ಗುಡ್ ಈವ್ನಿಂಗ್ ಮಕ್ಕಳೇ. ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳ ಬಗ್ಗೆ ನಾವು ಕಲ್ತಿದ್ವಿ. ವೇದ ಗಣಿತನೂ ಕಲ್ತಿದ್ವಿ, ನೆನಪಿದೆಯಾ? ಸೊ ಅದಕ್ಕೆ ಎಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ನಮಗೇನು ಬರಬೇಕು? ಎಲ್ಲಿವರೆಗೂ ಬರಬೇಕು? ಫ್ಯಾಂಟಾಸ್ಟಿಕ್. ಸೊ ಆನ್ಲೈನಲ್ಲವರು ಯಾರ್ಯಾರು ನೋಡ್ತಿದ್ದೀರಾ ಮಕ್ಕಳೇ? 30 ತನಕ ವರ್ಗ ಸಂಖ್ಯೆಗಳನ್ನ ಕಂಠಪಾಠ ಮಾಡಬೇಕು. ಮಾಡಿಲ್ಲ ಅಂದರೆ ಇದೇ ಸೂಕ್ತ ಸಮಯ, ಜಲ್ದಿ ಮಾಡಿಬಿಡಿ. ಕಷ್ಟ ಏನಿಲ್ಲ, ಒಂದು 20-30 ಸರಿ ಬರಿತಾ ಹೋಗ್ರಿ, ಬಂದುಬಿಡುತ್ತೆ. ಹೇಳ್ತಾ ಬರಿಬೇಕಷ್ಟೇ. ವಿಶೇಷ ವರ್ಗಗಳನ್ನು ಸಹ ನಾವು ನೆನ್ಪಿಡಬೇಕು. ವೇದಗಣಿತ ಮಾಡಿದ್ವಿ. ವೇದಗಣಿತದಲ್ಲಿ ಬುನಾದಿ ಸಂಖ್ಯೆ ಬಗ್ಗೆ ನಾವು ಹೆಚ್ಚಿನ ಮಾತಾಡಿದ್ವಿ. ಕರೆಕ್ಟಾ? ಬುನಾದಿ ಸಂಖ್ಯೆಗಳು ನೆನಪಿದವ? 25ರ ವರ್ಗ ಸಂಖ್ಯೆಯಿಂದ 75ರ ವರ್ಗ ಸಂಖ್ಯೆವರೆಗೂ ಯಾವುದೇ ವರ್ಗ ಸಂಖ್ಯೆ ಬಂತಂದ್ರು ನಾವು ಯಾವುದಂತ ಅಂತೀವಿ? ಬುನಾದಿ ಸಂಖ್ಯೆ 50ನ್ನು ಬುನಾದಿ ಸಂಖ್ಯೆ ಅಂತ ತಾಂತೀವಿ. ಕರೆಕ್ಟಾ? ಅದೇ ರೀತಿ 75ರ ವರ್ಗ ಸಂಖ್ಯೆಯಿಂದ 125ರ ವರ್ಗ ಸಂಖ್ಯೆ ತನಕ ಯಾವುದೇ ವರ್ಗ ಸಂಖ್ಯೆ ಬಂದರೂ ಅದಕ್ಕೆ ಬುನಾದಿ ಸಂಖ್ಯೆನೇ ಅಂತ ಅಂತೀವಿ, 100 ತಾಂತೀವಿ. 50 ಮತ್ತು 100ರ ನಡುವೆ ಅದನ್ನು ಬುನಾದಿ ಸಂಖ್ಯೆಯಾಗಿ ತಗೊಂಡು ಯಾವ ರೀತಿ ಲೆಕ್ಕ ಮಾಡಬೇಕಂತ ಭಾಳಷ್ಟು ಉದಾಹರಣೆಗಳನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ರೈಟ್? ಒಂದು ಸಣ್ಣ ಪುನರಾವರ್ತನೆ ಮಾಡೋಣ. ಅಕಸ್ಮಾತ್ 101ರ ವರ್ಗ ಸಂಖ್ಯೆ ತಂದರೆ ಇದಕ್ಕೆ ಬುನಾದಿ ಸಂಖ್ಯೆ ಎಷ್ಟು? 100. 100ಕ್ಕೆ ಎಷ್ಟು ಕೂಡಿಸಿದ್ರೆ 101 ಆಗುತ್ತೆ? 1 ಕೂಡಿಸ್ಬೇಕು. ಹಾಗಾದಮೇಲೆ 101ಕ್ಕೂ ಸಹ 1 ಕೂಡಿಸಿದ್ರೆ ಎಷ್ಟಾಗುತ್ತೆ? 102. ಮುಂದೆರಡು ಸ್ಥಾನ ಜಾಗ ಖಾಲಿ ಇರುತ್ತೆ. 1ರ ವರ್ಗ 01, 1ರ ವರ್ಗ 01. ಅದೇ ಥರ 99ರ ವರ್ಗನ ನಾವು ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಮಕ್ಕಳೇ? ಬುನಾದಿ ಸಂಖ್ಯೆ 100ಕ್ಕೆ ಎಷ್ಟು ಕಡಿಮೆ ಮಾಡಿದ್ರೆ 99 ಆಗುತ್ತೆ? 1 ಕಡಿಮೆ ಮಾಡಿದ್ರೆ ಅದೇ ರೀತಿ 99ರಲ್ಲೂ ಸಹ 1 ಕಡಿಮೆ ಮಾಡಿ ಎಷ್ಟು ಬರುತ್ತೆ? 98 ಬರುತ್ತೆ. 2 ಸ್ಥಾನ ಖಾಲಿ ಇರುತ್ತೆ. 1ರ ವರ್ಗ ಏನು ಬರುತ್ತೆ? 01. ದ್ಯಾಟ್ಸ್ ಇಟ್. ನೆನಪಾಗ್ತಿದೆ ಬಾಲಾಜಿ? ವೆರಿ ಗುಡ್ ಬಾಲಾಜಿ. 51ರ ವರ್ಗ ಬಾಲಾಜಿ 51. ಇದಕ್ಕೆ ಬುನಾದಿ ಸಂಖ್ಯೆ ಏನಿರುತ್ತೆ? 50. 50ಕ್ಕೆ ಏನು ಕೂಡಿಸಿದ್ರೆ 51 ಆಗುತ್ತೆ? 1. ಅಲ್ಲೂ ಸಹ 50 ಕೂಡ್ಸಂಗಿಲ್ಲ ಮಕ್ಕಳು. ಇಲ್ಲೊಂದು ಸಣ್ಣ ವ್ಯತ್ಯಾಸ ಆಗುತ್ತೆ. ಏನಕ್ಕೆ? ಏನು ತಗೊಬೇಕು? 25ಕ್ಕೆ 1 ಕೂಡಿಸ್ಬೇಕು ಮಕ್ಕಳು. ಏನಾಗುತ್ತೆ? 26 ಆಗುತ್ತೆ. 2 ಸ್ಥಾನ ಖಾಲಿ ಇರುತ್ತೆ. ಕರೆಕ್ಟ್? 2 ಸ್ಥಾನ ಖಾಲಿ ಇರುತ್ತೆ. 1ರ ವರ್ಗ ಏನಾಗುತ್ತೆ? 01. ಅದೇ ಥರ 49ರ ವರ್ಗ ಮಾಡೋದಾದ್ರೆ ಏನು ಮಾಡ್ತೀವಿ? 50ಕ್ಕೆ 1 ಕಡಿಮೆ ಇದೆಯಪ್ಪ, ಹೌದಾ? ಅದೇ ಥರ ನಾವು 25ಕ್ಕೆ 1 ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ? ಇದು 24. 2 ಸ್ಥಾನ ಖಾಲಿ ಇರುತ್ತೆ ಸೌಜನ್ಯ. 1ರ ವರ್ಗ ಏನಾಗುತ್ತೆ? 01. ಕರೆಕ್ಟ್? ಈ ರೀತಿ ನಾವು ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಬೋದು. ವರ್ಗಮೂಲ ಹೇಗೆ ಕಂಡುಹಿಡಿಯೋದು? 2 ಪದ್ಧತಿ ಇತ್ತು. ಮೊದಲನೇ ಪದ್ಧತಿ ಅವಿಭಾಜ್ಯ ಅಪವರ್ತನೀಕರಣ ಮೂಲಕನೂ ನಾವು ವರ್ಗಮೂಲ ಕಂಡುಹಿಡಿಬೋದು. ಎರಡನೇ ಪದ್ಧತಿ ಭಾಗಾಕಾರದ ವಿಧಾನದಿಂದನೂ ಸಹ ನಾವು ವರ್ಗಮೂಲವನ್ನು ಕಂಡುಹಿಡಿಬೋದು. ಕರೆಕ್ಟ್? ಸೊ ಅವಿಭಾಜ್ಯ ಅಪವರ್ತನೀಕರಣ ಮಾಡುವುದರ ಮೂಲಕ 1024ರ ವರ್ಗಮೂಲ ಕಂಡುಹಿಡಿದಾದರೆ ಹೇಗೆ ಮಾಡ್ತೀವಿ? 1024. ಕರೆಕ್ಟ್ ಮಕ್ಕಳೇ? ಈ ರೀತಿ ಬರಿತೀವಿ. ರೈಟ್? ಇದು ಗೊತ್ತಿದೆ ನಮಗೆ. ಏನಂತ? 32ರ ವರ್ಗ 1024. ವಿಶೇಷ ವರ್ಗ ಸಂಖ್ಯೆಗಳು. 64ರ ವರ್ಗ 4096. ನೆನಪಿರಬೇಕಿವು. ಪರೀಕ್ಷೆಯಲ್ಲಿ ಪದೇ ಕೇಳುವ ಸಾಧ್ಯತೆ ಹೆಚ್ಚಿದೆ. ಸೊ ಇಲ್ಲಿ 1024ನ 2ರಿಂದ ಭಾಗಾಕಾರ ಮಾಡೋಣ. 2 5 10, 2 1 2, 2 2 4. ಮತ್ತೆ 2ರಿಂದ ಮಾಡ್ಬೇಕು ಮಕ್ಕಳೇ. ಕರೆಕ್ಟಾ? 2 2 4, ಶೇಷ 1, 2 5 10, ಶೇಷ 1, 2 6 12. ಮತ್ತೆ 2ರಿಂದ ಮಾಡ್ತೀವಿ. ಕರೆಕ್ಟಾ ಮಕ್ಕಳೇ? 2 1 2, 2 2 4, ಶೇಷ 1, 2 8 16. ಮತ್ತೆ 2ರಿಂದ ಮಾಡ್ತೀವಿ ಮಕ್ಕಳೇ. 2 6 12, 2 4 8. ಮತ್ತೆ 2ರಿಂದ ಮಾಡ್ತೀವಿ. ಕರೆಕ್ಟಾ? 2 1 2 3 6, 2 2 4. ಮತ್ತು 2ರಿಂದ ಸಮ ಸಂಖ್ಯೆ ಬರ್ತಾ ಇದೆಯಪ್ಪ ಅಂದರೆ ನಾವು 2ರಿಂದನೇ ಮುಂದುವರಿಸ್ತೀವಿ. ಈ ರೀತಿ ಮುಂದುವರಿಸ್ತಾ ಹೋಗ್ತೀವಿ ಮಕ್ಕಳೇ. 2 4 8, ಕೊನೆಗೆ 2 2 4, ಕೊನೆಗೆ 2 1 2. 2 1 ಬರೋ ತನಕ ಈ ಥರ ಮಾಡ್ತಾ ಹೋಗ್ತೀವಿ. ಹೌದಾ? 2 1 ಬರೋ ತನಕ ಈ ರೀತಿ ಮಾಡ್ತಾ ಹೋಗ್ತೀವಿ. ಸೊ ಇದರ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 2 ಎಷ್ಟು ಸಾರಿ ಗುಣಿಸ್ಬೇಕಾಗತ್ತೆ ನಾವು? 1 2 3 4 5 6 7 8 9 10 ಸಾರಿ ಗುಣಿಸ್ಬೇಕಾಗತ್ತೆ. ಕರೆಕ್ಟಾ? ವರ್ಗಮೂಲದ ಛತ್ರಿ ಒಳಗಡೆ 2ನ್ನು 10 ಸಾರಿ ಈ ಥರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರಿಂದ ನಮಗೆ ಗುಣಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. 2 × 2 × 2 × 2 × 2 × 2 4 6 8 10. ಕರೆಕ್ಟಾ? ಈ ವರ್ಗಮೂಲದ ಛತ್ರಿಯಿಂದ ಯಾರ್ಯಾರು ಹೊರಗೆ ಬರ್ತಾರೆ ಗೊತ್ತಲ್ವಾ? ನೆನಪಿದೆ? ಇಬ್ಬಿಬ್ಬರಾಗಿ ಹೊರಗೆ ಬರ್ತಾರೆ. ಇಬ್ಬರಲ್ಲಿ ಒಬ್ರು ಹೊರಗೆ ಬರ್ತಾರೆ. ಜೋಡಿ ಮಾಡಿಬಿಟ್ಟು ಒಬ್ರನ್ನ ಹೊರಗೆ ತರ್ತೀವಿ. 2 × 2 × 2 ಕ್ಷಮಿಸಿ 2 × 2 × 2 × 2. ಕರೆಕ್ಟಾ ಮಕ್ಕಳೇ? 2 2 4 2 8 2 16 2 ನೇರವಾಗಿ 32 ಬರಿಬೋದು.
ಇಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಗುಂಪು ಮಾಡಿರಿ ಇದರಲ್ಲೂ ಮತ್ತೆ 4 ಬರುತ್ತೆ, 2 ಎರಡಲೆ 4 ಇಂಟು 2 ಎರಡಲೆ 4 ಇಂಟು 2ಕ್ಕೆ 2 ಹಾಗೆ ಬರೀತೀರಿ. 4 4 16 ಇಂಟು ಕೊನೆಗೆ 2 ಇದೆ, 16 ಎರಡಲೆ ಎಷ್ಟು 32. ಸೊ 32 ನೀವು ಹೇಳಿದಾಗೆ ನೀವು ಮೊದಲೇ ಅಂದಾಜು ಹೇಳಿದಿರಿ, ಯಾಕಂದರೆ ನೀವು ಕಂಠಪಾಠ ಮಾಡಿದ್ದೀರಿ, ಬಾಯ್ಹಾಟ್ ಮಾಡಿದ್ದೀರಿ. ವಿಶೇಷ ವರ್ಗ ಸಂಖ್ಯೆಗಳಲ್ಲಿ 1024 ಬರುತ್ತೆ. 1024ರ ವರ್ಗಮೂಲ 32. 1024ರ ವರ್ಗಮೂಲ 32. ಫ್ಯಾಂಟಾಸ್ಟಿಕ್. ಸೊ ಇದೇ ರೀತಿ ಇನ್ನೊಂದು ಮಾಡೋಣ. 1156 ಇದರ ವರ್ಗಮೂಲ ಏನು ಬರುತ್ತೆ ಮಾಡಿ ಹೇಳ್ತೀರಾ? 1156 ಮಕ್ಕಳೇ 2 ಮಗ್ಗಿಂದ ಮಾಡ್ಬೋದಾ? ಯಾಕೆ? ಸಮಸಂಖ್ಯೆ ಇದೆ ಅಂದರೆ 2ರಿಂದನೇ ಭಾಗಾಕಾರ ಶುರು ಮಾಡಬೇಕು. ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಿದ್ದೀವಲ್ವಾ, 2ರಿಂದ ಶುರು ಮಾಡೋಣ. 2 5 10 ಶೇಷ 1, 2 7 14 ಶೇಷ 1, 2 8 16 ಮತ್ತೆ 2ರಿಂದ ಮಾಡ್ಬೋದು ಮಕ್ಕಳೇ. 2 2 4 ಶೇಷ 1, 2 8 16 ಶೇಷ 1, 2 9 18 ಶೇಷ ಏನೂ ಇಲ್ಲ. 289 ಎಲ್ಲಿ ನೋಡ್ತೀರಾ ನೀವು? ವೆರಿ ಗುಡ್. 17 ಒಂದಲೇ. ಯಾರು ವರ್ಗಗಳನ್ನು ಚೆನ್ನಾಗಿ ಕಲ್ತಿದ್ದೀರಿ ಅವ್ರಿಗೆ ಇದು ಜಲ್ದಿ ಸಿಕ್ಬಿಡುತ್ತೆ. 17 ಕ್ಯಾಚ್ ಆಗಿಬಿಡುತ್ತೆ. 289 17ರ ವರ್ಗ 289 ಅನ್ನೋದು ಜಲ್ದಿ ಗೊತ್ತಾಗ್ಬಿಡುತ್ತೆ. ಸೊ ಆನ್ಲೈನಲ್ಲಿ ಮಕ್ಕಳೇ ನೀವು ಯಾರು ನೋಡ್ತಿದ್ದೀರಿ, ಸಮಯ ಮೀರ್ತಾ ಇದೆ, ದೊಡ್ಡ ಪಾಠಗಳಿಗೆ ನಾವು ಮುಂದೆ ಹೋಗ್ತಿದ್ದೀವಿ ಆಯಿತಾ. ಅಷ್ಟರೊಳಗೆ ನೀವು ಬಹಳ ಜಲ್ದಿ ವರ್ಗಗಳನ್ನು ಕಂಠಪಾಠ ಮಾಡಿಬಿಡಿ. ನಮ್ಮ ಭೈರವಿ ನಮ್ಮನ್ನು ಕರೀತಾ ಇದ್ದಾರೆ, ಹೇಳ್ರಿ ಭೈರವಿ. 34. ಸೊ 34 ಕರೆಕ್ಟ್ ಭೈರವಿ. ಹೇಗೆ ಬಂತು ನಿನಗೆ? ಇದನ್ನು 2 ಇಂಟು 2 ಇಂಟು 17 ಇಂಟು 17 ಅಂತ ಮಾಡಿದೆಯಮ್ಮ. ಎಡಬದಿಲಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ಗುಣಿಸ್ತಿದ್ದೀವಿ ಇಲ್ಲಿ. ವರ್ಗಮೂಲದ ಛತ್ರಿಯೊಳಗಿದ್ದಾಗ 2 ಗುಂಪು ಮಾಡ್ತೀವಿ, ಸರಿನಾ ಮಕ್ಕಳೇ? ಗುಂಪು ಮಾಡಿಬಿಟ್ಟು ಏನು ಮಾಡ್ತೀವಿ, ಹೊರಗೆ ತೆಗೆದು ಬಿಡ್ತೀವಿ. 2 ಇಂಟು 17 ಕರೆಕ್ಟಾ? 2 17 34. ರೈಟ್ ಲೆಫ್ಟ್ ರೈಟ್. ಇದು ಅವಿಭಾಜ್ಯ ಅಪವರ್ತನೀಕರಣ ಮಾಡುವ ವಿಧಾನ. ಸಾಕಷ್ಟು ಲೆಕ್ಕಗಳನ್ನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀವಿ, ಕರೆಕ್ಟ್? ಅದೇ ರೀತಿ ಇನ್ನೊಂದು ಮೆಥಡ್ ಇತ್ತು. ಯಾವುದದು? ಭಾಗಾಕಾರದ ವಿಧಾನದಲ್ಲಿ ಮಾಡೋದು. ಭಾಗಾಕಾರದ ವಿಧಾನದಲ್ಲಿ ಇದನ್ನು ಎಷ್ಟು ಬರುತ್ತೆ? 76 ಬರುತ್ತೆ. ಇದಕ್ಕೆ ನಾವು ಹಿಂದೆ ಮಾಡಿದ್ವಿ ಒಂದು ಸರಿ. ಇದಕ್ಕೆ 76 ಉತ್ತರ ಬರುತ್ತೆ. ಮಾಡಿ ನೋಡೋಣ. 5 7 7 6. ಭಾಗಾಕಾರ ವಿಧಾನದಲ್ಲಿ ಹೇಗೆ ಮಾಡ್ತಿದ್ವಿ ಮಕ್ಕಳೇ, ನೆನಪಿದೆಯಾ? ಬಲಬದಿಯಿಂದ ಇಬ್ಬಿಬ್ಬರನ್ನ ಜೋಡಿ ಮಾಡ್ತೀವಿ, ಕರೆಕ್ಟಾ? ಜೋಡಿ ಮಾಡಿದ ನಂತರ ಜೋಡಿ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳಿಂದ ಭಾಗಾಕಾರ ಮಾಡುವ ಪ್ರಯತ್ನ ಮಾಡ್ತೀವಿ. ಯಾವ ವರ್ಗ ಸಂಖ್ಯೆಯಿಂದ 57ನ್ನ ಭಾಗಾಕಾರ ಮಾಡ್ಬೋದು? 7ರ ವರ್ಗ. ಫ್ಯಾಂಟಾಸ್ಟಿಕ್. 7 7 49. 99 ಅಲ್ಲಪ್ಪ, 49. ಸೊ ಏನಾಗುತ್ತೆ ಇಲ್ಲಿ? ಇದು 4 ಆಗುತ್ತೆ, ಇದು 17 ಆಗುತ್ತೆ. 17ರಲ್ಲಿ 9 ಹೋದರೆ 8, 4ರಲ್ಲಿ 4 ಹೋದರೆ 0, 7ಕ್ಕೆ 7ನ್ನ ಕೂಡಿಸ್ತೀರಿ ಜ್ಞಾನೇಶು, ಎಷ್ಟಾಗುತ್ತೆ? 14 ಆಗುತ್ತೆ. ಡ್ಯಾಶ್ ಸಾಗರ್ ಪಾಟೀಲ್, ಡ್ಯಾಶ್ 76 ಏನು ಮಾಡ್ತೀವಿ ಸಾಗರ್ ಪಾಟೀಲ್? ಕೆಳಗಿಳಿಸ್ತೀವಿ. 76 ಏನು ಮಾಡ್ತೀವಿ ನಾವು? ಕೆಳಗಿಳಿಸ್ತೀವಿ. ಕೆಳಗಿಳಿಸಿದ್ಮೇಲೆ ಸಾಗರ್ ಪಾಟೀಲ್ ಇದನ್ನು 14ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಎಷ್ಟು ಮಾಡ್ತೀರಿ? 14 6ಲಿಂದ ಪ್ರಯತ್ನ ಮಾಡ್ತೀರಿ. ಆದರೆ ನಮಗೆ ಅಲ್ಲಿ ಕೇವಲ 14 ಇಲ್ಲ, 14ರ ಮುಂದೊಂದು ಡ್ಯಾಶ್, ಅಲ್ಲೊಂದು ಡ್ಯಾಶ್. ನೀವು 14 6ಲೆ ಅಂದರೆ ಇಲ್ಲೂ ಅದೇ 6 ಇಡಬೇಕಾಗತ್ತೆ. ಓದಬೇಕಾದ್ರೆ ಯಾವ ಥರ ಓದ್ತೀವಿ? 146 6ಲೆ ಅಂತ ಓದಬೇಕಾಗತ್ತೆ ಮಕ್ಕಳೇ, ರೈಟ್? 146 6ಲೆ ಅಂತ ಓದಬೇಕಾಗುತ್ತೆ. 6 6ಲೆ 36 ಕಾರ್ ದಶಕ 3, 6 4 24, 24ಕ್ಕೆ 3 ಸೇರಿಸಿದ್ರೆ 27 ಆಗುತ್ತೆ ದಶಕ 2, 6 1 6, 6 + 2 8, 876. 146 6ಲೆ 876, ಶೇಷ 0. ಕ್ಲಿಯರ್ ಮಕ್ಕಳೇ? ಇಲ್ಲಿ ನಮಗೆ ಬೇಕಾದ ವರ್ಗಮೂಲ ಎಷ್ಟು ಬಂತು? 76. ಮುಂಚೆ ಅಂದಾಜು ಹಾಕಿದ್ವಿ ನಾವು, ಈ ಲೆಕ್ಕ ಮಾಡಿದ್ವಿ, ಕ್ಲಾಸಲ್ಲೂ ಮಾಡಿದ್ವಿ. ಸಣ್ಣ ಪುನರಾವರ್ತನೆ ಅಷ್ಟೇ, ಮರ್ತೋಗ್ಬಾರ್ದು ಯಾವುದೂ ನಾವು, ರೈಟ್? ಸೊ ಇದು ಒಂದು ಲೆಕ್ಕ ಇದೆ ನೋಡಿರಿ. 2704 52 ಬಂದಿತ್ತು. ಚೆಕ್ ಮಾಡೋಣ. 2704ನ್ನು ಭಾಗಾಕಾರದ ವಿಧಾನದಲ್ಲಿ ಅದರ ವರ್ಗಮೂಲವನ್ನು ಕಂಡುಹಿಡಿಬೇಕಂದ್ರೆ ಬಲಬದಿಯಿಂದ 2 ಮಾಡ್ತೀವಿ ಗುಂಪನ್ನು. ಬಲಬದಿಯಿಂದ 2 ಗುಂಪು ಮಾಡ್ತೀವಿ, ಜೋಡಿ ಆದವು. ಮೊದಲ ಜೋಡಿ ಸಂಖ್ಯೆ ಏನು? 27. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? ಯಾವ ವರ್ಗ? 5ರ ವರ್ಗ. ಫ್ಯಾಂಟಾಸ್ಟಿಕ್. 5 5 25 ಕರೆಕ್ಟ್ ಮಕ್ಕಳೇ? 5 5 25, ಶೇಷ 2. 5ಕ್ಕೆ 5 ಸೇರಿಸಿದ್ರೆ ಏನಾಗುತ್ತೆ? 10, ಡ್ಯಾಶ್ 4 ಕೆಳಗೆ ಬರುತ್ತದೆ. 10 ಎಷ್ಟಲೆ? 12 20 ಅಂತ ಭಾಗಾಕಾರ ಮಾಡೋ ಪ್ರಯತ್ನ ಮಾಡ್ತೀರಾ? ಒಂದು ವೇಳೆ 10ರಿಂದ ಭಾಗಿಸೋದೇ ಆದಲ್ಲಿ 12 ಅಂತ ಪ್ರಯತ್ನ ಮಾಡ್ತೀರಿಲ್ವಾ?
ಸೊ 10 ಅಂದರೆ ಅರ್ಥ ಏನಾಯಿತು? 10 ಪಕ್ಕ ಡ್ಯಾಶ್ ಮತ್ತು ಅಲ್ಲೊಂದು ಡ್ಯಾಶ್ ಇದೆ. 10 ಅಂತ ತಾಣಕ್ಕೆ ಹೋಗ್ತೀರಿ, ಬಟ್ ಇಲ್ಲೂ 2 ಹಾಕಬೇಕಾಗುತ್ತೆ. ಇದು ವರ್ಗಮೂಲದ ಭಾಗಕಾರ. 2 4, 2 0ಗೆ 0, 2 1 2. ಆಯಿತಾ? ದ್ರಾಕ್ಷಾಯಿಣಿ ಈ ಥರ ಲೈನ್ ಹಾಕಬೇಕಮ್ಮ ನೀನು. ಯು ಹ್ಯಾವ್ ಟು ಕೀಪ್ ದಿಸ್ ಲೈನ್ ಹಾಕಬೇಕು, ರೈಟ್? ಗುಡ್. ಸೊ 102 2 204. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ನೀವು ಹೇಳಿದಾಗಲೇ ಇದಕ್ಕೆ ಉತ್ತರ 52 ಕರೆಕ್ಟ್ ಇದೆ. ಫ್ಯಾಂಟಾಸ್ಟಿಕ್. ಗೊತ್ತಾಗಿದೆ ಅಲ್ವಾ ಇದು? ವೆರಿ ಗುಡ್ ಮಕ್ಕಳು. ಈಗ ಸ್ವಲ್ಪ ಒಂದೆರಡು ಹೊಸ ಲೆಕ್ಕಗಳನ್ನು ಮಾಡಬೇಕು. ಸ್ವಲ್ಪ ಜಾಸ್ತಿ ಚರ್ಚೆ ಮಾಡುವಂಥ 2 ವಿಷಯ ಇದಾವೆ. ನಾನೊಂದು ಸಂಖ್ಯೆ ಕೊಡ್ತೀನಿ ನಿಮಗೆ. 385 ಇದರ ವರ್ಗಮೂಲ ಕಂಡುಹಿಡಿಯಿರಿ. 385ರ ವರ್ಗಮೂಲ ಕಂಡುಹಿಡಿಯಿರಿ. ಇದರ ವರ್ಗಮೂಲ ವೇನು? ಯಾರು ಹೇಳ್ತೀರಿ? ಕಷ್ಟ ಆಗ್ತಿದೆ ಪೃಥ್ವಿ? 385 ಇದರ ವರ್ಗಮೂಲ ಕಂಡುಹಿಡಿಬೇಕು. ನಾವೇನು ಮಾಡ್ತೀವಿ? ಬಲಬದಿಯಿಂದ 2 ಜೋಡಿ, ಇದು ಮಾತ್ರ ಒಂಟಿ. ಯಾವ ಮಗ್ಗಿಯಲ್ಲಿ ಹೋಗುತ್ತದೋ ಹಂಗಾದರೆ 1ರ ವರ್ಗ 1, ಶೇಷ ಏನು ಬರುತ್ತೆ? 2. ಕರೆಕ್ಟಾ ಮಕ್ಕಳೇ? ಶೇಷ 2 ಬರುತ್ತಲ್ವಾ? ಈ ಒಂದಕ್ಕೆ ಈ ಒಂದನ್ನು ಕೂಡಿಸ್ತೀರಿ, ಏನು ಬರುತ್ತೆ? ಒಂದಕ್ಕೊಂದು ಕೂಡಿಸಿದ್ರೆ 2 ಡ್ಯಾಶ್ 85 ಕೆಳಗೆ ಬರುತ್ತೆ. 85 ಕೆಳಗೆ ಬರುತ್ತೆ. ಕರೆಕ್ಟ್. 29 ಎಷ್ಟಾಗ್ಬೋದು? ಇದನ್ನು ಎಷ್ಟು ದೊಡ್ಡ ಸಂಖ್ಯೆಯಿಂದ ಭಾಗಿಸ್ಬೋದು ಅಷ್ಟು ದೊಡ್ಡ ಸಂಖ್ಯೆಯಿಂದ ಭಾಗಿಸ್ರಿ. ಆಯಿತಾ? ನನಗೊತ್ತು ಭಾಳ ಜನ 21 ಒಂದಲೇ ಮಾಡಿರಿ ಸರ್, ಜಲ್ದಿ ಭಾಗಕಾರ ಆಗುತ್ತೆ ಅಂತೀರಿ. ಹಾಗೆ ತೊಗೊಳಂಗಿಲ್ಲ. ಇದು ಸಹಜ ಭಾಗಕಾರ ಅಲ್ಲ, ಇದು ಸಾಮಾನ್ಯ ಭಾಗಕಾರ ಅಲ್ಲ. ಇದೆಂಥ ಭಾಗಕಾರ? ವರ್ಗಮೂಲ ಕಂಡುಹಿಡಿಯುವ ಭಾಗಕಾರ. ಆಯಿತಾ? ಇಲ್ಲಿ ಯಾವ ಸಂಖ್ಯೆನಿಟ್ಟರೆ ಭಾಳ ಇದಕ್ಕೆ ಸಮೀಪ ಸಂಖ್ಯೆ ಸಿಗುತ್ತೆ. ಇಲ್ಲಿ 9 ಇಡ್ತೀರಾ, ಇಲ್ಲೂ 9 ಇಡಬೇಕಾಗತ್ತೆ. ಎಷ್ಟಾಗುತ್ತೆ? 29 9 200 ಇದೇ ಅಲ್ವಾ ಭಾಳ ಸಮೀಪ ಬರೋ ಸಂಖ್ಯೆ. ಇನ್ನು ಮಿಕ್ಕಿದ ಎಲ್ಲ ಸಂಖ್ಯೆಗಳು ಕಡಿಮೆ ಆಗ್ತಾವಲ್ವಾ? ಹೌದಾ ಇಲ್ವಾ? ರೈಟ್. ಸೊ ಹಾಗಾಗಿ 29 9 ಎಷ್ಟು ಬರುತ್ತೆ ಮಕ್ಕಳೇ? ಶೇಷ ಎಷ್ಟು ಬರುತ್ತೆ ನೋಡ್ರಿ? 5ರಲ್ಲಿ 1 ಹೋದರೆ 4, 8ರಲ್ಲಿ 6 ಹೋದರೆ 2, 2ರಲ್ಲಿ 2 ಹೋದರೆ 0. ಇನ್ನು 24 ಉಳಿತು. ನಂತರ ಏನು ಮಾಡ್ಬೇಕು ನಾವು? 29ಕ್ಕೆ ಅಲ್ಲೇನು ಗುಣಿಸಿದ್ವಿ? 9 ಗುಣಿಸಿದ್ವಿ, ಅದನ್ನು ಕೂಡಿಸ್ಬೇಕಾಗತ್ತೆ. 38 ಬರುತ್ತೆ. ಡ್ಯಾಶ್ ಇದನ್ನು ಮುಂದುವರಿಸ್ಬೋದು ನಾವು. ಆದರೆ ಶೇಷ 24 ಬಂದಿದೆ. ಮುಂದೆ ಯಾವ ಸಂಖ್ಯೆನೂ ಉಳಿಸ್ಕೊಳಕ್ಕಿಲ್ಲ. ಇದು 380 ಚಿಲ್ಲರೆ ಆಗುತ್ತೆ. ಭಾಗಕಾರ ಮುಂದುವರಿಯೋಕ್ಕೆ ಸಾಧ್ಯವೇ? ಇಲ್ಲಿ ನಮಗೆ ಫುಲ್ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಮುಂದೆ ಹೋಗೋಕ್ಕಾಗಲ್ಲ. ನನಗೆ ನೀವು ಹೇಳ್ರಿ, ಈ ಸ್ಟೆಪ್ಪಲ್ಲಿ ಇದು 0 ಆಗ್ಬಿಟ್ಟಿದ್ದಿದ್ರೆ ಭಾಗಕಾರ ಮುಗ್ದೋಗ್ಬಿಡ್ತಿತ್ತು. ಮೇಲೆ ಬಂದದ್ದನ್ನು ಏನಂತಿದ್ವಿ ನಾವು? ಅದೇ ವರ್ಗಮೂಲ ಅಂತಿದ್ವಿ. ಕರೆಕ್ಟಾ? ಹೆಸರು ಇಲ್ಲಿ 0 ಬಂದುಬಿಟ್ಟಿದ್ರೆ ನಿಶೇಷವಾಗಿ ಭಾಗಕಾರ ಆಗುತ್ತೆ ಸರ್, ಅದೇ ವರ್ಗಮೂಲ ಸರ್ ಅಂತ ಬರೆದು ಬಿಡ್ತಿದ್ವಿ ಆನ್ಸರ್. ಒಪ್ತೀರಾ ಇಲ್ವಾ? ಅಥವಾ ಇದಕ್ಕಿನ್ನೂ ಏನು ಸೇರಿಸಿದ್ರೆ ಅದು ನಿಶೇಷವಾಗಿ ಭಾಗಕಾರ ಆಗ್ತಿತ್ತು. ಅದು ಯೋಚನೆ ಮಾಡಬೇಕಾದ ಸಂಗತಿ, ಹೌದಲ್ವಾ? ಅದು ಸಹ ಯೋಚನೆ ಮಾಡಬೇಕಾದ ಸಂಗತಿ. ಮೊದಲು ನಿರ್ಧಾರ ಮಾಡೋಣ. 24 ತೆಗೆದ್ರೆ ಅದು ಪರಿಪೂರ್ಣ ವರ್ಗ ಆಗುತ್ತಾ? ಹೇಗೆ ಚೆಕ್ ಮಾಡಿರಿ ನೋಡಿರಿ. 385 ಅದರಲ್ಲಿ 24 ಕಳಿತೀನಿ, ಏನಾಗುತ್ತೆ ನೋಡಿರಿ? 5ರಲ್ಲಿ 4 ಹೋದರೆ 1, 8ರಲ್ಲಿ 2 ಹೋದರೆ 6, 3ಕ್ಕೆ 3, 361 ಯಾರ ವರ್ಗ ಮಕ್ಕಳೇ? 19ರ ವರ್ಗ. ನೇರವಾಗಿ ಅದು 19ರ ವರ್ಗ ಆಗಿಬಿಡ್ತಿತ್ತು. ಯಾವಾಗ? ಇದು 0 ಆಗಿಬಿಟ್ಟಿದ್ದಿದ್ರೆ, 19ರ ವರ್ಗ ಆಗ್ತಿತ್ತು. ಹೌದಾ? ಸೊ ನಾವಿಲ್ಲಿ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 24 ಕಳೆದು ಬಿಟ್ಟಿದ್ದಿದ್ರೆ ನಮಗೆ 19ರ ವರ್ಗ ಸಿಕ್ಬಿಡ್ತಿತ್ತು, ಪರಿಪೂರ್ಣ ವರ್ಗ ಸಿಕ್ತಿತ್ತು. ಒಪ್ತೀರಾ ಎಲ್ಲರೂ? ಓಕೆ.
ಇದು ಒಂದು ಚರ್ಚೆ ಮಕ್ಕಳೇ. ಇನ್ನು ನಾನು ಏನಂತೀನಿ, ನಾನು ಇದನ್ನು ಈ ರೀತಿಯೂ ಕೇಳ್ತೀನಿ, ನಿಮ್ಮನ್ನು ಈ ರೀತಿಯೂ ಪ್ರಶ್ನೆ ಮಾಡ್ತೀನಿ. ಇದಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ನಾನು ಸೇರಿಸ್ಬೇಕು? ಇದಕ್ಕೆ ಏನನ್ನ ಸೇರಿಸ್ಬಿಟ್ರೆ ಅದು ನಿಶೇಷವಾಗಿ ಭಾಗಾಕಾರ ಆಗ್ತಿತ್ತು. ಯಾರೊಬ್ರು 14 ಅಂತಂದರು. ಓಕೆ, ಹೇಗೆ? ನಾನು ಹೇಳ್ತೀನಿ 15 ಕೂಡಿಸ್ಬೇಕು. ಈಗ ಪರಿಪೂರ್ಣ ವರ್ಗ 19 ಅಂತೂ ಬಂದಿದೆ. ಇದು 19 ಮಗ್ಗೆಯಲ್ಲಂತೂ 19 ವರ್ಗದಲ್ಲಂತೂ ಬರ್ತಿಲ್ಲ, ಇನ್ನೂ 24 ಜಾಸ್ತಿ ಇದೆ. ನೆಕ್ಸ್ಟ್ ವರ್ಗ ಯಾವುದು? 19 ನೆಕ್ಸ್ಟ್ ಯಾರಿದ್ದಾರೆ? 20. ಕರೆಕ್ಟಾ? 20 ವರ್ಗ ಎಷ್ಟು? 400 ಅಲ್ವಾ ಮಕ್ಕಳೇ? ಹಾಂ, ಇದು 400 ಇದನ್ನು ಕಳೆದು ಬಿಡ್ರಿ, ಎಷ್ಟು ಬರುತ್ತೆ ನೋಡ್ರಿ. 400 385 ಕಳೀರಿ, ಎಷ್ಟು ಬರುತ್ತೆ ಮಕ್ಕಳೇ? ಎಷ್ಟು ಬರುತ್ತೆ ನೋಡ್ರಿ. 10 5 ಆದರೆ 5, 9 8 ಆದರೆ 1, 3 3 ಆದರೆ 0. ಕರೆಕ್ಟಾ? 15 ಬರುತ್ತಲ್ವಾ? ಇದಕ್ಕೆ 15 ಸೇರಿಸ್ಬಿಟ್ರೆ ಈ ಸಂಖ್ಯೆಗೆ ಇನ್ನೊಂದು 15 ಸೇರಿಸ್ಬಿಟ್ರೆ ಏನಾಗುತ್ತದೋ ಅದು ಪರಿಪೂರ್ಣ ವರ್ಗ ಆಗುತ್ತೆ. ಚೆಕ್ ಮಾಡ್ತೀರಾ ನೋಡ್ರಿ ಬೇಕಾರೆ. 385ಕ್ಕೆ 15 ಸೇರಿಸ್ಬಿಟ್ರಿ ಏನಾಗುತ್ತೆ ನೋಡ್ರಿ. 5 5 10 0 ದಶಕ 1, 1 8 9 9 1 10 0 ದಶಕ 1, 1 + 3 4. 400 ಅಂದ್ರೇನು? ಕರೆಕ್ಟಾ? ಇದು 19ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. 19ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೆಕ್ಸ್ಟ್ ವರ್ಗ ಯಾವುದು? 20ರ ವರ್ಗ. 20ರ ವರ್ಗದಲ್ಲಿ ಅದನ್ನು ಕಳೆದು ಬಿಡೋಣ, ಗೊತ್ತಾಗ್ಬಿಡುತ್ತೆ ನಾವು ಇನ್ನೂ ಎಷ್ಟು ಸೇರಿಸ್ಬೇಕು ಅಂತ. ಗೊತ್ತಾಗ್ತಿದೆಯಾ? ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ನನ್ನ ಹತ್ರ ಒಂದು ಸಂಖ್ಯೆ ಇದೆ, ನೀವು ಚೆಕ್ ಮಾಡಿರಿ. 424 ಇದರ ವರ್ಗಮೂಲ ಕಂಡುಹಿಡಿಯೋ ಪ್ರಯತ್ನ ಮಾಡಿ. ಭಾಗಾಕಾರದ ಪದ್ಧತಿಯಲ್ಲಿ ವರ್ಗಮೂಲ ಕಂಡುಹಿಡಿಯೋ ಪ್ರಯತ್ನ ಮಾಡಿಬಿಟ್ಟು ನಾವು ಕಳೆಯಬೇಕಾದ ಸಂಖ್ಯೆ ಮತ್ತು ನಾವು ಕೂಡಬೇಕಾದ ಸಂಖ್ಯೆ ಏನು, ಎಷ್ಟು ಕಳೆದ್ರೆ ಪರಿಪೂರ್ಣ ವರ್ಗ ಆಗುತ್ತೆ, ಎಷ್ಟು ಕೂಡಿಸಿದ್ರೆ ಪರಿಪೂರ್ಣ ವರ್ಗ ಆಗುತ್ತೆ, ನೀವು ಹೇಳಬೇಕು. ಟ್ರೈ ಮಾಡ್ತೀರಾ? ಚೆಕ್ ಮಾಡೋಣ. ನಿಮ್ಮ ಜೊತೆ ನಾನು ಮಾಡ್ತೀನಿ ನೋಡಿ. ಸೊ ಹೇಗೆ ಮಾಡ್ತೀವಿ? 2 ಜೋಡಿ ಮಾಡ್ತೀವಿ, ಒಂದು ಒಂಟೆ ಉಳಿಯುತ್ತೆ. ಕರೆಕ್ಟಾ? ಯಾವ ವರ್ಗ ಸಂಖ್ಯೆಯಿಂದ 4ನ ಭಾಗಾಕಾರ ಮಾಡ್ಬೋದು? ಯಾವ ವರ್ಗ ಸಂಖ್ಯೆಯಿಂದ 4ನ ಭಾಗಾಕಾರ ಮಾಡ್ಬೋದು? 2ರ ವರ್ಗ. ವೆರಿ ಗುಡ್. 2 2 4, ಶೇಷ 0. ವೆರಿ ಗುಡ್. 2ಕ್ಕೆ 2 ಕೂಡಿಸ್ತೀರಿ, 4 ಆಗುತ್ತೆ. ಕರೆಕ್ಟಾ? ಡ್ಯಾಶ್ 24 ಕೆಳಗೆ ಬಂತು. ವೆರಿ ಗುಡ್. ಗೊತ್ತಾಯ್ತಾ? ಈಗ ನೀವು ಏನೇ ತೊಗೊಂಡ್ರು ಇದು ಕಡಿಮೆ ಆಗುತ್ತಲ್ವಾ? ಇಲ್ಲಿ 0 ತಗೊಂತೀರಂದ್ರೂ 0 ತಾಣಕ್ಕೆ ಬರಲ್ಲ. 1 2 3 4 ಯಾವುದೇ ಸಂಖ್ಯೆ ತೊಗೊಂಡ್ರು ಇದು ಕಡಿಮೆ ಆಗುತ್ತೆ, ಅದಕ್ಕೆ ಭಾಗಾಕಾರ ಮಾಡೋಕ್ಕಾಗಲ್ಲ. 24 ಇರದೇ ಇದ್ದಿದ್ದರೆ ನಾವು 24ನ್ನು ಕಳೆದು ಬಿಟ್ಟರೆ ಇದರಲ್ಲಿ ಅದು ಪರಿಪೂರ್ಣ ವರ್ಗ ಆಗುತ್ತೆ. ಚೆಕ್ ಮಾಡ್ತೀರಾ? ಐ ವಿಲ್ ಪ್ರೂವ್ ಇಟ್ ಟು ಯು. ಟ್ಯಾಲಿ ಮಾಡ್ತೀನಿ ತೋರು ನೋಡಿರಿ. 424 424ರಲ್ಲಿ ನಾನು 24ನ್ನು ಕಳಿತೀನಿ. 24ನ್ನು ಕಳೆದ್ರೆ ನನಗೆ 400 ಬರುತ್ತೆ ಮಕ್ಕಳೇ. 400 ಅಂದರೆ ಏನು ಮಕ್ಕಳೇ? 20ರ ವರ್ಗ. ಪರಿಪೂರ್ಣ ವರ್ಗ ಸಿಕ್ತು. ಎಸ್ ಆರ್ ನೋ? ಎಸ್. ನೀವು ಮಕ್ಕಳೇ, ನಾನೊಂದು ಮಾತು ಹೇಳಿದ್ದೆ ನಿಮಗೆ. ನಿಮಗೊಂದು ಮಾತು ಹೇಳಿದ್ದೆ, ನೀವು ಯಾವುದಾದ್ರೂ ಸಂಖ್ಯೆನ ಬಳಸಲಿಲ್ಲಲ್ಲ ಭಾಗಾಕಾರದಲ್ಲಿ, ಇಳಿಸ್ಕೊತೀರಿ, ಅದನ್ನು ಬಳಸೋದಿಲ್ಲ. ಅವಾಗ ಏನು ಮಾಡಬೇಕು? 0 ಕಟ್ಟಬೇಕಂತ ಹೇಳಿದ್ದೆ, ಹೌದು ತಾನೆ? 20ರ ವರ್ಗಕ್ಕೆ ಬಂತಲ್ವ ಇದು? 20ರ ವರ್ಗ ಬರುತ್ತೆ ಯಾವಾಗ? 24 ಇಲ್ಲದೇ ಇದ್ದರೆ. 24ನ್ನು ಕಳೆದು ಬಿಟ್ಟರೆ ತಾನೇ 20ರ ವರ್ಗ ಬರೋಕ್ಕೆ ಸಾಧ್ಯ. ಸರಿ, ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 24. ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಇದು 20ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗಾದ್ಮೇಲೆ ಒಂದು ನಿಮಿಷ ನಾನು ಚೆಕ್ ಮಾಡಬೇಕು. ಒಂದು ನಿಮಿಷ. ಇದು 20ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. 24 ಜಾಸ್ತಿ ಇದೆ. 24 ಕಳೆದ್ರೆ 20ರ ವರ್ಗ ಆಗುತ್ತೆ, ನಾವು ನೋಡಿದ್ವಿ. ಆದರೆ ಇದ್ರ ನೆಕ್ಸ್ಟ್ ವರ್ಗ ಯಾವುದು? 21ರ ವರ್ಗ. 21ರ ವರ್ಗ 441. ನಮಗೆ ಕೊಟ್ಟಿರೋ ಸಂಖ್ಯೆ 424. ಅದನ್ನು ಕಳೆದು ಬಿಟ್ರೆ ಏನು ಬರುತ್ತೆ ಮಕ್ಕಳೇ? ನೋಡ್ರಿ, ಕಳೆದು ಬಿಟ್ರಿ. 11ರಲ್ಲಿ 4 ಹೋದ್ರೆ 7, 2ರಲ್ಲಿ 2 ಹೋದ್ರೆ 0. ಓಹ್ ಸಾರಿ, ಕ್ಷಮಿಸಿ. ಏನು ಮಾಡ್ತೀರಪ್ಪ? 11ರಲ್ಲಿ 4 ಹೋದರೆ 7, 3ರಲ್ಲಿ 2 ಹೋದರೆ 1, 4ರಲ್ಲಿ 4 ಹೋದರೆ 0. ಓಕೆ, 17. ನಾವು ಅದಕ್ಕೆ ಕೂಡಿಸಬೇಕಾದ ಸಂಖ್ಯೆ 17. ನಾವು ಕೂಡಿಸ್ಬೇಕಾದಂಥ ಕನಿಷ್ಠ ಸಂಖ್ಯೆ 17. ಯಾಕೆ ನೋಡ್ರಿ, ಚೆಕ್ ಮಾಡ್ತೀರಾ? ಶ್ರೀಶಿತಾ, ಲೆಟ್ಸ್ ಚೆಕ್ ಇಟ್. ವೇರ್ ಡು ಐ ಚೆಕ್ ಇಟ್? ಐ ಡೋಂಟ್ ಹ್ಯಾವ್ ಎನಿ ಸ್ಪೇಸ್. ಇದನ್ನು ಅಳಿಸ್ತಾ ಇದ್ದೀನಿ.
424 ಇದೆ ಅಮ್ಮ. ನಾವೇನು ಹೇಳ್ತಿದ್ದೀವಿ, ಅದನ್ನು 20ರ ನಂತರದ ವರ್ಗ 21ರ ವರ್ಗದಲ್ಲಿ ಕಳೆದ್ರೆ 17 ಬಂತು. ಈ 17ನ್ನು ಸೇರಿಸ್ಬಿಟ್ರೆ ಏನಾಗುತ್ತೆ ನೋಡ್ರಿ, ಇದು 21ರ ವರ್ಗ ಆಯ್ತಾ? ಪರಿಪೂರ್ಣ ವರ್ಗ ಇವಾಗಲೂ ಆಯ್ತಾ? ಎಸ್ ಆರ್ ನೋ? ಸೊ ಇದು ಪ್ರಶ್ನೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಈ ಥರ ಬರ್ತವೆ ಮಕ್ಕಳೇ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೊಡಲ್ಲ. ಯಾವ ರೀತಿ? ಈ ರೀತಿ ಮಾಡಿರಿ, ನೇರ ಪ್ರಶ್ನೆ ಕೊಡಲ್ಲ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಕೊಡಲಾ ನಿಮಗೆ? ಇನ್ನೊಂದು ಕೊಡಲಾ? ಈಸಿ ಇರೋದು ನೀವೇ ಹೇಳ್ರಿ. 564 ಇದೆ ಒಂದು ನಂಬರು. ಇದಕ್ಕೆ ಕನಿಷ್ಠ ಎಷ್ಟನ್ನು ಕಳೆದರೆ ಕನಿಷ್ಠ ವರ್ಗ ಆಗುತ್ತೆ, ಕನಿಷ್ಠ ಎಷ್ಟನ್ನು ಕೂಡಿದರೆ ಪೂರ್ಣ ವರ್ಗ ಆಗುತ್ತೆ. ಕನಿಷ್ಠ ಎಷ್ಟನ್ನು ಕಳೆದರೆ ಪೂರ್ಣ ವರ್ಗ ಆಗುತ್ತೆ, ಕನಿಷ್ಠ ಎಷ್ಟನ್ನು ಕೂಡಿಸಿದರೆ ಪೂರ್ಣ ವರ್ಗ ಆಗುತ್ತೆ. ಎಷ್ಟು ಕಳಿಬೋದು ಅಥವಾ ಎಷ್ಟು ಕೂಡಿಸ್ಬೋದು ಅದಕ್ಕೆ. ಅದು ಪೂರ್ಣ ವರ್ಗ ಸಂಖ್ಯೆ ಅಂತೂ ಅಲ್ವೇ ಅಲ್ಲ. ಇದು ಪೂರ್ಣ ವರ್ಗ ಸಂಖ್ಯೆ ಅಂತೂ ಅಲ್ವೇ ಅಲ್ಲ. ಕರೆಕ್ಟಾ? ಎಷ್ಟು ಕಳಿಬೇಕಮ್ಮ? 35 ಕಳೆದ್ರೆ ವರ್ಗ ಆಗುತ್ತಾ? 35 ಕಳೆದ್ರೆ ವರ್ಗ ಆಗುತ್ತಾ? ರೈಟ್? ನೋಡಿ, 2 ಸಂಖ್ಯೆ, 1 ಸಂಖ್ಯೆ ಜೋಡಿ ಮಾಡಿದ್ವಿ, 1 ಒಂಟಿ ಉಳಿತು. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 2 2 4. ಬಾಲಾಜಿ 5ರಲ್ಲಿ 4 ಹೋದ್ರೆ ಎಷ್ಟಪ್ಪ? 1. ಕರೆಕ್ಟಾ? 2ಕ್ಕೆ 2 ಕೂಡಿಸ್ತೀವಿ, 4 ಬರುತ್ತೆ. ಕರೆಕ್ಟ್ ಮಕ್ಕಳೇ? 4 ಬರುತ್ತೆ. ಡ್ಯಾಶ್ ರೈಟ್. 64 ಏನಾಗುತ್ತೆ? ಕೆಳಗೆ ಬರುತ್ತೆ. 4 ಎಷ್ಟಲೇ ಅಂತ ಪ್ರಯತ್ನ ಮಾಡ್ತೀರಿ? 4 ಅಂತ ಪ್ರಯತ್ನ ಮಾಡ್ತೀರಿ. ರೈಟ್? 4 ತಗೊಂಡ್ರೆ ಏನಾಗುತ್ತೆ? 4 ತಗೊಂಡ್ರೆ ಏನಾಗುತ್ತೆ ನೋಡ್ರಿ. 4 ಡ್ಯಾಶ್ ಇಂಟು ಡ್ಯಾಶ್ 44 ಅಂತ ಓದಬೇಕಾಗುತ್ತೆ. ಅದನ್ನು 4 16 ಕರು ದಶಕ ಬಂದು 4 16 1 17 176 ಆಗ್ಬಿಡುತ್ತಲ್ವ? ಜಾಸ್ತಿ ಆಯ್ತಲ್ವಾ? ಒಂದು ಕಡಿಮೆ ಮಾಡೋಣ. ಎಷ್ಟಾಗುತ್ತೆ? 44 ಅಲ್ಲ 4 ಡ್ಯಾಶ್ ಇಂಟು ಡ್ಯಾಶ್ ಒಂದು ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. 3 3 9, 3 4 12, 129 ಆಗುತ್ತೆ ಮಕ್ಕಳೇ. ಒಪ್ತೀರಾ? ರೈಟ್. ಸೊ 43 3 ಎಷ್ಟಾಗುತ್ತಪ್ಪ? 129. ಶೇಷ ಎಷ್ಟು ಬರುತ್ತೆ? 5 14ರಲ್ಲಿ 9 ಹೋದರೆ 5, 5ರಲ್ಲಿ 2 ಹೋದರೆ 3, 0ಕ್ಕೆ 0, 35 ಬಂತು ಶೇಷ. ಆದರೆ ಮಕ್ಕಳೇ ಇದು ಶೇಷ 0 ಆಗಿಬಿಟ್ಟಿದ್ರೆ ಎಲ್ಲ ಬಗೆಹರಿದೋಗ್ತಿತ್ತು, ಏನು ಚಿಂತೆ ಇರ್ತಿದ್ದಿದ್ದಿಲ್ಲ. ಒಪ್ತೀರಾ? 0 ಆಗ್ಬಿಟ್ಟಿದ್ರೆ ನಮಗಿದೆ 23,000 ಆನ್ಸರ್ ಅಂತ ಹೇಳ್ಬೋದಿತ್ತು. ಹೇಳ್ತಿದ್ರೆ ಇಲ್ವಾ? ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 35. ನಾವು ಕಳೆದು ಬಿಟ್ಟರೆ ನಮಗೆ ಪೂರ್ಣ ವರ್ಗ ಸಿಗುತ್ತೆ. ಹೇಗೆ ಸಿಗುತ್ತೆ ಅದು ಪೂರ್ಣ ವರ್ಗ? 564ರಲ್ಲಿ 35 ಕಳೆದು ನೋಡ್ರಿ ಬೇಕಾದ್ರೆ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಾಂದರೆ ನೋಡ್ರಿ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. 4ರಲ್ಲಿ 5 ಹೋಗೋದಿಲ್ಲ, 14ರಲ್ಲಿ 5 ಹೋದರೆ 9, 5ರಲ್ಲಿ 3 ಹೋದರೆ 2, 5ಕ್ಕೆ 5, 529. ಯಾರು ಇವರು? 529 ಯಾರು ಇವರು? 23ರ ವರ್ಗ, ಪರಿಪೂರ್ಣ ವರ್ಗ. ಕರೆಕ್ಟಾ? ಸೊ 23 ಬರ್ಬೋದು ನಮಗೆ. ಯಾವಾಗ? ನಾವು 35ನ್ನು ತೆಗೆದುಬಿಟ್ರೆ. ಇದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಮಕ್ಕಳೇ? 35. ಈಗ ನೋಡ್ರಿ, ಈಗ ಟ್ವಿಸ್ಟ್ ಹೇಗಿದೆ. ಇದಕ್ಕೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 23ರ ವರ್ಗಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ ಇದು. ಹೌದಾ? 23ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗಾದ್ರೆ ಅದಕ್ಕಿಂತ 23ರ ನಂತರ ಯಾರು ಬರ್ತಾರೆ? 24ರ ವರ್ಗ. 24ರ ವರ್ಗ ಅಂದ್ರೇನು? 576. 596 ಅಲ್ಲಪ್ಪ, 576. 14ರ ವರ್ಗ 196, 24ರ ವರ್ಗ 576. ಮರಿಬಾರ್ದು ಸಾರು. ಸೊ 24ರ ವರ್ಗ 576. ನಮಗೆ ಕೊಟ್ಟಿರೋ ಸಂಖ್ಯೆ 564. ಶೇಷ ಏನು ಬರುತ್ತೆ ಮಕ್ಕಳೇ? ನೋಡಿರಿ, ಶೇಷ ಏನು ಬರುತ್ತೆ? 6ರಲ್ಲಿ 4 ಹೋದರೆ 2, 7ರಲ್ಲಿ 6 ಹೋದರೆ 1, 5ರಲ್ಲಿ 5 ಹೋದರೆ 0. ಮಕ್ಕಳೇ ಇನ್ನೊಂದು 12 ಸೇರಿಸ್ಬಿಟ್ರೆ ನೆಕ್ಸ್ಟ್ ವರ್ಗ ಆಗುತ್ತಾ ಅದು? ಇನ್ನೊಂದು 12 ಸೇರಿಸ್ಬಿಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತಾ? ಚೆಕ್ ಮಾಡ್ಬೇಕ್ರಿ. 564 ಐತ್ರಿ. ಇದಕ್ಕೊಂದು 12 ಸೇರಿಸಿ ನೋಡ್ರಿ, ಏನಾಗ್ತೈತ್ರಿ? 4ಕ್ಕೆ 2 ಸೇರಿಸಿದ್ರೆ 6 ರೀ, 6ಕ್ಕೆ 1 ಸೇರಿಸಿದ್ರೆ 7 ರೀ, 5ಕ್ಕೆ 5 ರೀ. ಇದು ಇವ್ರು ಯಾರು ರೀ? ಅವರು 24ರ ವರ್ಗ ರೀ. ಬಂತ್ರಿ? ಮುಂದೆ ಹೋಗಣ್ರಿ. ಹೆಂಗೆ ಹೋಗಣ್ರಿ? ಬುರ್ರಿ. ಸೊ ಇದಕ್ಕೆ ನಾವು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಮಕ್ಕಳೇ? 12. ಸ್ವಲ್ಪ ಗೊತ್ತಾಯ್ತಾ? ಆನ್ಲೈನಲ್ಲಿರುವ ಮಕ್ಕಳೇ ನಿಮಗೂ ಗೊತ್ತಾಯ್ತಾ? ಆಯ್ತು.
ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಿಂದೋಗಿ ಮತ್ತೊಂದು ಸರಿ ನೋಡೋ ಅವಕಾಶ ಇದೆ. ಇನ್ನೂ ಒಂದು ಕೊನೆ ಫೈನಲ್ ಎಕ್ಸಾಂಪಲ್ ತಗೊಳ್ಳೋಣ. ಲಾಸ್ಟ್ ಎಕ್ಸಾಂಪಲ್ ಫೈನಲ್ ಎಕ್ಸಾಂಪಲ್. 695. ಓಕೆ, 695. ಇದರಿಂದ ಎಷ್ಟು ಕನಿಷ್ಠ ಕಳಿಬೇಕು ವರ್ಗ ಮಾಡಬೇಕು ಅಂದರೆ, ಅಥವಾ ಎಷ್ಟು ಕನಿಷ್ಠ ಕೂಡಿಸ್ಬೇಕು, ಎಷ್ಟು ಕಳಿಬೇಕು ಎಷ್ಟು ಕೂಡಿಸ್ಬೇಕು ನೀವು ಹೇಳ್ರಿ. ಕನಿಷ್ಠ ಎಷ್ಟನ್ನು ಕಳಿಬೇಕು, ಕನಿಷ್ಠ ಎಷ್ಟನ್ನು ಕೂಡಿಸ್ಬೇಕು? ಫಟಾಫಟ್ ಜೋಡಿ ಮಾಡಿರಿ ಮೊದಲು. 6 ಮಾತ್ರ ಒಂಟಿ, ಅಲ್ಲಿಂದ ಇಬ್ಬಿಬ್ಬರು ಜೋಡಿ ಮಾಡ್ತಾ ಬಂದ್ವಿ. 5 ಮತ್ತು 9 ಜೋಡಿ ಆದರೂ ಷರತ್ತು, 6 ಮಾತ್ರ ಒಬ್ಬರೇ ಉಳಿದ್ರು. ಈಗ ಯಾವ ವರ್ಗ ಸಂಖ್ಯೆಯಿಂದ 6ನ ಭಾಗಾಕಾರ ಮಾಡ್ಬೋದು? 2 2 4, 3 3 9, 2ರ ವರ್ಗ 2 2 4, ಶೇಷ 2. 2ಕ್ಕೆ 2 ಸೇರಿಸ್ಬೇಕು ಮಕ್ಕಳೇ, 4 ಆಗುತ್ತೆ. ಡ್ಯಾಶ್ 95 ಕೆಳಗೆ ಬರುತ್ತೆ. ಮುಂದುವರ್ಸ್ರಿ, ನಿಲ್ಲಿಸ್ಬೇಡಿ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ರೀ? 70. ನೋಡ್ರಿ, ಎಲ್ಲರೂ ತಪ್ಪು ಮಾಡಿದ್ದೀರ. ನೀವು ಎಲ್ಲಿ ತಪ್ಪು ಮಾಡಿದ್ದೀರ ನೋಡ್ರಿ. 4ರ ಮುಂದೆ ಏನನ್ನ ಇಟ್ಟರೆ, ಈಗ 4ರಿಂದ ಭಾಗಾಕಾರ ಮಾಡ್ತಿದ್ದೀರಿ. 4 7 28. 4 7 ಅಂತ ಪ್ರಯತ್ನ ಮಾಡ್ತೀರಾ? ಕರೆಕ್ಟಾಗಿ ಚೆಕ್ ಮಾಡಿರಿ, ಬರುತ್ತಾ? 4 ಡ್ಯಾಶ್ ಇಂಟು ಡ್ಯಾಶ್ 7 ಇಟ್ಟು ನೋಡ್ರಿ, ಬರುತ್ತಾ? 7 7 49 ದಶಕ 4, 7 4 28, 28 4 32 ಬರುತ್ತಾ? ಜಾಸ್ತಿ ಆಯ್ತು ರೀ. ಅದಕ್ಕೇನು ಮಾಡಬೇಕು? ಒಂದು ಕಡಿಮೆ ಮಾಡ್ತೀವಿ. ಕರೆಕ್ಟಾ ಮಕ್ಕಳೇ? 48 8 8 ಏನಾಗುತ್ತೆ ನೋಡಿ. 8 8 64 4 ದಶ. ಓಹೋ, ಏನು ಮಾಡ್ತೀರ್ರಿ? ಇಲ್ರಿ 9 ಅಯ್ಯೋ, ಈಗ ಕರೆಕ್ಟ್ ಆತ್ರಿ. ಅದು 6ನ ಉಲ್ಟಾ ಬರೆದ್ಬಿಟ್ರಿ ಅಷ್ಟೇ. 6ನ ಉಲ್ಟಾ ಬರೆದ್ಬಿಟ್ಟು 9 ಆಗ್ಬಿಡ್ತೀರಿ. ಸಾರಿ, 6 36 6 ದಶಕ 3, 6 4 24 3 27 276. ಸೊ 46 6 276. ಶೇಷ ಏನು ಬರುತ್ತೆ ಮಕ್ಕಳೇ? 5ರಲ್ಲಿ 6 ಹೋಗಲ್ಲ. 5ರಲ್ಲಿ 6 ಹೋಗಲ್ರಿ. 9ರಲ್ಲಿ ಕಳಿತೀರಿ. ಇಲ್ಲಿಂದ ಒಂದು ಕೊಟ್ಟರೆ 15 ಆಗುತ್ತೆ. 15ರಲ್ಲಿ 6 ಹೋದ್ರೆ 9, 8ರಲ್ಲಿ 7 ಹೋದ್ರೆ 1, 2ರಲ್ಲಿ 2 ಹೋದ್ರೆ 0. 19 ರೀ ಮೇಡಮ್. ಯಾವ ಮಗ್ಗಿ ತಗೊಂಡಿದ್ದೀರಿ? 19. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಮಕ್ಕಳೇ? ಇಲ್ಲ, ಶೇಷ ಉಳಿತಿರೋದು 19. ಇವ್ರು ಇರದೇ ಇದ್ದಿದ್ದರೆ ನಮ್ಮ ಕೆಲಸ ಸಲೀಸಾಗ್ತಿತ್ತು ರೀ. ಇವರೇ ತಾನೇ ನಮಗೆ ಸಮಯ ತೊಂದರೆ ಕೊಡ್ತಿರೋರು. ಫಸ್ಟ್ ಇವ್ರನ್ನ ತಾನೇ ತೆಗಿಬೇಕು ನಾವು. 19 ರೈಟ್, ಲೆಟ್ಸ್ ಕಿಲ್ ಇಟ್. 19 ಇರಲಿ, ಯಾಕೆ ಬಡಪಾಯಿ 19 ಅವ್ರದಾರು ಇರಲಿ ಬಿಡ್ರಿ. ಇನ್ನೂ ಸ್ವಲ್ಪ ಏನಾರು ಸೇರಿಸ್ಬಿಡೋಣ, ಅವಾಗೇನಾಗ್ತಾರೆ? ಪೂರ್ಣವರ್ಗ ಆಗ್ತಾರೆ. ಇನ್ನು ಎಷ್ಟು ಸೇರಿಸ್ಬೇಕು ಪೂರ್ಣವರ್ಗ ಮಾಡ್ಬೇಕಂದ್ರೆ? 26ಕ್ಕಿಂತ ಜಾಸ್ತಿ ಇದಾರಲ್ಲ, ಹಂಗಾದ್ರೆ 26 ನೆಕ್ಸ್ಟ್ ವರ್ಗ ಯಾರು ರೀ? 27ರ ವರ್ಗ. 27ರ ವರ್ಗ ಎಷ್ಟು ರೀ? 27ರ ವರ್ಗ ಎಷ್ಟು ರೀ? 729 ರೀ. ಕರೆಕ್ಟ್ರಾ? ಇದು 9ರ ಘನವೂ ಹೌದು, ಇದು 9ರ ಘನವೂ ಹೌದು. ನೆನಪಿರಲಿ, 729 ಅಲ್ಲೂ ಬರುತ್ತಲ್ವಾ? 9ರ ಘನ ನೆನಪಿರಬೇಕು. ಇದು ಸಹ ವಿಶೇಷ ವರ್ಗ, ವಿಶೇಷ ಘನ, ಎರಡು ಸಂಬಂಧವನ್ನು ಹೊಂದಿದೆ. ಸದ್ಯಕ್ಕೆ ಇದು ಘನ ಬೇಡ, ಕನ್ಫ್ಯೂಷನ್ ಬೇಡ, ವರ್ಗಕ್ಕಷ್ಟೇ ಸೀಮಿತರಾಗೋಣ. ಈಗ 26ರ ನೆಕ್ಸ್ಟ್ 27ರ ವರ್ಗ ಬರುತ್ತೆ. 27ರ ವರ್ಗ ಬರ್ತಿದ್ವಿ. ಆ ನಂಬರಲ್ಲಿ ಈ ನಂಬರ್ ಕಳೀರಿ. 695 ಕಳೀರಿ. ಎಷ್ಟು ಬರುತ್ತೆ? 9ರಲ್ಲಿ ಇದ್ದೋದ್ರೆ 4, 12ರಲ್ಲಿ 9 ಹೋದರೆ 3, 6ರಲ್ಲಿ ಹೋದರೆ 0, 34. ನಾವು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ 34, ಕಳೆಯಬೇಕಾದ ಸಂಖ್ಯೆ ಅಲ್ಲ. ಕಳೆಯಬೇಕಾದ ಸಂಖ್ಯೆ ಶೇಷ ಏನು ಬರುತ್ತಲ್ಲ ಅದನ್ನು ಕಳೆದುಬಿಟ್ರೆ ಮುಗೀತಪ್ಪ. ಅರ್ಥ ಆಗ್ತಿದೆಯಾ? ತೇಜಸ್ ರೆಡಿ? ಸ್ವಲ್ಪ ಕರೆಕ್ಟಾಗಿ ಕೂರ್ರಿ ನೀ ಸರ್ ಪ್ಲೀಸ್. ಡೋಂಟ್ ವರಿ. ಭಾಗಾಕಾರ ಅರ್ಥ ಆಯ್ತಾ? ಭಾಗಾಕಾರ ಅರ್ಥ ಆಯ್ತಾ? ನಾವು ಈ 19ನ ಕಳೆದ್ರೆ ಗೊತ್ತಾಯ್ತಾ? ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಹೇಗೆ ಕಂಡುಹಿಡಿಬೇಕು? ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಹೇಗೆ ಕಂಡುಹಿಡಿಬೇಕು? ಇದು 26ರ ವರ್ಗಕ್ಕಿಂತ ಜಾಸ್ತಿ ಇದೆ ನಂಬರ್ ಇದು. ಹಾಗಾದ್ಮೇಲೆ 26ರ ನಂತರ ಯಾವ ವರ್ಗ ಬರುತ್ತೆ? 27ರ ವರ್ಗ. 27ರ ವರ್ಗ ಏನಂತ ಇರುತ್ತೆ ಮಕ್ಕಳೇ? 729 ರೈಟ್. 729 ರೈಟ್. ಹಲೋ,
729ರಲ್ಲಿ ನಮಗೆ ಕೊಟ್ಟಿರೋ ಸಂಖ್ಯೆನ ಕಳೀರಿ, 695 ಕಳೀರಿ. ಹಾಗಾದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೂಡಿಸ್ಬೇಕಿನ್ನು ನಾವು ಅಂತ. 9ರಲ್ಲಿ 5 ಹೋದರೆ 4, 2ರಲ್ಲಿ 9 ಹೋಗೋದಿಲ್ಲ, ಇದನ್ನು ಪಕ್ಕದ ಮನೆಯಿಂದ ತೊಗೊಳ್ರಿ. 12ರಲ್ಲಿ 9 ಹೋದರೆ 3, 6ರಲ್ಲಿ 6 ಹೋದರೆ 0, 34. ನಾವು ಕೂಡಿಸಬೇಕಾದ ಸಂಖ್ಯೆ 34. ಚೆಕ್ ಮಾಡ್ತೀರಾ? ಚೆಕ್ ಮಾಡಿರಿ, ಬೇಕಾದ್ರೆ ಚೆಕ್ ಮಾಡಿರಿ. 695 ನಮ್ಮ ನಂಬರು ಮದನ್, ನಾವು ತಗೊಂಡಿದ್ದು 695 ನಂಬರು. ಇದಕ್ಕೆ ಏನು ಕೂಡಿಸ್ಬೇಕು ನಾವು ಅಂತ 34ನ ಕೂಡಿಸ್ಬೇಕಂತ 5, 4, 9, 9, 3, 12, 2 ದಶಕ 1, 1, 6, 7, 729. ಯಾರು ರೀ ಅವರು? ನೆಕ್ಸ್ಟ್ ವರ್ಗ ಆಗ್ತಾರಿಲ್ಲ ಅವರು. ಇವಾಗಲೂ ಪರಿಪೂರ್ಣ ವರ್ಗ ಆಗುತ್ತಲ್ವಾ ಯಾವಾಗ 34ನ ಕೂಡಿಸಿದ್ರೆ? ಎಷ್ಟನ್ನು ಕಳೆದ್ರೆ ಮತ್ತೆ ಪರಿಪೂರ್ಣ ವರ್ಗ ಆಗುತ್ತೆ? 19ನ ಕಳೆದ್ರೆ 26ರ ವರ್ಗ ಆಗುತ್ತೆ. 19ನ ಕಳೆದ್ರೆ ಅದು 26ರ ವರ್ಗ ಆಗುತ್ತೆ. 34ನ ಕೂಡಿಸಿದ್ರೆ 27ರ ವರ್ಗ ಆಗುತ್ತೆ. ಸಿಂಪಲಾಗಿ ಹೇಳ ಒಂದು ಎಕ್ಸಾಂಪಲ್ಲು, ಭಾಳ ಸಲೀಸಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 5ಕ್ಕೆ ಎಷ್ಟನ್ನು ಕಳೆದರೆ ಪರಿಪೂರ್ಣ ವರ್ಗ ಆಗುತ್ತೆ? ಕನಿಷ್ಠ ಎಷ್ಟನ್ನು ಕಳೆದರೆ ಪರಿಪೂರ್ಣ ವರ್ಗ ಆಗುತ್ತೆ? 1 ಕಳಿಬೇಕು. ಕನಿಷ್ಠ ಎಷ್ಟನ್ನು ಕೂಡಿಸಿದರೆ ಪರಿಪೂರ್ಣ ವರ್ಗ ಆಗುತ್ತೆ? ಅರ್ಥ ಆಗ್ತಿದೆ ಇವಾಗ? ನೋಡ್ರಿ, ಹೆಂಗೆ ಮಾಡಬೇಕು ಅಂದರೆ ಮಕ್ಕಳೇ, 5ರಿಂದ 1 ಕಳೆದ್ರೆ ಎಷ್ಟಾಗುತ್ತೆ? 4. ಇದು ಪರಿಪೂರ್ಣ ವರ್ಗ. ಯಾವುದರ ವರ್ಗ? 2ರ ವರ್ಗ. ಕರೆಕ್ಟಾ? ಈ 2 ಆಗಬೇಕು, 2ರ ವರ್ಗ ಆಗಬೇಕು. ಇಲ್ಲಾಂದರೆ 2ರ ವರ್ಗಕ್ಕಿಂತ ಜಾಸ್ತಿ ಇದೆ ತಾನೆ 1. ಇನ್ನೊಂದು ಇನ್ನು 4 ಸೇರಿಸಿದ್ರೆ ಏನಾಗುತ್ತೆ? ಅದಕ್ಕೆ ಕನಿಷ್ಠ 4ಅನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ? ಇದು 9. 9 ಅಂದರೆ ಯಾರು? 3ರ ವರ್ಗ. ಆದರೆ ಅದು 2ರ ವರ್ಗ ಆಗಬೇಕು, ಇಲ್ಲ 3ರ ವರ್ಗ ಆಗಬೇಕು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಸೊ ಅದೇ ಥರ ನಾವೇನು ಮಾಡಿದ್ವಿ ಮಕ್ಕಳ ಇಲ್ಲಿ, ಸೊ ನಾವು ಭಾಗಕಾರ ಮಾಡ್ತಾ ಹೋದ್ವಿ, ಅಲ್ಲಿ 26 ಬಂತು. ಕರೆಕ್ಟ್? 26 ವರ್ಗ ಆಗಬೇಕು ಅಂದರೆ 19ನ ಕಳೆದುಬಿಟ್ರೆ 26 ವರ್ಗ ಆಗುತ್ತೆ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 19. ಬರೆದ್ವಿ ಅದನ್ನು. ಆದರೆ ಇದಕ್ಕಿನ್ನೂ ಎಷ್ಟು ಸೇರಿಸ್ಬಿಟ್ರೆ, ಈಗ 5ಕ್ಕೆ ಸೇರಿಸಿದ್ವಲ್ಲ ನಾವು, ಅದೇ ಥರ ಇದಕ್ಕಿನ್ನೂ ಎಷ್ಟು ಸೇರಿಸಿದ್ರೆ ಅದು ಪರಿಪೂರ್ಣ ವರ್ಗ ಆಗುತ್ತೆ. ಅದಕ್ಕೇನು ಮಾಡಿದ್ವಿ? 26 ನೆಕ್ಸ್ಟ್ ಯಾರಿದ್ದಾರೆ? 27ರ ವರ್ಗ. 27ರ ವರ್ಗದಲ್ಲಿ 695 ನಾವೇನು ಮಾಡ್ತೀವಿ? ಕಳಿತೀವಿ. ಕಳೆದಾಗ ಎಷ್ಟು ಬಂತು? 34. ಸೊ ಅದು ನಮಗೆ ಹೇಳುತ್ತೆ, ನಾವು ಅದನ್ನು 34ನ ಸೇರಿಸ್ಬಿಟ್ರೆ, 695ಕ್ಕೆ 34ನ ಸೇರಿಸ್ಬಿಟ್ರೆ ಪರಿಪೂರ್ಣ ವರ್ಗ ಸಿಗುತ್ತೆ 729. ಸೊ ಇದು ನವೋದಯದಲ್ಲಿ ಬರ್ಬೋದಾದ ಪ್ರಶ್ನೆ. ಸರಿನಾ? ಮತ್ತೆ ಮಾಡೋಣ ಪ್ರಶ್ನೆಗಳನ್ನು. ಸ್ವಲ್ಪ ವಾಕ್ಯ ರೂಪದ ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳೇ. ರೈಟ್? 288 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು? ನೋಡಿರಿ ಮಕ್ಕಳೇ, ಒಂದು ನೆನ್ಪಿಟ್ಕೊಳ್ರಿ, ಗುಣಿಸೋದು ಭಾಗಿಸೋದು ಈ ಥರ ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ಗುಣಿಸೋದು ಭಾಗಿಸೋದು ಬಂತಂದರೆ ಒಂದು ಸಂಖ್ಯೆಯನ್ನು ಪೂರ್ಣ ವರ್ಗವನ್ನಾಗಿ ಮಾಡಬೇಕು. ಎಷ್ಟು ಗುಣಿಸ್ಬೇಕು, ಎಷ್ಟು ಭಾಗಿಸ್ಬೇಕು ಅಂತ ಬಂದರೆ ನಾವು ಯಾವ ಪದ್ಧತಿನ ಅನುಸರಿಸಬೇಕು? ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ಅದರಿಂದ ನೋಡಬೇಕು. ಹೇಗಪ್ಪ? ಭಾಳ ಸರಳ ಪ್ರಶ್ನೆ ಇದೆ ಇದು. ನಾನು ಮಾಡಿ ತೋರಿಸ್ತೀನಿ ನೋಡಿರಿ. 288 ಇದನ್ನು ಪೂರ್ಣ ವರ್ಗ ಮಾಡಬೇಕಂತೆ ಸುಷ್ಮಿತಾ. ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. 288 ಇದೆ. ಅಪವರ್ತನೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಥರ ಮಾಡ್ತೀವಲ್ವಾ? ಸರಿ ಸಂಖ್ಯೆ 2 1 2 4 2 4 8 2 7 12 2 2 4 2 3 6 ಶೇಷ 1 2 6 12 2 18 36 2 9 18 3 3 9 3 1 3. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ದೀವಿ. ರೈಟ್? ಇದು ಪೂರ್ಣ ವರ್ಗ ಸಂಖ್ಯೆ ಆಗಿದ್ದಿದ್ರೆ ಇದ್ರ ವರ್ಗಮೂಲನೂ ಬರಬೇಕು. ಸೊ ಹಾಗಾಗಿ ವರ್ಗಮೂಲ 288ರ ವರ್ಗಮೂಲ ಏನು ಬರುತ್ತೆ ನೋಡ್ರಿ? 2 × 2 × 2 × 2 × 2 × 3 × 3. ಸೊ ಇಲ್ಲಿ ಆಯ್ತು ಗುಡ್. ಇಲ್ಲಿ ವರ್ಗಮೂಲದ ಛತ್ರದಿಂದ ಯಾರ್ಯಾರು ಹೊರಗೆ ಬರ್ಬೋದು? ಯಾರ್ಯಾರು ಜೋಡಿ ಅದಾರ ಅವ್ರು ಹೊರಗೆ ಬರ್ತಾರಲ್ರಿ. ಈ 2 ಹೊರಗೆ ಬರುತ್ತೆ, ಈ 2 ಹೊರಗೆ ಬರುತ್ತೆ, ಇವ್ರು 3 ಹೊರಗೆ ಬರ್ತಾರ. ಇವ್ರು ಬರೋಕ್ಕೆ ಸಾಧ್ಯನಾ? ಇವ್ರು ಒಬ್ಬರೇ ಉಳ್ಕೊಂಬಿಟ್ರಲ್ವ? ಇನ್ನೊಂದು 2 ಇದಕ್ಕೆ ಜೊತೆಗೆ ಗುಣಿಸ್ಬಿಟ್ಟಿದ್ರೆ ಯಾರಾದರೂ, ಇನ್ನೊಂದು 2 ಜೊತೆಗೆ ಇದ್ಬಿಟ್ಟಿದ್ರೆ ಅದು ಜೋಡಿಯಾಗಿ ಹೊರಗೆ ಬರ್ತಿದ್ವಾ? ಸೊ ನಾವು ಈ ಸಂಖ್ಯೆಗೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 2 ಮಕ್ಕಳೇ. ಯಾವ ಸಂಖ್ಯೆ ಅದು?
ನಾವು ಇದಕ್ಕೆ ಇನ್ನೊಂದು 2 ಸೇರಿಸ್ಬಿಟ್ಟಿದ್ರೆ ಅದು ಜೋಡಿ ಆಗ್ಬಿಡ್ತಿದ್ವು, ಜೋಡಿ ಆಗ್ಬಿಟ್ಟಿದ್ರೆ ಅವರು ಒಬ್ರು ಹೊರಗೆ ಬಂದುಬಿಡ್ತಿದ್ರು. ಹೌದಾ? ಸುಮ್ಮನೆ ಪಾಪ ಜೈಲೊಳಗೆ ಒಬ್ಬರೇ ಉಳ್ಕೊಂಬಿಟ್ಟಾರೆ. ಹಾಂ, ಪಾಪಚ್ಚಿ. ಸೊ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 2. ಸೊ ಇದಕ್ಕೇನು ನಾವು ಇದು ಲೆಕ್ಕ ಏನು ಮಾಡೋಂಗಿಲ್ಲ, ಇಷ್ಟು ತಿಳ್ಕೊಂಬಿಟ್ರೆ ಸಾಕು, ಇಷ್ಟು ನೋಡಿಬಿಟ್ರೆ ಗೊತ್ತಾಗುತ್ತೆ ನಮಗೆ. ಇದಕ್ಕೆ ಉತ್ತರ 2. ಸರಿನಾ? ಇದಕ್ಕೆ ಸರಿಯಾದ ಉತ್ತರ 2. ಗೊತ್ತಾಗ್ತಿದೆಯಾ? ಗುಣಿಸೋದು ಭಾಗಿಸೋದು ಬಂತಂದರೆ ಮಕ್ಕಳೇ, ಗುಣಿಸೋದು ಭಾಗಿಸೋದು ಆ ಥರ ಬಂದು ಯಾವ ಕನಿಷ್ಠ ಸಂಖ್ಯೆಯನ್ನು ಗುಣಿಸಬೇಕು, ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸ್ಬೇಕು, ಈ ಥರ ಪ್ರಶ್ನೆ ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ನೆನಪಿರುತ್ತಾ? ಏನು ಮಾಡ್ತೀವಿ? ಯಾವ ಪಾನಿಪೂರೀಕರಣ? ಓಕೆ, ಥ್ಯಾಂಕ್ ಯು. ಅವಿಭಾಜ್ಯ ಅಪವರ್ತನೀಕರಣ. ಓಕೆ, ವೆರಿ ಗುಡ್. ಚೆಕ್ ಮಾಡೋಣ. ಹಾಂ, 1800 ಇದನ್ನು ಪರಿಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಬೇಕು? ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಬೇಕು? ಗುಣಾಕಾರ ಎಷ್ಟು ಗುಣಿಸಬೇಕು, ಎಷ್ಟು ಭಾಗಿಸಬೇಕು, ಆವಾಗ ಯಾವ ಕರ್ಣ ಮಾಡಬೇಕು? ಒಬ್ಬರೇ ಹೇಳ್ತದಲ್ರಿ. ಹರ್ಷ, ನೀವು ಹೇಳ್ತೀರಾ ಏನಂತ? ಓಕೆ, ಗುಡ್. 1800 ಇದರ ಅವಿಭಾಜ್ಯ ಅಪವರ್ತನೀಕರಣ ಈ ರೀತಿ ಮಾಡ್ತೀವಿ ನಾವು ಮಕ್ಕಳೇ. ನೆನಪಿರಬೇಕು. ಏನಾಗುತ್ತೆ? 2 9 18, 2 0 2 0 ಸಮರ್ಥ. ಮತ್ತೆ ಸರಿ ಸಂಖ್ಯೆ ಇದೆ, 2 4 8 ಸಮರ್ಥ, ಶೇಷ 1, 2 5 10, 0ಗೆ 0 ಸಮರ್ಥ, ಕರೆಕ್ಟ್ ಸಮರ್ಥ. 45 ಬಂತು ಸಮರ್ಥ. 0 ಇದೆ ಸವಿ ಸಂಖ್ಯೆ, ಮತ್ತೆ 2ರಿಂದ ಮಾಡೋಣ ಸಮರ್ಥ. 2 2 4, 2 2 4, ಶೇಷ 1, 2 5 10 ಸಮರ್ಥ. 3ರ ಬಾಧ್ಯತೆನ ಹೊಂದಿದೆ ಸಮರ್ಥ. 5 ಅವಿಭಾಜ್ಯ ಸಂಖ್ಯೆ. ನಾನು ಹಾಗೆ ಕೇಳ್ತಾ ಇದ್ದೀನಿ, 3ರ ಬಾಧ್ಯತೆನ ಬರುತ್ತಾ ಅದು? ಭೈರವಿ ಹೇಳ್ತಾರೆ. ಭೈರವಿ 225 3ರಿಂದ ನಿಶೇಷ ಭಾಗಾಕಾರ ಆಗುತ್ತಾ? ಹೇಗೆ? ವೆರಿ ಗುಡ್ ಭೈರವಿ. 2 + 2 + 2 ಅಂಕೆಗಳ ಮೊತ್ತ 2 + 2 4, 4 + 5 9. 9 3ರ ಮಗ್ಗಿಯಲ್ಲಿ ಬರುತ್ತಲ್ವಾ? 9 3ರಿಂದ ಭಾಗಾಕಾರ ಆಗುತ್ತೆ. ಸೊ ಹಾಗಂದ್ಮೇಲೆ ಸಂಪೂರ್ಣ ಸಂಖ್ಯೆನೂ ಸಹ 3ರ ಬಾಧ್ಯತೆನ ಹೊಂದಿದೆ ಸಮರ್ಥ. ನಿದ್ದೆ ಮಾಡಬೇಡಪ್ಪ. ಹಗಲುಗನಸು ಕಾಣಬಾರ್ದು ಕಣು. 3 7 21, ಶೇಷ 1, 3 5 15. ಅಕಸ್ಮಾತ್ ಹಗಲು ಬಂದು ಒಂದೊಂದು ಮಾತು ಹೇಳ್ತಾರೆ, ಹಗಲುಗನಸು ಕಂಡ್ರೆ ನಿಜ ಆಗ್ತವೆ ಅಂತ ಹೇಳ್ತಾರೆ. ಬೆಳಗಿನ ಜಾವ ಏನು ಕನಸು ಕಾಣ್ತೀರಿ, ನಿಜ ಆಗ್ತವೆ ಅಂತ ಹೇಳ್ತಾರೆ. ನನ್ನ ಬಗ್ಗೆ ಒಳ್ಳೇದು ಬಯಸಪ್ಪ, ಥ್ಯಾಂಕ್ಸಪ್ಪ. ಓಕೆ, ಸೊ ಆದರೆ ಪಿರಿಯಡಿಂದ ಹೊರಗೆ ಹೋದ್ಮೇಲೆ ಕೇಳಪ್ಪ ಕನಸನ್ನು, ಆಯಿತಾ? ಕನಸುಗಾರ ಸಮರ್ಥ. ಇಲ್ಲಿ ನೋಡು, ಮತ್ತೆ ಇದು 3ರಿಂದ ಆಗುತ್ತೆ ಮಕ್ಕಳೇ. 3 25 ರೈಟ್. 25 ಯಾವುದರಿಂದ ಹೋಗುತ್ತೆ? 5 5 25, 5 1 5 ಸಮರ್ಥ. ಒಳ್ಳೇದು ಮಾಡಪ್ಪ. 1800 ಸಮರ್ಥ. 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. ನಾನು ಅಲ್ಲಿರೋದನ್ನೇ ಬರೆದಿದ್ದೀನಿ ಮಕ್ಕಳು, ಇಲ್ಲಿರುವ ಸಂಖ್ಯೆಗಳನ್ನೇ ಪಟ್ಟಿ ಮಾಡಿದ್ದೀನಿ ನೋಡಿ. ಕರೆಕ್ಟ್ ಬಾಲಾಜಿ? ಇಲ್ಲಿರುವ ಸಂಖ್ಯೆಗಳನ್ನ ಅಲ್ಲಿ ಬರೆದಿದ್ದೀನಿ. ಬಾಲಾಜಿ, ನಾವೇನಂತ ಹೇಳಿದ್ವಿ? ವರ್ಗಮೂಲದ ಛತ್ರದಿಂದ ಯಾರು ಹೊರಗೆ ಬರ್ತಾರೆ? ಪ್ರತೀಕ. ಯಾರು ಹೊರಗೆ ಬರ್ತಾರೆ? ಜೋಡಿ. ಓಕೆ, ವೆಯ್ಟ್. ಇವ್ರು ಜೋಡಿ ಇದ್ದಾರೆ, ಇವರೇನೋ ಹೊರಗೆ ಬರ್ತಾರೆ, ಇವರು ಹೊರಗೆ ಬರ್ತಾರೆ. ಅವ್ರನ್ನ ಗುಣಿಸ್ಬಿಟ್ರೆ ನಮಗೆ ಯಾವುದು ವರ್ಗಮೂಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಬ್ಬರು ಒಬ್ಬಂಟಿಯಾಗಿ ಉಳಿದಿದ್ದಾರೆ. ಯಾರವರು? ಸೊ ಇವ್ರು ಇಲ್ಲದೆ ಇದ್ದಿದ್ದರೆ ಪರವಾಗಿದ್ದಿಲ್ಲ ತಾನೆ? ಅವ್ರನ್ನ ಅಲ್ಲಿಂದ ಹೋಗ್ಸೋದು ಹೇಗೆ? 2ರಿಂದ ಭಾಗಿಸಿದ್ರೆ ಮಾತ್ರ ಹೋಗಿಸ್ಬೋದಿತ್ತ? 2 1 2 2 1 2 ಅಂತ ಹೋಗಿಸ್ಬೋದಿತ್ತಾ? ರೈಟ್, ಭಾಗಿಸ್ದಾಗಲೇ ತಾನೇ ಹೋಗ್ಸೋಕ್ಕೆ ಸಾಧ್ಯ. ಸೊ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಮಕ್ಕಳಲ್ಲಿ? ಸೊ 2. ಇದಕ್ಕೆ ಉತ್ತರ ಏನು ಬರುತ್ತೆ? 2. ಅಥವಾ ಇದೇ ಪ್ರಶ್ನೆಗೆ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಅಂತ ಅದಕ್ಕೂ ಸಹ 2. ಇವ್ರಿಗೆ ಇನ್ನೊಬ್ರು ಜೋಡಿ ಕೊಡಿಸ್ಬಿಟ್ಟಿದ್ರೆ ಸಾಕಾಗ್ತಿತ್ತು, ಅವ್ರು ಹೊರ ಬರ್ತಿದ್ರು. ಸೊ ಭಾಗಿಸೋದಾದರೂ ಆಗಲಿ ಗುಣಿಸೋದಾದರೂ ಆಗಲಿ ಯಾರು ಒಬ್ರು ಇರ್ತಾರಲ್ಲ ಅವ್ರನ್ನ ಹೊರಗೆ ತಗೊಂಬಂದ್ಬಿಟ್ರೆ ಅವರ ನಮಗೆ ಉತ್ತರ. ಕ್ಲಿಯರ್? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? ನಿಮ್ಮ ಫೇವ್ರೆಟ್ ಪ್ರಶ್ನೆ. ಇದಕ್ಕೆ ಏನು ಮಾಡ್ಬೇಕು ನೀವೇ ಹೇಳ್ಬೇಕು ನನಗೆ. ಆನ್ಸರ್ ಅಲ್ಲ. ಮೆಥಡ್ ಏನು? ಪದ್ಧತಿ ಯಾವುದು? 399ಗೆ ಅಲ್ಲಪ್ಪ, ಗಮನ ಕೊಡಲ್ಲಪ್ಪ. 399ಗೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಹೇಗೆ? ಉತ್ತರ ಗುಡ್.
ಸರಿಯಾದ ಪದ. ವೆರಿ ಗುಡ್, ವೆರಿ ಗುಡ್. ನನಗೆ ಗೊತ್ತಪ್ಪ, 399ಕ್ಕೆ 1 ಸೇರಿಸಿದ್ರೆ 400 ಆಗುತ್ತೆ, 420 ವರ್ಗ. ನೋ, ವಯಸ್ಸಾಗಿದೆ, ಸ್ವಲ್ಪ ನೆನಪುಗಿದೆ. ನೋ, ಅಷ್ಟಾಗಿಲ್ಲ, ನಿಮ್ಮನ್ನು ಬಿಟ್ಟು ಹೋಗೋಷ್ಟಾಗಿಲ್ಲ, ಆಯಿತಾ? ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೇನೆ, ಡೋಂಟ್ ವರಿ. ಬಟ್ ನನಗೆ ಗೊತ್ತು 1 ಸೇರಿಸಿದ್ರೆ ಆಗುತ್ತೆ. ಬಟ್ ಯಾವ ಕ್ರಮ ಬಳಸಬೇಕು, ಯಾವ ಪದ್ಧತಿ ಬಳಸಬೇಕು? ವರ್ಗಮೂಲ ಮಾಡದ ಸ್ನೇಹ ವರ್ಗಮೂಲ ಇದೆಯಲ್ಲಮ್ಮ, 2 ವಿಧಾನದಲ್ಲಿ ಕಂಡುಹಿಡಿಬೋದಮ್ಮ. ಒಂದು ಅವಿಭಾಜ್ಯ, ಅಪವರ್ತನೀಕರಣ, ಪಾನಿಪುರೀಕರಣ. ಇನ್ನೊಂದು ಭಾಗಾಕಾರ ವಿಧಾನ. ಏನಮ್ಮ? 2 ಇದಾವೆ ಹತ್ರ. ಅವಿಭಾಜ್ಯ ಅಪವರ್ತನೀಕರಣ ಅಂದ್ರೆ ಲೈನ್ ಹಿಂಗೆ ಹಾಕ್ಕೊಂತೀರಿ, ಅರ್ಥ ಆತ್ರಿ? ಹಾಂ, ಒಂದ್ಲೆ ಈ ಥರ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಸ್ಟೆಪ್ಸ್ ಏನು ಮಾಡ್ತೀವಿ, ಈ ಥರ ಬರಿತೀವಿಲ್ಲ ರೀ, ಈ ಥರ ಹಾಕ್ತೀವಿ. ಭಾಗಾಕಾರ ವಿಧಾನದಾಗ ಏನು ಮಾಡ್ತೀವಿ, ಅದನ್ನು ಹಿಂಗೆ ಹಾಕ್ಕೊಂಡ್ಬಿಡ್ತೀವಿ. ನೆನಪಾಗ್ತೈತ್ರಿ? ಇವೆರಡು ಪದ್ಧತಿ ಇದ್ದಾವೆ. ಅವಿಭಾಜ್ಯ ಅಪವರ್ತನೀಕರಣ ಯಾವಾಗ ಮಾಡ್ತೀವಿ? ಎಷ್ಟನ್ನು ಗುಣಿಸಬೇಕು, ಎಷ್ಟನ್ನು ಭಾಗಿಸಬೇಕು ಅಂತ ಪ್ರಶ್ನೆ ಬರ್ತಾವಲ್ಲ, ಆವಾಗ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀವಿ. ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆಯಬೇಕು, ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಬೇಕು, ಈ ಥರ ಬಂತಂದರೆ ಭಾಗಾಕಾರ ವಿಧಾನ ಮಾಡ್ತೀವಿ. 2 ವರ್ಗಮೂಲನೇ ಮಾಡೋದು, 2ರಲ್ಲೂ ವರ್ಗಮೂಲವೇ ಮಾಡೋದು ನಾವು. ಗುಣಿಸೋದು ಕೂಡಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀವಿ. ಸರಿ ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀವಿ. ಭಾಗಾಕಾರ ವಿಧಾನ ಬಂತಂದರೆ ಕೂಡಿಸೋದು ಕಳೆಯೋದು ಬಂತಂದರೆ ಭಾಗಾಕಾರ ವಿಧಾನ ಮಾಡ್ತೀವಿ. ಕನಿಷ್ಠ ಎಷ್ಟನ್ನು ಕೂಡಿಸಬೇಕು ನೋಡ್ರಿ. ಪಾನಿಪುರಿ ಅಂದ ತಕ್ಷಣ ಎಲ್ಲರಿಗೂ ಬಾಯಲ್ಲಿ, ನಿಮ್ಮೆಲ್ಲರ ಬಾಯಲ್ಲಿ ನೀರು ತರಿಸ್ಲಾ ನಾನು? ಇವನ್ ಆನ್ಲೈನಲ್ಲಿ ಯಾರು ನೋಡ್ತಿದ್ರಿ? ಐ ಆಮ್ ಶ್ಯೂರ್ ನಿಮ್ಮ ಬಾಯಲ್ಲೂ ನೀರು ಬರ್ತದೆ ನೋಡ್ರಿ ಇವಾಗ, ರೈಟ್? ಸೊ ಜಸ್ಟ್ ಹಾಗೆ ಕಲ್ಪನೆ ಮಾಡ್ಕೊಳ್ರಿ. ನೀವೊಂದು ಪಾನಿಪುರಿ ಅಂಗಡಿ ಹತ್ರ ಹೋಗಿದ್ರಿ, ಅವರು ಅಲ್ಲೆಲ್ಲ ಮಸಾಲೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇರ್ತವೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಮುಂದೆ ಇನ್ನೂ ಇಬ್ಬರು ಇದ್ದಾರೆ, ಅವ್ರಿಗೆ ಹಾಕ್ತಾ ಇದ್ದಾರೆ, ಅವ್ರು ತಟ್ಟೆ ಒಳಗೆ ಹಾಕ್ತಾ ಇದ್ದಾರೆ. ನಿಮ್ದಿನ್ನೂ ಸರ್ದಿ ಬಂದಿಲ್ಲ, ನೀವಿನ್ನೂ ಕಾಯ್ತಿದ್ರೆ, ಅಣ್ಣ ಪಾನಿಪುರಿ ಅಣ್ಣ 1 ಪ್ಲೇಟ್ ಪಾನಿಪುರಿ ಹಾಕ್ರಿ ಅಂತ ಹೇಳ್ತೀರಿ. ನೀವೇನು ಕಾಯ್ತಾಯಿದ್ದೀರಿ, ನಿಮ್ದಿನ್ನೂ ಸರ್ತಿ ಬಂದಿಲ್ಲ. ಅವರೆಲ್ಲ ತಿನ್ನೋದನ್ನೆಲ್ಲ ನೋಡ್ತಿದ್ದೀರಿ. ಅವ್ರದ್ದು ಮುಗೀತು, ಬರ್ರಿ ಅಂತ ನಿಮ್ಮನ್ನು ಕರೀತಾರೆ, ನೀವು ಹೋಗ್ತೀರಿ, ಒಂದು ತಟ್ಟೆ ಕೈ ಕೊಡ್ತಾರೆ, ಒಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಸಾಲೆ ಹಾಕಿ ಅವರೊಂದು ಗೋಲ್ಗಪ್ಪ ಏನಂತಾರೆ ಅದಕ್ಕೆ, ಗೋಲ್ಗಪ್ಪ ಅಂತಾರೆ ಅದಕ್ಕೆ. ಆ ಗೋಲ್ಗಪ್ಪನ ಹಂಗೆ ಅಲ್ಲಿ ಒಂದು ದೊಡ್ಡ ಕವರ್ ಒಳಗೆ ಇಟ್ಟಿರ್ತಾರೆ, ತೆಗೆದ್ಬಿಟ್ಟು ಅಂತ ಸೌಂಡ್ ಬರ್ತದೆ. ಅದನ್ನು ತೂತು ಮಾಡಿಬಿಟ್ಟು ಹೆಬ್ಬರಳೆಲ್ಲ ಅದಂತಾರೆ, ಅದನ್ನು ಬಿಟ್ಟು ತೆಗೆದುಬಿಟ್ಟು ಅದರೊಳಗಡೆ 30 ನಿಮಿಷ ಅದರೊಳಗಡೆ ಪಾನಿನ ಹಾಕಿಬಿಟ್ಟು ನಿಧಾನಕ್ಕೆ ಸ್ವಲ್ಪ ಮಸಾಲೆ, ಪಲ್ಯ, ಚಟ್ನಿ, ಆಲೂಗಡ್ಡೆ, ಬಟಾಣಿ, ಮೊಸರು, ಖಾರ, ಬೂಂದಿ ಏನೇನೋ ಹಾಕಿಬಿಟ್ಟು ಗೊತ್ತಿಲ್ಲ, ಸೊ ಹಾಕ್ಬಿಡ್ತಾರೆ. ತಡಿಯಪ್ಪ ಜಲ್ದಿ ಪಾನಿಪುರಿ ತಿನ್ನಬೇಕು, ಬೇರೆ ಏನಾರು ಹಾಕಲಿ ಅವರು. ಸೊ ಅದನ್ನು ಹಾಕಿಬಿಟ್ಟು ನಿಮ್ಮ ತಟ್ಟೆ ಒಳಗೆ ಇಡ್ತಾರೆ. ನೀವು ಅದನ್ನು ತಗೊಂಡು ಜಲ್ದಿ ಬಾಯೊಳಗೆ ಸೊ ತಿಂತೀರಾ? ಮತ್ತು ಜಲ್ದಿ ತಿನ್ಬೇಕು, ಲೇಟ್ ಆಗಂಗಿಲ್ಲ. ಮತ್ತು ಇನ್ನೊಂದು ಬಂದ್ಬಿಡುತ್ತೆ ಅಲ್ಲಿ, ಅದು ಜಾಸ್ತಿ ಹೊತ್ಬಿಟ್ರೆ ಪಾನಿ ಎಲ್ಲ ಹೊರಗೆ ಹೋಗ್ಬಿಡುತ್ತೆ. ಸೊ ಮತ್ತೊಂದು ಬಂತು. ನಾಲ್ಕು 5 ತಿಂದ್ರಿ, ಹೊಟ್ಟೆ ತುಂಬಿತು. ಅದು ಬಾಯಿ ಒಳಗೆ ಹೋದ ತಕ್ಷಣ ಹಂಗೆ ಬ್ಲಾಸ್ಟ್ ಆಗುತ್ತದೆ, ಕಡುಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಹಂಗೆ ಪಾನಿ ಎಲ್ಲ ಕರೆಂಟ್ ಶಾಕ್ ಥರ ಹೋಗ್ಬಿಡುತ್ತೆ. ಹುಳಿ, ಉಪ್ಪು, ಖಾರ, ಜೊತೆಗೆ ಡಯರಿಯಾ, ಮಲೇರಿಯಾ, ಡೆಂಗ್ಯೂ, ಹೊಟ್ಟೆ ನೋವು ಅದು ಸಹ ಫ್ರೀಯಾಗಿ ಸಿಗುತ್ತೆ. ಆಯಿತಾ? ಬಂದಮೇಲೆ ಮನೆಗೆ ಬಂದಮೇಲೆ ಗೊತ್ತಾಗುತ್ತದು. ಬಾತ್ರೂಮಿಗೆ 4 ಸರಿ ಓಡ್ತಿರಲ್ಲ, ಆವಾಗ ಗೊತ್ತಾಗತ್ತೆ ಪಾನಿಪುರಿ ಎಫೆಕ್ಟ್ ಏನಿರ್ತದೆ ಅಂತ. ಆಯಿತಾ? ಸೊ ಎಲ್ಲ ಕಡೆ ಮಕ್ಕಳು, ಎಲ್ಲ ಕಡೆ ಆ ಥರ ಇರಲ್ಲ. ಕೆಲವೊಂದು ಕಡೆ
ನೋಡಿದ್ದೀನಿ ನಾನು. ಅವರು ಸಹ ಅವ್ರು ದುಡಿಮೆ ಮಾಡ್ತಿದಾರಪ್ಪ, ಅವ್ರೇನು ಕಳ್ತನ ಮಾಡ್ತಿಲ್ಲ ಪಾಪ. ಸೊ ನಾವು ಮಾಡೋಣ ಈಗ ಪಾನಿಪುರೀಕರಣ, ಅಪವರ್ತನೀಕರಣ ಮರೆಯಾಗಿಲ್ಲ ನೋಡ್ರಿ. ಹಾಂ, ಏನಾರು ಅಪವರ್ತನೀಕರಣ ಅಂದರೆ ಪಾನಿಪುರಿ ನೆಂಚ್ಕೊಂಬಿಡ್ರಿ, ಆಯಿತಾ? ಪಾನಿಪುರಿ. ಸೊ ಕನಿಷ್ಠ ಎಷ್ಟು ಪಾನಿಪುರಿನ ತಿಂದರೆ ನಾವು ಹೊಟ್ಟೆ ತುಂಬಿಸ್ಕೊಬೋದು? ಇಲ್ಲ, ಕನಿಷ್ಠ ಎಷ್ಟು ಪಾನಿಪುರಿನ ನಾವು ತ್ಯಾಗ ಮಾಡಿದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಬೋದು? ಅದಕ್ಕೆ ಏನು ಮಾಡಬೇಕು? ಭಾಗಾಕಾರ ವಿಧಾನ ಮಾಡಬೇಕು. ಇದಕ್ಕೆ 2 ಪಾನಿಪುರಿನ ವಿಧಾನ ಮಕ್ಕಳೇ. ಎಷ್ಟನ್ನು ಕಳಿಯಬೇಕು, ಎಷ್ಟನ್ನು ಕೂಡಬೇಕು, ಈ ಥರ ಬಂತಂದರೆ ಯಾವ ವಿಧಾನ? ಭಾಗಾಕಾರ ವಿಧಾನ. ಪಾನಿಪುರಿ ನಮಗೆ ಡಬಲ್ ಬೇಕ್ರಿ, ಟ್ರಿಪಲ್ ಬೇಕ್ರಿ, 4 ಪ್ಲೇಟ್ ಬೇಕ್ರಿ, 10 ಪ್ಲೇಟ್ ಬೇಕ್ರಿ, ಅದು 10ಕ್ಕೆ ಡಬಲ್ ಬೇಕ್ರಿ. ಡಬಲ್ ಟ್ರಿಪಲ್ಲು ಮಾಡ್ತಾ ಹೋದ್ರೆ ಏನಂತೀವಿ? ಗುಣಾಕಾರ ಅಥವಾ ಭಾಗಾಕಾರ, ರೈಟ್? ಗುಣಾಕಾರ ಭಾಗಾಕಾರ ಎಷ್ಟನ್ನು ಗುಣಿಸಬೇಕು, ಕನಿಷ್ಠ ಎಷ್ಟನ್ನು ಕಳೆಯಬೇಕು ಅಂದರೆ ನಾವು ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನೀಕರಣ. ಸೊ ಪಾನಿಪುರಿ ಎಲ್ಲರೂ ತಿಂದ್ರಲ್ವಾ? ಲೆಕ್ಕ ಮಾಡೋಣವಾ? ಓಕೆ, ಯಾರಿಗಾದ್ರೂ ಬೇಜಾರಾದರೆ ಕ್ಷಮಿಸ್ಬಿಡ್ರಪ್ಪ, ಬಾಯಲ್ಲಿ ನೀರು ಬಂದ್ರೆ ಕ್ಷಮಿಸ್ಬಿಡ್ರಿ, ಆಯಿತಾ? ಬಟ್ ನನ್ನ ಮೇಲೆ ಅದೇನಂತಾರಲ್ಲ, ದೃಷ್ಟಿ ಬಿಡ್ತಾರಂತಾರಲ್ಲ, ನಾನು ಚಂದು ನನ್ನ ಮೇಲೆ ದೃಷ್ಟಿ ಬಿಡ್ಬೇಡಪ್ಪ, ಮತ್ತು ನನಗೆ ಹೊಟ್ಟೆಗೆ ಬಂದ್ಬಿಡುತ್ತಾ? ಹಾಂ, ಲೆಕ್ಕ ಮಾಡೋಣ. ಓಕೆ, ಸೊ ಇಲ್ಲೇನಿದೆ ಪ್ರಶ್ನೆ? 399ಗೆ ಮಕ್ಕಳೇ, ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಸೇರಿಸಬೇಕು, ಎಷ್ಟನ್ನು ಕಳಿಬೇಕು, ಎಷ್ಟನ್ನು ಸೇರಿಸಬೇಕು, ಎಷ್ಟನ್ನು ಕಳಿಬೇಕು? ಇದಕ್ಕೇನು ಮಾಡ್ಬೇಕು ನಾವು? ಭಾಗಾಕಾರದ ವಿಧಾನ. ಸೊ ಭಾಗಾಕಾರದ ವಿಧಾನ ಮಾಡೋಣ. 399 ಬರಿತೀನಿ ನಾನಿಲ್ಲಿ. ಭಾಗಾಕಾರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಬರ್ತೀವಪ್ಪ ಭಾಗಾಕಾರ? ನಾವು 2 ಅಂಕೆ 1 ಅಂಕೆ ಜೋಡಿ ಮಾಡ್ತೀವಿ. 3 ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? ಷರತ್ತು 1 1 ಶೇಷ ಎಷ್ಟು ಬರುತ್ತೆ? ಷರತ್ತು 2 1ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬರುತ್ತೆ? ಷರತ್ತು 2 ಡ್ಯಾಶ್ 99 ಕೆಳಗೆ ಬರುತ್ತೆ. ಕರೆಕ್ಟಾ? 99 ಕೆಳಗೆ ಬರುತ್ತೆ. ಎಷ್ಟಲೇ ಇಲ್ಲಿ ನಾನು 1 ಇಟ್ಟರೆ ಅಲ್ಲಿ 1 ಇಡಬೇಕು. ನೋಡಿರಿ ಏನಾಗುತ್ತೆ ನೋಡಿರಿ, ಹಾಗೆ ನೋಡಿರಿ, ನಾನು ಹೇಳ್ತೀನಿ ನೋಡಿರಿ. 1 ಇಟ್ಟರೆ ಇಲ್ಲಿ 1 ಇಡಬೇಕು. ಏನಾಗುತ್ತೆ? 21 1ಲೇ ಕಡಿಮೆ ಆಗಲಿಲ್ವಾ? ಭಾಳ ಕಡಿಮೆ ಆಗಲಿಲ್ವಾ ಮಕ್ಕಳೇ? ಸಾಕಾಗಲ್ಲ. 2 ಇಡ್ತೀನಿ, ಇಲ್ಲೂ 2 ಇಡಬೇಕು. 22 2ಲೇ ಇದು ಒಂದೇ ಸ್ಟೆಪ್ಪಲ್ಲಿ ನೀವು ಭಾಗಾಕಾರ ಮಾಡಬೇಕು. 22 2ಲೇ 44 ಕಡಿಮೆ ಆಗುತ್ತೆ. ಇದೇ ಥರ ಮಾಡ್ತಾ ಹೋಗ್ರಿ. 8 ಇಡೋಣ, ಹಾಗೆ 8 ಇಡ್ತೀನಿ ನೋಡಿರಿ. 8 28 8ಲೇ 224. ಹಾಗೆ ಇನ್ನೊಂದು ಸಂಖ್ಯೆ ಇಟ್ಟು ನೋಡ್ತೀನಿ, 9 ಇಟ್ಟು ನೋಡ್ತೀನಿ ನೋಡಿರಿ. 29 9ಲೇ 200. ಇದಕ್ಕಿಂತ ದೊಡ್ಡ ತಾಣಕ್ಕಾಗಲ್ಲ. 1 ಅಂಕೆ ಅಲ್ಲ, 9ಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲ. ಅತ್ಯಂತ ದೊಡ್ಡ 1 ಅಂಕೆ ಸಂಖ್ಯೆ ಯಾವುದು? 9. ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ನಮಗೆ ಕೆಲಸ ಮಾಡ್ತಾಯಿದೆ 29 9ಲೇ 261. ಶೇಷ ಎಷ್ಟು ಬರ್ತಿದೆ ಮಕ್ಕಳೇ? ಶೇಷ ನಮಗೆ 38 ಬರ್ತಾಯಿದೆ. ಶೇಷ ಎಷ್ಟು ಬರ್ತಾಯಿದೆ? 38. ಮಕ್ಕಳು ಇಲ್ಲಿ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂತೂ 38, ನಮಗೆ ಗೊತ್ತದು. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 38. ಆದರೆ ನಮಗೇನು ಕೇಳಿದ್ದಾರೆ? ಎಷ್ಟನ್ನು ಸೇರಿಸಿದರೆ, ಯಾವ ಸಂಖ್ಯೆಯನ್ನು ಸೇರಿಸಿದರೆ, ಇನ್ನು ಎಷ್ಟು ಸೇರಿಸ್ಬೇಕು? ಇದಕ್ಕಿನ್ನೂ ಎಷ್ಟು ಸೇರಿಸ್ಬೇಕು? ಅದು ತಡ್ರಿ, ಚೆಕ್ ಮಾಡಿ. ನೀವೇ ಹೇಳಿರಿ 1 ಸೇರಿಸ್ಬೇಕು ಅಂತ. ನೀವು ಮತ್ತೆ 38 ಅಂದರೆ ಹೆಂಗೆ ರೀ? ಆ 1 ಹೆಂಗೆ ಬರ್ತದೆ ರೀ? 19ಕ್ಕಿಂತ ಜಾಸ್ತಿ ಐತಲ್ಲೇನ್ರಿ ಇದು? 19ರ ವರ್ಗಕ್ಕಿಂತ ಜಾಸ್ತಿ ಐತಲ್ಲೇನ್ರಿ ಇದು ನಂಬರು? ನೆಕ್ಸ್ಟ್ ವರ್ಗ ಯಾವುದು ರೀ? ಫ್ಯಾಂಟಾಸ್ಟಿಕ್ ಭೈರವಿ. 20ರ ವರ್ಗ ಎಷ್ಟು? 400. 400ರಲ್ಲಿ ನಮಗೆ ಕೊಟ್ಟಿರೋ ನಂಬರ್ ಕಳೀರಿ. 400ರಲ್ಲಿ ನಮಗೆ ಕೊಟ್ಟಿರೋ ನಂಬರ್ ಕಳೀರಿ. ಎಷ್ಟು ಬರುತ್ತೆ ರೀ? 1 ಬರುತ್ತಲ್ಲನ್ರಿ? ಗೊತ್ತಾಗ್ಲಿದ್ರೆ ನೋಡ್ರಿ ಮಾಡ್ತೀನಿ. ಯಾರಿಗೆ ಗೊತ್ತಾಗಿಲ್ಲ? 4 ಇದ್ದಿದ್ದು 3 ಆಗುತ್ತೆ, 10 ಆಗುತ್ತೆ, 10 ಇದ್ದು 9 ಆಗುತ್ತೆ, 10 ಆಗುತ್ತೆ, 10ರಲ್ಲಿ 9 ಹೋದರೆ 1, 9 9 ಹೋದರೆ 0, 3ರಲ್ಲಿ 3 ಹೋದರೆ 0. 1 ಬರ್ತಾರಲ್ರಿ? ಸೊ ನಾವು ಇಲ್ಲಿ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅಲ್ಲಪ್ಪ? ಈ ರೀತಿ ಮಾಡ್ತೀವಿ ರೀ. ಆತ್ರಿ? ಮುಗೀತ್ರಿ ಪಾನಿಪುರಿ? ನೆಕ್ಸ್ಟ್ ಹೋಗಣ್ರಿ. ಓಕೆ, ಇಲ್ಲೊಂದು ಪಾನಿಪುರಿ ತಿನ್ನೋಣ ಬರ್ರಿ. ಇಲ್ಲೂ ಸಹ 1 ಬರುತ್ತೆ. ನೋಡಿದ ತಕ್ಷಣ ಹೇಳ್ಬೋದು. ಆದರೆ ಅಭ್ಯಾಸ ಮಾಡೋಣ ಮಕ್ಕಳೇ, ಅಭ್ಯಾಸ ಮಾಡೋಣ, ಆಯಿತಾ? ಅಭ್ಯಾಸ ಮಾಡೋಣ. ಇಲ್ಲಿ 2501ರಲ್ಲಿ 1ರಿಂದ ಯಾವ ಕನಿಷ್ಠ ಸಂಖ್ಯೆನ ಕಳೆದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ? ನೋಡಿರಿ, ನಾನು ಹೇಳಿದ್ದೆ ಕೂಡಿಸೋದು ಮತ್ತು ಕಳೆಯೋದು ಬಂತಂದರೆ ಏನು ಮಾಡ್ಬೇಕು ನಾವು? ಭಾಗಾಕಾರದ ವಿಧಾನದಲ್ಲಿ ಮಾಡಬೇಕು. ಭಾಗಾಕಾರದ ವಿಧಾನದಲ್ಲಿ ಮಾಡಬೇಕು. ಕರೆಕ್ಟಾ? ಕೂಡಿಸೋದು ಕಳೆಯೋದು ಬಂತಂದರೆ ಭಾಗಾಕಾರದ ವಿಧಾನದಲ್ಲಿ ಮಾಡಬೇಕು. ನಮಗೆ 2201 ಇದೆ ಮಕ್ಕಳೇ. ಟ್ರೈ ಸ್ಟಾರ್ಟ್ ಮಾಡಿರಿ. ಜೋಡಿ ಮಾಡಿರಿ ಫಸ್ಟು. ಪ್ರತೀಕ್ 50ರ ವರ್ಗ ಅಲ್ಲ, 5ರ ವರ್ಗ 5 5ಲೇ 25. ಶೇಷ 0.
5ಕ್ಕೆ 5 ಸೇರಿಸ್ತೀರ ಮಕ್ಕಳೇ? 5ಕ್ಕೆ 5 ಸೇರಿಸ್ತೀರ ಏನಾಗುತ್ತೆ? 10 ಡ್ಯಾಶ್ ಡ್ಯಾಶ್ 1 ಕೆಳಗೆ ಬರುತ್ತೆ ರೀ, 1 ಕೆಳಗೆ ಬರುತ್ತೆ ರೀ. ನಾವು ಏನಾರ ಮಾಡೋಕ್ಕಾಗತ್ತರ? 0 ಕೊಡೋಣ ರೀ, 0. ನಮ್ಮ ಸ್ನೇಹ 0 ಪ್ರಿಯಳು 0 ಬಂತು ರೀ. ಸೊ ಇದು 50, ಇದನ್ನು ಬಳಸ್ತಾ ಇಲ್ಲ, ಬಳಸೋಕ್ಕಾಗಲ್ಲ, ಅದಕ್ಕೆ ನಾವು 0 ಕಟ್ಬಿಡ್ತೀವಿ, 0 ಕಟ್ಬಿಡ್ತೀವಿ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಇದು 1 ಇಲ್ಲದೆ ಇದ್ದಿದ್ರೆ ನಮಗೆ ನಿಶ್ಶೇಷ ಭಾಗಾಕಾರ ಆಗ್ತಿತ್ತು. ಸೊ 1 ಕಡಿಮೆ ಮಾಡಿಬಿಟ್ರೆ ಕರೆಕ್ಟ್ ಆಗ್ತಿತ್ತು. ಚೆಕ್ ಮಾಡ್ತೀರಾ? ಮಾಡಿರ್ಬೇಕಾರೆ ಚೆಕ್ ಮಾಡಿರ್ಬೇಕಾರೆ 2500 1ರಲ್ಲಿ 1 ಕಳೆದು ನೋಡ್ರಿ, ಏನು ಬರುತ್ತೆ? 2500. 2500 50ರ ವರ್ಗ. 2500 ಅಂದರೆ ಏನದು? 50ರ ವರ್ಗ ಮಕ್ಕಳೇ, 50ರ ವರ್ಗ. ಹಾಂ, 2500 ಅಂತಲೂ ಕರಿಬೋದು. ಆದರೆ ನಮ್ಮ ದಶಮಾನ ಸಂಖ್ಯೆ ಪದ್ಧತಿಯಲ್ಲಿ 2500 ಅಂತ ಹೇಳಲ್ಲ, ಅಲ್ಲಿ 2500 ಅಂತ ಹೇಳ್ತೇವೆ. ಹಳ್ಳಿ ಭಾಷೆಯಲ್ಲಿ 2 0 ಇದ್ದರೆ 100 ಅಲ್ಲೇನಮ್ಮ? 100ಕ್ಕೆ ಎಷ್ಟು 0 ಇರ್ತಾವಮ್ಮ? ಆಡು ಭಾಷೆಯಲ್ಲಿ 2500 ಅಂತೀವಿ ಅದನ್ನು ನಾವು. 25,000 ಅಲ್ಲ, ಓಹೋ 2500. 25,000 ಅಲ್ಲ, 2500. ಇರಲಿ ನೀವು ದಾವಣಗೆರೆಯವರು, ಅವರು ಬಿಜಾಪುರದವರು, ಜಗಳ ಆಡ್ಬೇಡ್ರಿ, ಬರ್ರಿ ಎಲ್ಲರೂ ಕೂಡ್ಬಾಳೋಣ. 720 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು? ಗುಣಿಸೋದು ಭಾಗಿಸೋದು ಬಂದರೆ ಏನು ಮಾಡ್ಬೇಕು ನಾವು? ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ. ಈ ಕಲಿತೀರೇನ್ರಿ? ಶಿಶ್ವರಕ್ಕೆ ಹೋಗ್ಬೇಕು ನೋಡ್ರಿ ನೀವೆಲ್ಲ. ಎಲ್ಲಪ್ಪ ಶಿಶ್ವರದಿಂದ ಹೊರಗೆ ಬಂದಿಲ್ಲ ಕಣಪ್ಪ. ಮಾಡ್ತೀರಾ? ಜೋಡಿ ಮಾಡೋಣ. ಅವಿಭಾಜ್ಯ ಅಪವರ್ತನೀಕರಣ ಮಾಡ್ರಿ ಸರ್ ಅಂತ ಯಾರು ಹೇಳ್ತೀನಿ ನೋಡ್ರಿ, ಹಂಗೆ ಕುಂತಿದ್ದಾರೆ ಎಲ್ಲರೂ. ವಿನಯ್ ಪಾಟೀಲ್ ಭಾಳ ಚಂದ ಇದ್ದೆ ಹೋಗಿದ್ದಾನ. ಏನು ಗೋಲ್ಗಪ್ಪ ಕನಸು ಕಾಣ್ತಿದ್ದೀರೇನ್ರಿ? ಏನಪ್ಪ ನೀನು 720 2ರಿಂದ ಮಾಡ್ಬೋದು. 2 3 6, ಶೇಷ 1, 2 6 12, 0ಗೆ 0. 2 8 16, 2 8 36, 0ಗೆ 0. 2 9 18, 0ಗೆ 0. ಏನಮ್ಮ ಏನು ಗುಣಿಸ್ಬೇಕು? ಓಹೋ, ಗುಣ ಆಗಿದೆ, ಗುಣಿಸಬೇಕದು. ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ನೀ ಆಗಬೇಕಷ್ಟೇ ಅದು. ಓಕೆ. 2 45 90, 3 15 45, ಕರೆಕ್ಟಾ? 3 5 15, 5 1 15. 5 1 5, ಸಾರಿ, 5 1 5. ಥ್ಯಾಂಕ್ ಯು. 720 ಮಕ್ಕಳೇ, 720 ವರ್ಗಮೂಲ ಏನಾಗುತ್ತೆ ಮಕ್ಕಳೇ? 2 × 2 × 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಚಟಾ. ಸೊ ಏನಾಗುತ್ತೆ ಇಲ್ಲಿ? ಒಂದು ನಿಮಿಷ ನಾವಿಲ್ಲೇ ಚೆಕ್ ಮಾಡಿಬಿಡೋಣ. ಜೋಡಿ 20. ಅವ್ರಿಗೆ ಇನ್ನೊಬ್ರು 5 ಜೊತೆಗಿದ್ದರೆ ಆಟ ಆಡೋಕ್ಕೆ ಚೆನ್ನಾಗ್ತಿತ್ತಿಲ್ರಿ. ಹೌದಿಲ್ರಿ? ಗುಣಿಸೋಕ್ಕೆ ಮತ್ತು ಅದನ್ನು ಗುಣಿಸಿಬಿಟ್ಟು ಏನು ಮಾಡಬೇಕಿತ್ತು? ಪೂರ್ಣ ವರ್ಗ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ಹೌದಾ? ವೆರಿ ಗುಡ್. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಅಥವಾ ಪ್ರಶ್ನೆ ಈ ರೀತಿಯೂ ನಾನು ಕೇಳ್ಬೋದು, ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಸೇಮ್. ಅರ್ಥ ಆಯ್ತಾ? ಬಂತಲ್ವ ಆನ್ಸರ್? ಈ ಪ್ರಶ್ನೆಗೆ ಆನ್ಸರ್ ಏನು ಮಕ್ಕಳೇ? 5. ನೆನಪಿಡಿ, ಗುಣಾಕಾರ ಭಾಗಾಕಾರ ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ. ಸಂಕಲನ ವ್ಯವಕಲನ ಬಂತಂದರೆ ಎಷ್ಟು? ಭಾಗಾಕಾರದ ವಿಧಾನ. ಮತ್ತು ಬಾವಿ ಅಂದಿರಿ. ಬರ್ರಿ. ಓಹೋ 0 2 0 ಬಂದ ತಕ್ಷಣ ಎಲ್ಲವೂ ಪೂರ್ಣ ವರ್ಗ ಸಂಖ್ಯೆ ಆಗೋದಿಲ್ಲ ಸ್ನೇಹ. 4500 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಬೇಕು? ನೋಡಿರಿ, ನಾವು ಹೇಳಿದ್ವಿ ಗುಣಾಕಾರ ಭಾಗಾಕಾರ ಬಂತಂದ್ರೆ ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನೀಕರಣ. ಇರಲಿ, ಅವಿಭಾಜ್ಯ ಅಪವರ್ತನೀಕರಣ. 4500 ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಬನ್ನಿ ಮಕ್ಕಳೇ. ಸರಿ ಸಂಖ್ಯೆನಾ? ಯಾರದ ಹೆಸರು ಅಂದದ್ದು? ಹೇಗಪ್ಪ ಸರಿ ಸಂಖ್ಯೆ ಅದು? ಬಿಡಿ ಸ್ಥಾನದಲ್ಲಿ 0 2 4 6 8 ಇವು ಬಂದ್ವಪ್ಪ ಅಂದರೆ ಅಸಂಪೂರ್ಣ ಸಂಖ್ಯೆ, ಅವಾಗಲೂ ಸರಿ ಸಂಖ್ಯೆ. ನೀವು ಹೇಳಿದ್ದು ಕರೆಕ್ಟು. ಎಲ್ಲರೂ ಎಚ್ಚರ ಇದ್ದೀರಾ? ನಾನೊಬ್ಬನೇ ಮಲಗಿದ್ದೀನಿ.
ಓಕೆ 2 2 4, 2 2 4, ಶೇಷ 1, 2 5 10, 2 0 0. ಡನ್ ಡನ್ ಡನ್. ಮತ್ತೆ ಸರಿ ಸಂಖ್ಯೆ ಬಂತ? ಮತ್ತೆ 2ರಿಂದ ಮಾಡ್ಬೇಕು ಮಕ್ಕಳೇ. 2 1 2, 2 1 2, 2 2 4, ಶೇಷ 1, 2 5 10. ಡನ್ ಡನ್ ಡನ್. 2 ನೆಕ್ಸ್ಟ್ ಯಾವ ಮಗ್ಗಿ? 3 ಮಗ್ಗಿ. ಚೆಕ್ ಮಾಡಿರಿ, ಬರುತ್ತಾ? ಬರುತ್ತಿಲ್ರಿ? ಅಂಕೆಗಳ ಮೊತ್ತ 1 + 1 ಬರುತ್ತಲ್ವಾ? ಸೊ ಬಾಯಲ್ಲಿ ಪೆನ್ ಹಿಡದೆ ನಿಸಾರ್ ನಾವು 3 ಮಗ್ಗಿಲಿ ಮಾಡೋಣ. 3 3 9, ಶೇಷ 2, 3 7 21, ಶೇಷ 1, 3 5 15. ಇದು ಬರುತ್ತಾ 3 ಮಗ್ಗಿಯಲ್ಲಿ? 3 + 7 10, 10 + 5 15, 15 3 ಮಗ್ಗಿಯಲ್ಲಿ ಬರುತ್ತೆ. ಸಂಪೂರ್ಣ ಸಂಖ್ಯೆಯು 3ರ ಬಾಧ್ಯತೆಯನ್ನು ಹೊಂದಿದೆ. 3 1 3 ಎಲ್ಲಪ್ಪ, 3 2 6 ಎಲ್ಲಪ್ಪ, ಶೇಷ 1, 3 5 15. ರೈಟ್? ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 5ರ ಮಗ್ಗಿಯಲ್ಲಿ ಹೋಗುತ್ತೆ. 3 ಮಗ್ಗಿಯಲ್ಲಿ ಹೋಗುತ್ತಾ? ಹೋಗಲ್ಲ. 5ರ ಮಗ್ಗಿಯಲ್ಲಿ ಹೋಗುತ್ತೆ. 5 25 ಕರೆಕ್ಟಾ ಮಕ್ಕಳೇ? ಮಗ್ಗಿ ಬರುತ್ತಲ್ವಾ? 25 5 125, 5 25 125, ಮತ್ತೆ 5 5 25, 5 1 5. ಮಕ್ಕಳೇ, ನಾವು ವರ್ಗಮೂಲ ಛತ್ರಿ ಬರೆದು ಮಳೆ ಬರ್ತಾ ಇದೆ ಅಂತ ಛತ್ರಿ ಹಿಡ್ಕೊಂತ ನಿಲ್ಲ ಬದಲು ಇಲ್ಲೇ ಜೋಡಿ ಮಾಡಿಬಿಡೋಣ. ಇಬ್ಬರು ಜೋಡಿ ಇದ್ದಾರೆ, ಇವರಿಬ್ರು ಜೋಡಿ ಇದ್ದಾರೆ, ಇವರಿಬ್ರು ಜೋಡಿ ಇದ್ದಾರೆ, ಇವರು ಒಬ್ಬರು ಮಾತ್ರ ಒಂಟಿ ಇದ್ದಾರೆ. ಇವರೊಬ್ರಿಗೆ ಇನ್ನೊಬ್ರು ಜೋಡಿ ಬೇಕಿತ್ತು. ಇಲ್ಲ, ಇವರೊಬ್ರನ್ನ ಕಳೆದು ಬಿಟ್ರು ನಡೀತದೆ. ತೆಗೆದು ಬಿಡೋಣ, ಭಾಗಿಸ್ಬಿಡ್ಬೋದು ಅವ್ರನ್ನ. ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಇದಕ್ಕೆ ಉತ್ತರ ಇದು. ಇಲ್ಲಿಗೆ ನೀವು ಇಲ್ಲೇ ಇಷ್ಟರಲ್ಲೇ ಮಾಡ್ಬೋದು. ಆಯಿತಾ? ಒಂದು ವೇಳೆ ಸ್ಟೆಪ್ಸ್ ಪೂರ್ಣ ಮಾಡಬೇಕು ಅಂದರೆ ನಾವು ಅದನ್ನು ಈ ರೀತಿ ಬರಿಬೇಕಾಗುತ್ತೆ. 4500 = 2 × 2 × 3 × 3 × 5 × 5 × 5. ಸೊ ಇದೆಲ್ಲರೂ ಜೋಡಿ ಜೋಡಿ ಇದ್ದಾರೆ. ಇವರೊಬ್ಬರು ಇಲ್ಲ, ಅವರೊಬ್ಬರನ್ನ ಭಾಗಿಸಿದ್ರೆ ಕರೆಕ್ಟ್ ಆಗ್ತಿತ್ತು. ಇದಕ್ಕೆ ಬೇಕಾದ ಉತ್ತರ 5. ಮುಂದೆ ಹೋಗ್ಬೋದಾ? ಸೊ ಅರ್ಥ ಆಗಿದೆಯಾ? ಹೇಗೆ ಮಾಡ್ಬೇಕಂತ ಗೊತ್ತಾಯ್ತಾ? ಈ ರೀತಿ ಪ್ರಶ್ನೆಗಳು ನಾವು ಈ ರೀತಿ ಪ್ರಶ್ನೆಗಳು ನವೋದಯದಲ್ಲಿ ಬರೋದು ಶತಸಿದ್ಧ. ಹಿಂದಿನ ವರ್ಷದಲ್ಲೆಲ್ಲ ಈ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ಆಯಿತಾ? ಎರಡು ಸೇಮ್ ಅಲ್ಲ. ಇಲ್ಲಿ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಎರಡಕ್ಕೂ ಒಂದೇ ಉತ್ತರ. ಕೇಳೋ ರೀತಿ ಇಲ್ಲಿ ಒಂದು ಬಂದಿದೆ ಉತ್ತರ 625 25ರ ವರ್ಗ. ನಮಗೆ ಗೊತ್ತಿದೆ, ಬಟ್ ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ? 624ಗೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಒಂದು ಗೊತ್ತಮ್ಮ, ಹೇಗೆ ಬರುತ್ತೆ ಸೇರಿಸೋದು? ಕೂಡಿಸ್ಬೇಕು, ಕಳಿಬೇಕು. ಎಷ್ಟನ್ನ ಕನಿಷ್ಠ ಕೂಡಿಸ್ಬೇಕು, ಎಷ್ಟನ್ನ ಕನಿಷ್ಠ ಸೇರಿಸ್ಬೇಕಂದ್ರೆ ಏನು ಮಾಡಬೇಕು? ಭಾಗಾಕಾರದ ವಿಧಾನ. 624 ಇದೆ. ಬನ್ನಿ, ಪಾನಿಪೂರಿ ಬೇಡ, ಭಾಗಾಕಾರ ಮಾಡೋಣ. 624 2 1. ರೈಟ್? 2 2 4, ಶೇಷ 2. 2ಕ್ಕೆ 2 ಸೇರಿಸ್ತೀರಿ, 4 ಆಗುತ್ತೆ. ಡ್ಯಾಶ್ ಡ್ಯಾಶ್. 24ನ ಕೆಳಗೆ ತರ್ರಿ, ಜೋಡಿ ಸಂಖ್ಯೆನ. ಗೊತ್ತಲ್ವಾ? ಜೋಡಿ ಸಂಖ್ಯೆ ತರ್ತೀವಿ ನಾವು. ವರ್ಗಮೂಲದ ಭಾಗಾಕಾರದಲ್ಲಿ ಜೋಡಿ ಜೋಡಿನ ಕೆಳಗಿಳಿಸ್ತೇವೆ. ಮತ್ತು ಅಲ್ಲಿ 0 ಇಟ್ಟಿರಿ. 4 5 20 ಕರೆಕ್ಟಾ? 4 5 20 ಆಗುತ್ತಲ್ವ? ಅಲ್ಲಿಗೆ 4 ಡ್ಯಾಶ್ ಇಂಟು ಡ್ಯಾಶ್. ಇಲ್ಲಿ 5 ತೊಗೊಂಡ್ರೆ ಇಲ್ಲೂ 5 ತೊಗೊಬೇಕಾಗುತ್ತೆ. ಎಷ್ಟಾಗುತ್ತೆ ಮಕ್ಕಳೇ? 5 5 25 5 ದಶಕ 2, 5 4 20 + 2 22ಕ್ಕೆ 22 ಅಲ್ವಾ? ಒಂದು ಜಾಸ್ತಿ ಆಯ್ತಲ್ವಾ? ಕನಿಷ್ಠ ಎಷ್ಟನ್ನ ಸೇರಿಸ್ಬೇಕಲ್ಲಪ್ಪ. ಇನ್ನೊಂದು ಜಾಸ್ತಿ ಆಗ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತಾ ಭಾಗಾಕಾರ? ಇಲ್ಲೂ ನೋಡಿ ಹೇಳ್ಬೋದಾ ನಾವು? ಇದನ್ನು ನೋಡಿ ಹೇಳ್ಬೋದಲ್ವಾ? ಇಲ್ಲ, ಹಾಗೆ ಮಾಡೋಣ ಬರ್ರಿ. ಇಲ್ಲ, ಜಾಸ್ತಿ ಆಯಿತು, ಕಡಿಮೆ ತಾಂಡೆ ಭಾಗಾಕಾರ ಮಾಡೋಣ. 44 × 4 ಕಡಿಮೆ ತಾಂಡೆ ಮಾಡೋಣ. ಆಯಿತಾ? ಡ್ಯಾಶ್ ಡ್ಯಾಶಲ್ಲಿ 4 ತಗೋಣ, 5 ತಗೊಳ್ಬೋದು, 4 ತಗೊಳ್ಳೋಣ. 4 4 16 ದಶಕ 1, 4 4 16 17 176 ಬರುತ್ತೆ. 44 4 176. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಇಲ್ಲಿ 14ರಲ್ಲಿ 6 ಹೋದರೆ 8, 11ರಲ್ಲಿ 7 ಹೋದರೆ 11ರಲ್ಲಿ 7 ಹೋದರೆ 4, 48 ಬರುತ್ತೆ. ಕಳೆಯಬೇಕಾದ ಸಂಖ್ಯೆ ಕನಿಷ್ಠ ಸಂಖ್ಯೆ 48. ಆದರೆ ಎಷ್ಟನ್ನು ಕೂಡಿಸ್ಬೇಕು ಅಂದ ತಕ್ಷಣ ನಾವೇನು ಮಾಡ್ಬೋದು? 24ಕ್ಕಿಂತ ಜಾಸ್ತಿ ಇದೆ. 24ರ ವರ್ಗ ಸಂಖ್ಯೆಗಿಂತ ಜಾಸ್ತಿ ಇದೆ ಇದು. ಕರೆಕ್ಟಾ? 24ರ ನಂತರ ವರ್ಗ ಯಾವುದು? 25ರ ವರ್ಗ. 25ರ ವರ್ಗ ಎಷ್ಟು? 625. 625ರಲ್ಲಿ 624 ಕಳೀರಿ. 625ರಲ್ಲಿ 624 ಕಳೀರಿ. ಎಷ್ಟು ಬರುತ್ತೆ? ಈಗ ಹೇಳ್ಬೋದಾ ನೀವು? ನಾವು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು?
ಈ ಪದ್ಧತಿಯಲ್ಲೂ ಬರುತ್ತೆ, ರೈಟ್? ಸೊ ನಾವು ಇದು 624 ಪೂರ್ಣ ವರ್ಗ ಮಾಡಬೇಕು ಅಂದರೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ 1. ಅರ್ಥ ಆಯ್ತಾ? ಮುಂದೋಗ್ಬೋದಾ ಮಕ್ಕಳೇ? ಬರೀ ಇದೇ ಮಾದರಿಯಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಈಗ ನಾವು ಎಷ್ಟನ್ನು ಕಳಿಬೇಕು ಅಂತ ಹೇಳಿದ್ದಾರೆ. ಸೇಮ್ ಪ್ರಶ್ನೆ, 0 ಕಳಿಬೇಕ್ರಿ. ಚೆಕ್ ಮಾಡೋಣ್ರಿ. ಕೂಡೋದು ಕಳೆಯೋದು ಬಂತಂದ್ರೆ ಯಾವ ವಿಧಾನ? ಭಾಗಾಕಾರದ ವಿಧಾನ. 2 ಗುಂಪು ಮಾಡ್ತೀನಿ ರೀ. 5 5 25 ರೀ. ಶೇಷ ಎಷ್ಟು ರೀ? ಶೇಷ 6 ರೀ. 5ಕ್ಕೆ 5 ಸೇರಿಸಿದ್ರೆ ಎಷ್ಟು ರೀ? 10 ರೀ. ಡ್ಯಾಶ್ 36 ಕೆಳಗೆ ಬಂತು ರೀ. ಅಲ್ರಿ ನೀವು ನೋಡ್ರಿ, 10 6 60 ಅಂತ ಟ್ರೈ ಮಾಡ್ತೀರಿಲ್ವಾ? ಅಥವಾ 10 ಡ್ಯಾಶ್ ಇಂಟು ಡ್ಯಾಶ್, ಇಲ್ಲ 6 ಹಾಕ್ರಿ. 6 6 36 ಕಾರು ದಶಕ 3, 6 0 0 3, 6 1 6. ಸೊ 6 106 636. ಇಲ್ಲಿ ಶೇಷ 0 ಬರುತ್ತೆ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ? ಏನು ಕಳೆಯೋದು ಬೇಕಾಗಿಲ್ಲ. ನಾವೇನನ್ನೂ ಸಹ ಕಳೆಯೋದು ಬೇಕಾಗಿಲ್ಲ. ಪೂರ್ಣವಾಗಿ ಭಾಗ ಆಗ್ತದೆ, ನಿಶೇಷವಾಗಿ ಭಾಗಾಕಾರ ಆಗ್ತದೆ. ಅದು ಪರಿಪೂರ್ಣ ವರ್ಗ. ಸ್ವತಃ 3136, ಸ್ವತಃ 3136 ಅದರ ವರ್ಗಮೂಲ 56, ಅಥವಾ 56ರ ವರ್ಗ 3136. ಕ್ಲಿಯರ್? ನಾವೇನು ಕಳೆಯೋದೇ ಬೇಕಿದ್ದಿಲ್ಲ. ಸುಮ್ಮನೆ ನಮಗೆ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ ಅವರು. ಇದನ್ನು ಪೂರ್ಣ ವರ್ಗ ಸಂಖ್ಯೆಯನ್ನು ಮಾಡಲು ನಾವು ಯಾವ ಕನಿಷ್ಠ ಸಂಖ್ಯೆಯನ್ನು ಗುಣಿಸಬೇಕು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೋಡಿರಿ. ಗುಣಾಕಾರ ಭಾಗಾಕಾರ ಬಂತಂದ್ರೆ ಏನು ಮಾಡ್ತೀವಿ ಮಕ್ಕಳೇ? ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು, ಹೌದಾ? ಸೊ ಸ್ನೇಹ ಮಾಡ್ತಿದ್ದೀರಿ ನೋಡ್ರಿ. ಇದಕ್ಕೆ ಏನು ಗುಣಿಸ್ಬೇಕು ಅಂತ ಬರುತ್ತೆ ಜಲ್ದಿ ನೋಡಿ. 5 ಇದೆಯಲ್ಲ ಮಕ್ಕಳು, 5ರಿಂದ ಗುಣಿಸ್ಬೇಡೋಣ. 5ರಿಂದ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. 5 ಸಹ ಅವಿಭಾಜ್ಯ ಸಂಖ್ಯೆ. ನೆನಪಿದವ್ರ ಅವಿಭಾಜ್ಯ ಸಂಖ್ಯೆಗಳು? ನೆನಪಿದವ್ರ? ನಾನು ಎಲ್ಲಿವರೆಗೂ ಕಂಠಪಾಠ ಮಾಡ್ಬೇಕಂತ ಹೇಳಿದ್ದೇನೆ? 200ರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಡೌನ್ಲೋಡ್ ಮಾಡ್ಕೊಬೇಕು ನೀವು. ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಎಷ್ಟಿದೆ ಗೊತ್ತಿಲ್ಲ ನನಗೆ. ಮಳೆ ಬಂದಾಗ ಒಂದೊಂದ್ಸರಿ ಕನೆಕ್ಷನ್ ವೀಕ್ ಆಗ್ತದೆ, ಟವರ್ ಸಿಗೋದಿಲ್ಲ. ಬಟ್ 200ರವರೆಗೂ ಇರುವ ಅವಿಭಾಜ್ಯ ಸಂಖ್ಯೆಗಳನ್ನು ಜಲ್ದಿ ಡೌನ್ಲೋಡ್ ಮಾಡ್ಕೊಬೇಕು ನೀವು. ಸೇವ್ ಮಾಡ್ಕೊಳ್ರಿ, ಡಿಲೀಟ್ ಮಾಡಬೇಡ್ರಿ. ಆತ್ರಿ? ರೈಟ್. 2 3 5 7 11 13 15 17 19. ಸೊ 5ರ ಮಗ್ಗಿಂದ ಮಾಡ್ಬೋದು. 5 2 10 ಶೇಷ 1, 5 2 10 ಶೇಷ 2, 5 5 25 ರೀ. ಮತ್ತು 5ರಿಂದ ಹೋಗುತ್ತೆ ರೀ ಇದು. 5 4 20 ಶೇಷ 2, 5 5 25 ರೀ. ಮತ್ತು 5ರಿಂದ ಹೋಗುತ್ತೆ ರೀ. 5 9 45 ರೀ. 3ರಿಂದ ಹೋಗುತ್ತೆ ರೀ. 3 3 9, 3 1 3. ನಾವೇನನ್ನು ಗುಣಿಸ್ಬೇಕು? ಒಂದು ವೇಳೆ 1125ನ್ನ ವರ್ಗಮೂಲನ ನಾವು ಈ ರೀತಿ ಬರೆಯೋದೇ ಆದರೆ, ಅವಿಭಾಜ್ಯ ಅಪವರ್ತನಗಳ ಗುಣಕದಲ್ಲಿ ಬರೆಯೋದೇ ಆದರೆ ಮಕ್ಕಳೇ, ನಾವು ಈ ರೀತಿ ಬರಿತೀವಿ, ಕರೆಕ್ಟಾ? ಸೊ ಇಲ್ಲಿ ಇರುವ ಸಂಖ್ಯೆ ಯಾವುದು? ಒಂಟಿಯಾಗಿರೋದು 5 ಮಾತ್ರ. ಇದಕ್ಕೆ ಇನ್ನೊಂದು 5 ಗುಣಿಸ್ಬಿಟ್ಟಿದ್ದರೆ ಅದು ಸಹ ಜೋಡಿಯಾಗಿಬಿಡ್ತಿತ್ತು, ಖುಷಿಯಾಗಿ ಆಟ ಆಡ್ತಿತ್ತು, ಛತ್ರಿಯಿಂದ ಹೊರಗೆ ಬರ್ತಿತ್ತು ಮಳೆ ನಿಂತ ಮೇಲೆ, ಕರೆಕ್ಟಾ? ಆದರೆ ಒಬ್ಬರೇ ಇದ್ದಾರೆ, ಅಲ್ಲೇ ಇದ್ದಾರೆ. ಇದನ್ನು ಬರೆಯೋದಾದರೆ, ಇದನ್ನು ಸರಳೀಕರಿಸಿದ್ರೆ ಮಕ್ಕಳು ಈ ರೀತಿ ಬರುತ್ತೆ ನೋಡ್ರಿ. ಇದಕ್ಕೆ 5 ಹೊರಗೆ ಬರುತ್ತಾ? ಇಲ್ಲಿಂದ 3 ಹೊರಗೆ ಬರುತ್ತಾ? ಇಲ್ಲಿಂದ 3 ಹೊರಗೆ ಬರುತ್ತಿಲ್ಲ. 5 ಮಾತ್ರ ಎಲ್ಲಿ ಉಳಿಯೋದು ಗೊತ್ತಾ? ಈ ಛತ್ರಿ ಒಳಗೆ ಉಳಿದ್ಬಿಡ್ತೀನಿ. ಇದನ್ನು ಮೂಡಿಸಿದ್ಮೇಲೆ ಏನು ಬರುತ್ತೆ? 5 3 15, ವರ್ಗಮೂಲ 5. ಈ ರೀತಿ ಬರಿಬೇಕಾಗುತ್ತೆ ಕೊನೆಗೆ. ಈ ಛತ್ರಿ ಒಳಗೆ ಇನ್ನೊಬ್ರು 5 ಬೇಕಿತ್ತು ನಮಗೆ. ಸರಿಯಾದ ಉತ್ತರ ಏನಿದಕ್ಕೆ? 5. ಸರಿಯಾದ ಉತ್ತರ 5. ಓಕೆ, ಮುಂದೋಗ್ಬೋದಾ? ಚಾಲ 7. ಇದಕ್ಕೇನು ಭಾಗಿಸ್ಬೇಕಪ್ಪ? ಯಾವ ಕನಿಷ್ಠ ಸಂಖ್ಯೆನ ಭಾಗಿಸ್ಬೇಕು? ಇದು ಭಾಗಾಕಾರದ ಲೆಕ್ಕ ಹೇಳಿದ್ದೆ. ಗುಣಾಕಾರ ಭಾಗಾಕಾರ ಬಂತಂದರೆ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ಭಾಗಾಕಾರದ ವಿಧಾನ ಅಲ್ಲ. ಗುಣಾಕಾರ ಭಾಗಾಕಾರ ಬಂದರೆ ಅವಿಭಾಜ್ಯ ಅಪವರ್ತನೀಕರಣ. ಕೂಡೋದು ಕಳೆಯೋದು ಬಂತಂದರೆ ಭಾಗಾಕಾರದ ವಿಧಾನ. ಮಾಡ್ತಿದ್ದೀರಿ? 7200 ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಏನಾಗುತ್ತೆ ನೋಡ್ರಿ. 2 3 6 ಶೇಷ 1, 2 6 12, 2 0 2 0. ಮತ್ತೆ 2ರಿಂದ ಹೋಗುತ್ತೆ. 2 8 2 18 36. ಏನಪ್ಪ ಇನ್ನು ಪಾನಿಪುರಿ ತಿಂತಿದೀಯಪ್ಪ? ನನಗೆ ಗೊತ್ತಪ್ಪ ಗೌತಮ್, ನಿನಗೆ ಪಾನಿಪುರಿ ಅಂದರೆ ಭಾಳ ಇಷ್ಟ ಅಂತ. ಮಸಾಲೆ ಪುರಿ ಇಷ್ಟನಾ? ಬೇಲ್ಪುರಿ ಇಷ್ಟನಾ? ದಹಿ ಪುರಿ ಇಷ್ಟನಾ?
ಸೊ 2 0 2 0. ಸೊ ಮತ್ತೆ 2 900 2 450 ಮತ್ತು 2ರಿಂದನೇ ಹೋಗುತ್ತಲ್ವ ಇದು 2 225 ಮತ್ತೆ ಯಾವ ಮಗ್ಗಿಲು ಹೋಗುತ್ತೆ 3 ಮಗ್ಗಿಲು ಹೋಗುತ್ತಲ್ವ 3 7 21 ಶೇಷ 1 3 5 15 3 25 5 5 5 1 ಕರೆಕ್ಟಾ? ಓಕೆ. ಜೋಡಿ ಜೋಡಿ ಯಾರಿದ್ದಾರೆ? ಜೋಡಿ 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 ಇವರೊಬ್ಬರೇ ಹೊಂಟಿರೋದು. ಸೊ ಇವ್ರನ್ನ 2ರಿಂದ ಭಾಗಿಸ್ಬಿಟ್ರೆ ಈ ಸಂಖ್ಯೆನ ಇವರು 2 ಬಾಯ ಆಗ್ತಾರೆ, ಹೌದಲ್ವಾ? ಸೊ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವ್ದು ಮಕ್ಕಳೇ? 7200 ಅಂತ ಬರಿಬೋದು ನಾವು. 2 × 2 × 2 × 2 × 2 × 3 × 3 × 5 × 5. ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 2. ಇದಕ್ಕೆ ಉತ್ತರ 2 ಬರುತ್ತೆ ಮಕ್ಕಳೇ. ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯು ಯಾವುದು? 2. ಯಾವುದು ಒಂಟಿ ಇರುತ್ತೋ ಅದೇ ನಾವು ಗುಣಿಸ್ಬೇಕು, ಅದನ್ನೇ ಭಾಗಿಸ್ಬೇಕು ಪೂರ್ಣ ವರ್ಗ ಮಾಡಬೇಕಂದ್ರೆ ಅಷ್ಟೇ. 9999ಗೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ? 99. ಏನು ಸೇರಿಸ್ಬೇಕು? ಎಷ್ಟನ್ನು ಕೂಡಿಸ್ಬೇಕು? ಕೂಡಿಸೋದು ಕಳೆಯೋದು ಬಂತಂದ್ರೆ ಯಾವ ವಿಧಾನ? ಭಾಗಾಕಾರದ ವಿಧಾನ. ಕೂಡೋದು ಕಳೆಯೋದು ಬಂತಂದ್ರೆ ಯಾವ ವಿಧಾನ? ಭಾಗಾಕಾರದ ವಿಧಾನ ಮಕ್ಕಳೇ, ಮರಿಬೇಡಿ. ಮಾಡೋಣ ಬನ್ನಿ. 999 ಇದನ್ನು ಎಷ್ಟನ್ನು ಸೇರಿಸ್ಬೇಕು ಅಂತ ಕೇಳಿದ್ದಾರೆ. ಈ ರೀತಿ ಭಾಗಾಕಾರದ ವಿಧಾನದಲ್ಲಿ ಮಾಡೋಣ. ಶುರು ಮಾಡ್ತೀರಾ? ಯಾವ ವರ್ಗ ಸಂಖ್ಯೆ? ಓಹೋ ಹೋ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 3 3 9 ಶೇಷ 0. 3ಕ್ಕೆ 3 ಸೇರಿಸ್ರಿ ಮಕ್ಕಳು, ಏನು ಬರುತ್ತೆ? 6 ಡ್ಯಾಶ್ ಡ್ಯಾಶ್. ಹಾಂ 99 ಕೆಳಗೆ ಬರುತ್ತೆ. ವೆರಿ ಗುಡ್ ವೆರಿ ಗುಡ್. ನಾವು ಏನೇ ಹಾಕಿದ್ರು ಇಲ್ಲಿ 1 ಹಾಕ್ಬೋದಲ್ವಾ? 61 1 61 ರೈಟ್. 62 2 ಅಂದರೆ 124 ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು ಅದು. 61 1 61. ಇಲ್ಲಪ್ಪ, ನೀವು ಅದೆಲ್ಲ ಯಾಕೆ ಚಿಂತೆ ಮಾಡ್ತೀರಾ? ನಾವು ಮುಂಚೆ ಏನಂತ ಮಾಡ್ತಿದ್ವಿ? ಈಗ 6 ಮಗ್ಗಿಂದ ಭಾಗಾಕಾರ ಮಾಡ್ತಿದ್ರಿ. 6 1 6. ನೀವು ಪ್ರಯತ್ನ ಮಾಡೋದು ಹೇಗೆ ಮಾಡ್ತೀರಿ? 6 1 6 ಅಂತ ಪ್ರಯತ್ನ ಮಾಡ್ತೀರಲ್ವಾ? ರೈಟ್. ಸೊ ಏನಂತ ಮಾಡ್ಬೋದು? ಡ್ಯಾಶ್ ಇಂಟು ಡ್ಯಾಶ್. 1 ಹಾಕಿದ್ರೆ ಇಲ್ಲೂ 1 ಹಾಕಬೇಕು. 61 1 61 ಅಲ್ವಾ? ಶೇಷ ಏನು ಬರುತ್ತೆ ಮಕ್ಕಳೇ? 38 ಬರುತ್ತೆ. 38 ಬರುತ್ತೆ. ಒಟ್ಟಾರೆ ನಮಗೆ 38 ಬೇಡ. ನಮಗೆ ನಾವೇನು ಕಳಿಬೇಕಂತ ಹೇಳಿದ್ದಾರೆ ಅವರು? ಎಷ್ಟು ಕೂಡಿಸ್ಬೇಕು ಅಂತ ಹೇಳಿದ್ದಾರೆ, ಎಷ್ಟು ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಇದು ಯಾವ ವರ್ಗಕ್ಕೆ ಸಮೀಪ ಇದೆ? ಇದು 31ರ ವರ್ಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಇದು 31ರ ವರ್ಗಕ್ಕಿಂತ ಜಾಸ್ತಿ ಇರುವ ಸಂಖ್ಯೆ ಇದು. ಯಾವುದು? 999. 31ರ ವರ್ಗದ ನೆಕ್ಸ್ಟ್ ಯಾರು ಬರ್ತಾರೆ? 32ರ ವರ್ಗ ಮಕ್ಕಳೇ. 32ರ ವರ್ಗ ಎಷ್ಟು ಬರುತ್ತೆ? ಅಲ್ಲಪ್ಪ, 32ರ ವರ್ಗ ಎಷ್ಟು ಬರುತ್ತೆ? ಕಂಠಪಾಠ ಆಗಿದೆಯಲ್ಲ? ವಿಶೇಷ ವರ್ಗ 32ರ ವರ್ಗ 1024 ಬರುತ್ತೆ. 1024 ಮದನ್ 1024. 1024ರಲ್ಲಿ 999ನ್ನು ಕಳೀರಿ, ನಿಮಗೆ 25 ಬರುತ್ತೆ. ಕ್ಲಿಯರ್? ಸೊ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 25. 25ನ್ನು ಕಳೀರಿ, 31ರ ವರ್ಗ ಬರುತ್ತೆ. ಅಲ್ಲ, ನಾವು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ, ಅಯ್ಯೋ ಶಿವ ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ 25. 25ನ್ನು ಸೇರಿಸ್ರಿ, ಆವಾಗ 32ರ ವರ್ಗ ಬರುತ್ತೆ ನಿಮಗೆ. ಚೆಕ್ ಮಾಡ್ತೀರಾ? ಚೆಕ್ ಮಾಡಿರಿ. ಇಲ್ಲಿ ಟ್ಯಾಲಿ ಮಾಡ್ತೀನಿ ನೋಡಿರಿ. 999ಕ್ಕೆ 25ನ್ನು ಸೇರಿಸೋಣ. ಏನು ಬರುತ್ತೆ ನೋಡಿರಿ? 9ಕ್ಕೆ 5 ಸೇರಿಸಿದ್ರೆ 14 ದಶಕ ಬಂದು. ಇದೇನಿದು? ಇವ್ರು ಯಾರು? ಟಡಾ. ಕ್ಲಿಯರ್? ಕ್ಲಿಯರ್? ಕಚ್ಚಾ ಕೆಲಸದಲ್ಲಿ ಮಾಡ್ತಿದ್ದೀರಾ? ಬಾವಿ ನೋಡಿದ್ದೀರಾ? ಬಾವಿನ ನಿಮ್ಮೂರಲ್ಲಿ ಇದ್ದಾವ್ರ? ಇತ್ತೀಚೆಗೆ ಭಾಳಷ್ಟು ಬಾವಿಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮೂರಲ್ಲಿ ಅದಾವ್ರಿ? ಚೂ ಗಣಪನೆಲ್ಲ ಹಾಕ್ಬಾರ್ದು ಕಣ್ರು ಅದರಲ್ಲಿ. ಅದ್ರಾಗೆ ಗಣೇಶನ ಮೇಲೆ ಪೇಂಟ್ ಎಲ್ಲ ಹಾಕಿರ್ತಾರೆ, ವಿಷ ಇರ್ತದೆ. ನೀರೆಲ್ಲ ವಿಷ ಹಾಕೋದಿಲ್ಲ. ಬಾವಿಗಳು ಇವಾಗ ಎಲ್ಲ ನೀರಿನ ಟ್ಯಾಂಕ್ ಎಲ್ಲ ಇದ್ದಾವೆ. ಅವಾಗೆಲ್ಲ ಬಾವಿಗಳಲ್ಲಿ ಭಾಳ ಶುದ್ಧ ನೀರು ಬರ್ತದೆ.
ನಾವು ಸಣ್ಣರಿದ್ದಾಗ ಬಾವಿ ನೀರೆಲ್ಲ ಕುಡಿದಿದ್ದೀವಿ. ಹೌದಾ? ಏನ ಅಯ್ಯಪ್ಪ ಅಂಥದ್ದೆಲ್ಲ ಮಾಡಬಾರ್ದು ಕಣ. ಅಲ್ಲಿ ಅಂಬೇಡ್ಕರ್ ಅವ್ರ ಊರಲ್ಲಿ ಅಂಬೇಡ್ಕರ್ ಅವರು ನೀರು ಕುಡಿಬಾರ್ದು ಅಂತ. ಏನಪ್ಪ ಸರ್? ಅದೆಲ್ಲ ಮಾಡಬಾರ್ದು. ಬಾವಿಯಾಗಿರೋ ನೀರೆಲ್ಲ ಹಾಳಾಗಲ್ವಾ? ಹಾಂ, ಫ್ರೀಯಾಗಿ ಕ್ಯಾನ್ಸರು ಎಲ್ಲ ಬರ್ತಾವೆ ಮತ್ತೆ. ಹಾಂ ಹ್ಞೂ ರೀ, ಇರೋದು ಹೇಳ್ತದನ್ ಪಾಪ ಅವನು, ತಪ್ಪೇನಿಲ್ಲ, ಇರೋ ನಿಜ ಹೇಳ್ತದನ್ ನಿಸಾರ್. ಕನಿಷ್ಠ ಸಂಖ್ಯೆ ಯಾವ ಸಂಖ್ಯೆಯನ್ನು ಕಳೆದರೆ ಪೂರ್ಣ ಸಂಖ್ಯೆ ಆಗುತ್ತೆ? ಒಂದನ್ನು ಕಳೆದು ಬಿಟ್ರೆ ಇದೇನಾಗುತ್ತೆ? 4096 ಆಗುತ್ತೆ. ಅವರು 64ರ ವರ್ಗಕ್ಕೆ ಸಮ. ಕರೆಕ್ಟಾಗಿ ಲೆಕ್ಕ ಮಾಡೋದು ಬೇಡ, ಈಸಿ ಇದ್ದವು ಮಾಡೋಕ್ಕೆ ಹೋಗೋದು ಬೇಡ, ಆಯಿತಾ? ಕಷ್ಟ ಇದ್ದವು ಅಷ್ಟೇ ಮಾಡೋಣ. 1620 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ಯಾವ ಸಂಖ್ಯೆಯಿಂದ ಗುಣಿಸಬೇಕು ನೋಡ್ರಿ. ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ. ಶುರು ಕರೆ 1620 ಮಾಡ್ತೀರಪ್ಪ? ನೋಡ್ರಿ, ಏನು ನೀವು ಹೇಳ್ರಿ, ಜಲ್ದಿ ಯಾರು ಹೇಳ್ತೀರ ನೋಡೋಣ. ಇನ್ನು ಎಷ್ಟನ್ನು ಗುಣಿಸ್ಬೇಕು ಇದಕ್ಕೆ ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು? ಇನ್ನು ಎಷ್ಟನ್ನು ಗುಣಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಓಕೆ, 5ರಾ? ಸೊ ನಮಗೆ 5 ಅಂತ ಉತ್ತರ ಬಂದಿದೆ. ಚೆಕ್ ಮಾಡೋಣ ಮಕ್ಕಳೇ. ಎರಡು ಸರಿ ಸಂಖ್ಯೆ ಆಗಿರೋದಕ್ಕೆ 2ರಿಂದ ಶುರು ಮಾಡ್ತೀವಿ. 2 8 16, 2 1 2 0ಗೆ 0. ಸೊ 80, ಇದು 2ರಿಂದನೇ ಹೋಗುತ್ತೆ, ಸರಿ ಸಂಖ್ಯೆ ಅಲ್ಲ. 2 4 8, 1 ಅಂಕೆ ಸಾಕಾಗಲ್ಲ, 0 ಕಟ್ಟಬೇಕು. 2 5 10, 2 5 10, 2 5 10. ಇದು ಯಾವ ಮಗ್ಗಿಲ್ ಹೋಗುತ್ತೆ? 5ರ ಮಗ್ಗಿಲ್ ಹೋಗುತ್ತೆ. 3ರ ಬಾಧ್ಯತೆನೂ ಒಂದಿದೆ, ಬಟ್ ನನಗೆ ಮನಸ್ಸಿದೆ 5ರಿಂದ ಮಾಡ್ಬೇಕಂತ. 5 8 40, 5 1 5, ಕರೆಕ್ಟ್. 81 ಯಾವ ಮಗ್ಗಿಲ್ ಹೋಗುತ್ತಪ್ಪ? 3ರ ಮಗ್ಗಿ. 9, ವೆರಿ ಗುಡ್. ಯಾರು ಹೇಳಿದ್ದು? 9 ಅವಿಭಾಜ್ಯ ಸಂಖ್ಯೆನಾ? 9 ಅವಿಭಾಜ್ಯ ಸಂಖ್ಯೆನಾ? ಹಾಂ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ? ಪಟ್ಟಿ ಮಾಡಿದ್ವಲ್ವಾ? ಹಾಂ, 2 3 5 7 11 13 17 19, ಕರೆಕ್ಟ್ ಅಲ್ವಾ? ಇವು ತಾನೇ ಅವಿಭಾಜ್ಯ ಸಂಖ್ಯೆಗಳು. ಸೊ 3 27, 3 9, 3 1, ಕರೆಕ್ಟ್. 3 1. ಸೊ ಇಲ್ಲಿ ನಮಗೆ ಅವಿಭಾಜ್ಯ ಅಪವರ್ತನಗಳು ಸಿಕ್ವಾ ಮಕ್ಕಳೇ? 2 × 2 × 5 × 3 × 3 × 3. ಯಾರ್ಯಾರಿಗೆ ಜೋಡಿ ಇಲ್ಲ ಇಲ್ಲಿ? ಇವ್ರು ಜೋಡಿ ಇದ್ದಾರೆ, ಇವ್ರು ಜೋಡಿ ಇದ್ದಾರೆ, ಒಂಟಿ ಇರೋರು ಒಬ್ಬರೇ. ಸೊ ನಾವಿನ್ನು ಯಾವ ಕನಿಷ್ಠ ಸಂಖ್ಯೆನ ಗುಣಿಸಿದ್ದಿದ್ರೆ ಇದು ಪರಿಪೂರ್ಣ ವರ್ಗ ಆಗ್ತಿತ್ತು? ಸೊ ನಮಗೆ ಬೇಕಾದ ಉತ್ತರ 5. ಸ್ನೇಹ, ನೀವು ಹೇಳಿದ ಉತ್ತರ. ಒಂದು ವೇಳೆ ಭಾಗಿಸಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ರು ಅದು ಯಾವುದಿರುತ್ತೆ? ಅದಕ್ಕೂ ಸಹ ಅದೇ ಥರ 5 ಬರ್ತದೆ. ಇಲ್ಲಿ ಹೇಳ್ತೀರಾ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕಂತ? ಗುಣಿಸೋದು ಭಾಗಿಸೋದು ಬಂದರೆ ಯಾವ ಪದ್ಧತಿ ಮಕ್ಕಳೇ? ಯಾವ ಪದ್ಧತಿ? ಅವಿಭಾಜ್ಯ ಅಪವರ್ತನೀಕರಣ. ಮರಿಬಾರ್ದು. ಪಾನಿಪುರಿ ಅಲ್ಲ, ರೈಟ್. 2ರಿಂದನೇ ಮಾಡಬೇಕು. ಸರಿ ಸಂಖ್ಯೆ ಇರೋದಕ್ಕೆ ನಾವು ನಮ್ಮ ಭಾಗಾಕಾರವನ್ನು 2ರಿಂದನೇ ಶುರು ಮಾಡ್ತೀವಿ ರೀ. ಉತ್ತರ 2 ಬಂತು. ಓಕೆ, ಚೆಕ್ ಮಾಡೋಣ ರೀ. ಗುಡ್. ನೀವು ಅಲ್ಲೇ ಚೆಕ್ ಮಾಡ್ತೀರಲ್ರಿ? ವೆರಿ ಗುಡ್ ರೀ. ಇದು ಹಿಂದೆಲ್ಲೂ ಕೊಟ್ಟಿಲ್ರಿ, ಅಷ್ಟು ಬುದ್ಧಿ ಓಡಿಸ್ಬೇಡ್ರಿ. ಹಿಂದೆಲ್ಲೂ ಮಾಡಿಸಿಲ್ರಿ. ಆತ್ರಿ ಚಂದನ್ ರೀ. 2 4 8, ಶೇಷ 1, 2 9 18, 2 0ಗೆ 2 0. ಕ್ಲಿಯರ್? ಓಹೋ, 7 ಅವಿಭಾಜ್ಯ ಸಂಖ್ಯೆ ಅಲ್ವೇ? 7 7 49, 2 0ಗೆ 2 0. ಮತ್ತೆ 7ರಿಂದನೇ ಮಾಡಿದ್ದೀರಿ. 7 1 7, 2 0ಗೆ 2 0. ಯಾವ ಮಗ್ಗಿ?
5 5 ಅವಿಭಾಜ್ಯ ಸಂಖ್ಯೆ. ವೆರಿ ಗುಡ್. 5 20 100, 5 4 20, 2 2 4, 2 1 2. ವೆರಿ ಗುಡ್, ವೆರಿ ಗುಡ್. ನೀವಿಲ್ಲೇ ಜೋಡಿ ಮಾಡಿರ್ತೀರಾ? ಇವರೊಬ್ಬರೇ ಹೊಂಟಿರೋದು. ಸೊ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 2, ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ 2. ಸೊ ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಬರೆದು ಮಾಡೋದೇ ಆದರೆ ಮಕ್ಕಳೇ ಏನಾಗುತ್ತೆ, ಈ ರೀತಿ ಬರ್ಕೊತೀರಿ. ವರ್ಗಮೂಲದ ಛತ್ರಿ ಒಳಗೆ ಯಾರ್ಯಾರು ಬರ್ತಾರೆ? ಕರೆಕ್ಟಾಗಿ ನೋಡಿರಿ, 2 7 ಈ ರೀತಿ ಬರಿಬಾರ್ದು. 2 ಇಲ್ಲ ಆಯಿತು, ನಂತರ 2 ಯಾರಿದ್ದಾರೆ ಕ್ರಮಬದ್ಧವಾಗಿ ಬರಿಬೇಕು. 2 × 2 ಇವರಾದರು. ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಯಾರಿದ್ದಾರೆ? 5 ಆರೋಹಣ ಕ್ರಮದಲ್ಲಿ ಬರಿಬೇಕು ನೋಡಿರಿ. 7 × 7. ಈಗ ನೋಡಿರಿ ಜೋಡಿ ಯಾರಿದ್ದಾರೆ? ಇವರೆಲ್ಲ ಜೋಡಿ ಇದ್ದಾರೆ. ಇವರೊಬ್ಬರು ಮಾತ್ರ ಒಂಟಿ. ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವ್ದು ಮಕ್ಕಳೇ? ಅಥವಾ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆನೂ 2. ಆವಾಗ ಆ ಸಂಖ್ಯೆ ನಮಗೆ ಪರಿಪೂರ್ಣ ವರ್ಗ ಸಂಖ್ಯೆಯಾಗಿ ಸಿಗ್ತಿತ್ತು. ಇಲ್ಲಿ ಎಷ್ಟನ್ನು ಸೇರಿಸಿದರೆ, ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ 1224 ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಸೇರಿಸೋದು ಕಳೆಯೋದು ಅಂದರೆ ಏನು? ಕೂಡಿಸೋದು ಕಳೆಯೋದು ಯಾವ ಪದ್ಧತಿ? ಭಾಗಾಕಾರ ವಿಧಾನ. ವಿ 1200 ಇಲ್ಲಿ ಮಾಡೋಣ ಮಕ್ಕಳೇ. 1224 ಜೋಡಿ ಮಾಡ್ತೀರಿ. ಕರೆಕ್ಟ್, ಜೋಡಿ ಮಾಡ್ತೀರಿ. ಜೋಡಿ ಮಾಡಿಬಿಟ್ಟು 3 3 9 ಮೊದಲ ಜೋಡಿ ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 3ರ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. 3 3 9, 12ರಲ್ಲಿ 9 ಹೋದರೆ ಮಕ್ಕಳೇ, 12ರಲ್ಲಿ 9 ಹೋದರೆ 3, 3ಕ್ಕೆ 3 ಸೇರಿಸ್ರಿ 6 ಬರುತ್ತೆ. ಡ್ಯಾಶ್ ಡ್ಯಾಶ್ 3ಕ್ಕೆ 3 ಸೇರಿಸ್ರಿ 9 ಅಲ್ಲ 6 ಬರುತ್ತೆ. ಡ್ಯಾಶ್ ಡ್ಯಾಶ್ 24ನ ಕೆಳಗೆ ತರೋಣ. 6 5 30, 6 5 30 ಕರೆಕ್ಟಾ? ಅಥವಾ 6 5 ಅಂದರೆ ಅರ್ಥ ಏನು? 6 5 ಅಂದರೆ ಇಲ್ಲೂ 5 ಇಟ್ಕೊಬೇಕು ನೀವು ಡ್ಯಾಶಲ್ಲಿ. 5 5 25, 5 ದಶಕ 2, 5 6 32, 32 ಕರೆಕ್ಟಾ? ಜಾಸ್ತಿ ಆಯ್ತಾ ಒಂದು? ಅಂದರೆ ಒಂದು ಸೇರಿಸ್ಬಿಟ್ಟಿದ್ರೆ ಆಗ್ತಿತ್ತ ಇದು ಕೆಲಸ? ಹೌದಾ? ಉತ್ತರ ಒಂದೇ ಇದಕ್ಕೆ ಆನ್ಸರು. ಆದರೆ 5 ಜಾಸ್ತಿ ಆಯಿತು, ಭಾಗಾಕಾರ ಮಾಡೋಣ. ಎಲ್ಲ ಟೈಮಲ್ಲೂ ಇದೇ ಥರ ಸಿಗೋದಿಲ್ಲ ನಮಗೆ ಪ್ರಶ್ನೆಗಳು. 4 4 ಇಲ್ಲಿ 4 ಹಾಕಿದ್ರೆ ಇಲ್ಲೂ 4 ಹಾಕಬೇಕಾಗತ್ತೆ. 4 4 16 ದಶಕ 1, 4 6 24 1 25, 256 ಬರುತ್ತೆ. 64 4 256. ಶೇಷ ಏನು ಬರುತ್ತೆ? ಶೇಷ ಕರೆಕ್ಟ್ ಇದೆ. ಸೊ ನಿಧಾನ ಹೇಳ್ಬೇಕಪ್ಪ, ಅದನ್ನು ಜೋರಾಗಿ ಹೇಳ್ಬಾರ್ದು ಗೌತಮ್. 14ರಲ್ಲಿ 6 ಹೋದರೆ 8, 11ರಲ್ಲಿ 5 ಹೋದರೆ 6, 2ರಲ್ಲಿ 2 ಹೋದರೆ 0. 68 ಶೇಷ ಉಳಿಯುತ್ತೆ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 68. ಸೇರಿಸ್ಬೇಕು. ಎಷ್ಟು ಸೇರಿಸ್ಬೇಕಂದ್ರೆ ಇಲ್ಲಿ ವರ್ಗಮೂಲ ಬಂದಿದೆ 34. 34ರ ನಂತರದ ವರ್ಗ 35ರ ವರ್ಗ. 35ರ ವರ್ಗ ಏನು ಬರುತ್ತೆ? ಬುನಾದಿ ಸಂಖ್ಯೆ ಎಷ್ಟು? 50. 50ರಲ್ಲಿ ಎಷ್ಟು ಕಳೆದ್ರೆ 35? 15 ಕಳೆದ್ರೆ. ಹೌದಾ? ಹಾಗಾದ್ಮೇಲೆ 25ರಲ್ಲೂ 15 ಕಳೆದ್ರೆ ಎಷ್ಟು? 15 ಅಲ್ಲ ಸಾರಿ 10. ಕೊನೆಗೆ 2 ಇದೆ. 15ರ ವರ್ಗ ಎಷ್ಟು? 15ರ ವರ್ಗ 225. 1225. ಅಲ್ಲಿಗೆ 35ರ ವರ್ಗ ಎಷ್ಟು ಬರುತ್ತೆ? 1225. ಕರೆಕ್ಟಾ? ಒಂದು ನಿಮಿಷ. ನಮಗೆ ಕೊಟ್ಟಿರೋ ಸಂಖ್ಯೆ ಎಷ್ಟು? 1224. ಕಳೀರಿ ಅದನ್ನು ಅದರಲ್ಲಿ. ಸೊ ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 1. ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ರೈಟ್. ಹೌದಾ ಹರ್ಷ, ಸಮರ್ಥ್ ಮತ್ತು ಶರತ್? ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 1. ಓಕೆ, ನೆಕ್ಸ್ಟ್. ಇದು ಅರ್ಥ ಆಗಲಿಲ್ವಾ? ವೆರಿ ಗುಡ್. ಭಾಗಾಕಾರ ಅರ್ಥ ಆಯ್ತಾ? ಓಕೆ, ಭಾಗಾಕಾರ ಅರ್ಥ ಆಯಿತು. ನಾವು ಎಷ್ಟನ್ನು ಸೇರಿಸ್ಬೇಕು ನೋಡಿ. ಕಳಿಬೇಕಂದ್ರೆ 68, ಶೇಷನ ಕಳೆದುಬಿಟ್ರೆ ಬರುತ್ತೆ. ಎಷ್ಟನ್ನು ಸೇರಿಸ್ಬೇಕಂದ್ರೆ ಏನು ಮಾಡ್ತೀವಿ? ಇಲ್ಲಿ ವರ್ಗ ಮೂಲ 34 ಬಂದಿದೆ. 34ರ ನಂತರದ ವರ್ಗ ಯಾವುದು? 35ರ ವರ್ಗ ಸಂಖ್ಯೆ ಅದೆಷ್ಟು ಬರುತ್ತೆ? 1225 ಬರುತ್ತೆ. ತಗೊಂಡ್ರೆ ನೀವು 1225 ಬರುತ್ತೆ. ಕರೆಕ್ಟ್ ಚಂದ್ರು? ಸೊ ಅದರಲ್ಲಿ ಈ ಕೊಟ್ಟಿರೋ ಸಂಖ್ಯೆನ ಕಳೆದು ಬಿಡ್ರಿ. ಎಷ್ಟು? 1224. ಕಳೆದ್ರೆ ಎಷ್ಟು ಬರುತ್ತೆ? ಶೇಷ ಎಷ್ಟು ಬರುತ್ತೆ?
ಹಾಗಾದರೆ ಈ ಒಂದನ್ನು ಕೂಡಿಸಿದರೆ ನಮಗೇನು ಬರುತ್ತೆ? ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ. ಅಷ್ಟೇ ಅಷ್ಟೇ. ಅದು ಹೇಗೆ ಹೇಳೋದು? ಸಿಂಪಲ್. ಇದಕ್ಕೆ ಒಂದು ಕೂಡಿಸ್ರಿ ಏನು ಬರುತ್ತೆ? 1225. 1225 ಅಂದರೆ ಯಾರು? ಈಗ ತಾನೇ ನೋಡಿದ್ದೀವಿ, 35ರ ವರ್ಗ. ಪೂರ್ಣ ವರ್ಗ ಸಂಖ್ಯೆ ಬರುತ್ತಲ್ವಾ? ಅಷ್ಟೇ, ಏನು ಜಾಸ್ತಿ ಇಲ್ಲ. ಮುಂದೆ ಹೋಗ್ಬೋದಾ? ಬನ್ನಿ ಮಕ್ಕಳು, ಕೆಲವು ಪ್ರಶ್ನೆ ಇದ್ದಾವೆ, ಜಲ್ದಿ ಮುಗಿಸ್ಬಿಡೋಣ. 5185ರಿಂದ ಯಾವ ಕನಿಷ್ಠ ಸಂಖ್ಯೆನ ಕಳೆದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ನಾನು ಹೇಳಿದ್ದೆ, ಕೂಡೋದು ಕಳೆಯೋದು ಹೋದರೆ ಯಾವ ವಿಧಾನ? ಭಾಗಾಕಾರದ ವಿಧಾನ. ಜ್ಞಾನೇಶ, ಭಾಗಾಕಾರದ ವಿಧಾನದಲ್ಲಿ ಮಾಡೋಣ. 5185 ಟಡ ಗುಂಪು ಜೋಡಿ ಯಾವ ವರ್ಗ ಸಂಖ್ಯೆ? 700ರ ವರ್ಗ ಅಲ್ಲಪ್ಪ, 7ರ ವರ್ಗ. 7 7 49, ಶೇಷ 2. 7ಕ್ಕೆ 7 ಸೇರಿಸಿದ್ರೆ 14 ಬರುತ್ತೆ. ಡ್ಯಾಶ್. ಆಹಾ, ಫ್ಯಾಂಟಾಸ್ಟಿಕ್. 85 ಕೆಳಗೆ ಬರುತ್ತೆ ರೀ. ಯಾರು ಹೇಳಿದ್ದು ಒಂದು ಅಂತ ಫಸ್ಟ್? ವೆರಿ ಗುಡ್ ಮದನ್. ಸೊ 14 2 28. 14ರಿಂದ ಭಾಗಿಸ್ತಿದ್ದೀರಾ ಅಂತ ಅಂದ್ಕೊಳ್ರಿ. 14 2 ಅಂತ ಅಪ್ರೋಚ್ ಮಾಡ್ತೀರಾ, ಪ್ರಯತ್ನ ಮಾಡೋದು. ಆದರೆ 14 ಪಕ್ಕ ಡ್ಯಾಶ್ ಇದೆ, ಅಲ್ಲೂ ಡ್ಯಾಶ್ ಇದೆ. ನೀವು 14 2 ಅಂದರೆ ಇಲ್ಲೂ 2 ಹಾಕಬೇಕಾಗತ್ತೆ. ಓದೋದು ಯಾವ ರೀತಿ ಓದಬೇಕಾಗುತ್ತೆ? ಆಮೇಲೆ 142 2 ಮಾಡಿ ನೋಡ್ರಿ, ಏನು ಬರುತ್ತೆ? 2 2 4, 2 4 8, 2 1 2, 284 ಬರುತ್ತೆ. 142 2 284. ಶೇಷ ಎಷ್ಟು ಬರುತ್ತಪ್ಪ? 1. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಗ್ರೇಟ್. ಎಸ್, ಕ್ಲಿಯರ್ ಆಯಿತಾ? ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಹಾಗಾದರೆ? ಇದಕ್ಕೆ ಹೇಳ್ತೀರಾ ನೀವು? ಕೂಡಿಸ್ಬೇಕಂದ್ರೆ ಏನು ಮಾಡಬೇಕು? ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 1. ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಅಂದರೆ? ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಅಂದರೆ 73ರ ವರ್ಗ. 72ಕ್ಕಿಂತ ಒಂದು ಜಾಸ್ತಿ 73ರ ವರ್ಗ. 73ರ ವರ್ಗ ತಗೊಬೇಕು. 73 ಹೇಗೆ ಬರುತ್ತೆ? 100ರಲ್ಲಿ 17 ಕಳೆದ್ರೆ, ಅಲ್ಲ, 100ರಲ್ಲಿ 27 ಕಳೆದ್ರೆ 73 ಬರುತ್ತೆ. ಹೌದು ತಾನೆ? ಹಾಗಾದ್ಮೇಲೆ 73ರಲ್ಲೂ 27 ಕಳಿ ಒಂದು ನಿಮಿಷ 50ಕ್ಕೆ ಎಷ್ಟು ಸೇರಿಸಿದ್ರೆ 73 ಬರುತ್ತೆ? 50ಕ್ಕೆ ಎಷ್ಟು ಸೇರಿಸಿದ್ರೆ 73 ಬರುತ್ತೆ? 23. ಹಾಗಾದ್ಮೇಲೆ 25ಕ್ಕೂ ಸಹ 23ನ್ನ ಸೇರಿಸ್ರಿ, ಏನು ಬರುತ್ತೆ ನೋಡ್ರಿ? 48 ಬರುತ್ತೆ. ಬುನಾದಿ ಸಂಖ್ಯೆ ಯಾವುದು 73ಕ್ಕೆ? ಎಷ್ಟಿದೆ? 50 ಅಲ್ವಾ? ಸೊ 50ಕ್ಕೆ 23 ಸೇರಿಸಿದ್ರೆ ತಾನೆ 73. ಹಾಗಾದ್ಮೇಲೆ 25ಕ್ಕೂ 23 ಸೇರಿಸಿದ್ರೆ 48. 23ರ ವರ್ಗ 529. 6ನ ಉಲ್ಟಾ ಮಾಡಮ್ಮ. 526 ಅಂದ್ರಲ್ವಾ, 6ನ ಉಲ್ಟಾ ಮಾಡಿರಿ, ಎಷ್ಟಾಗುತ್ತೆ? 9 ಆಗುತ್ತೆ. ಕರೆಕ್ಟ್ ಆಗುತ್ತೆ, ಆಯಿತಾ? ಉಲ್ಟಾ ಮಾಡಿಬಿಡ್ರಿ ಆ ಥರ. ಸೊ 529 ಎರಡೇ ಜಾಗ ಇರೋದು, ಒಂದು ದಶಕ ಹೋಗುತ್ತೆ. ಸೊ ಏನಾಗುತ್ತೆ? 9 2 8 + 5 13 3 ದಶಕ 1 5 5329 ಆಗುತ್ತೆ. 5329 5329 ಅದನ್ನ ಹಾಗೆ ಇಲ್ಲಿ ಬರಿತೀನಿ. 5329 5329. ಈ 73ರ ವರ್ಗದಿಂದ ನಾವು ಯಾರನ್ನ ಕಳಿಬೇಕು? ನಮಗೆ ಕೊಟ್ಟಿರುವ ಸಂಖ್ಯೆನ ಕಳಿಬೇಕು. 5185 ಕಳಿಬೇಕು ಮಕ್ಕಳೇ. ಕಳೆದ್ರೆ ಎಷ್ಟು ಬರುತ್ತೆ? 12ರಲ್ಲಿ 8 ಹೋದರೆ 4, 2ರಲ್ಲಿ 2 1 ಹೋದರೆ 1, 5ರಲ್ಲಿ 5 ಹೋದರೆ 0. 144. ನಾವು ಕಳೆಯಬೇಕಾದ ಸಂಖ್ಯೆ 1, ನಾವು ಕೂಡಿಸಬೇಕಾದ ಸಂಖ್ಯೆ 144. ಅದೇನು ಅರ್ಥ ಆಯ್ತಾ? ಮುಂದೆ ಹೋಗ್ಬೋದ್ರಾ ಮಕ್ಕಳೇ? ಯಾ ನೆಕ್ಸ್ಟ್ ಕ್ವೆಶನ್. ಚಲೋ. 2592 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು? ಗುಣಿಸೋದು ಭಾಗಿಸೋದು ಬಂದರೆ ಏನು ಮಾಡ್ಬೇಕು ಮಕ್ಕಳೇ? ನೆನಪಿರಲಿ. ಮಾಡೋಣ ಅವಿಭಾಜ್ಯ ಅಪವರ್ತನೀಕರಣ. ಯಾರು ಹೇಳ್ತೀರಾ? ಗೌತಮ್ ಒಂದು ಆನ್ಸರ್ ಹೇಳಿಲ್ಲಪ್ಪ ನನಗೆ. ಇನ್ನು ಮದನ್ ಹೇಳ್ದ, ಹರ್ಷ ಹೇಳ್ದ, ಭಾಳಷ್ಟು ಜನ ಮಕ್ಕಳು ಹೇಳ್ತಿದ್ದೀರಿ. ಅವಿಭಾಜ್ಯ ಸಂಖ್ಯೆಗಳು ನೆನಪಿದ್ದೀರಾ? ಎರಡು ಬಂತು ರೀ.
ಮಾಡಿದ್ರೆ ಮಕ್ಕಳೇ ಸರಿ ಸಂಖ್ಯೆ ಆಗಿರೋ ಕಾರಣಕ್ಕೆ 2 ಅಂತಲೇ ಮಾಡ್ತೀರಿ. 2 1 2, 2 2 4 ಶೇಷ 1, 2 8 2 9 18 ಶೇಷ 1, 2 6 12. ಮತ್ತೊಮ್ಮೆ ಸರಿ ಸಂಖ್ಯೆ 2 ಅಂತಲೇ ಮಾಡೋಣ. 2 6 12, 2 4 8 ಶೇಷ 1, 2 8 16. ಮತ್ತೆ ಸರಿ ಸಂಖ್ಯೆ ಮತ್ತೊಮ್ಮೆ 2 2 3 6, 2 2 4, 2 4 8. ಮತ್ತೊಮ್ಮೆ ಸರಿ ಸಂಖ್ಯೆ 2 ಮಾಡಬೇಕು. 2 1 2 ಶೇಷ 1, 2 6 12, 2 2 4. ಮತ್ತೆ ಸರಿ ಸಂಖ್ಯೆ 2 ಮಾಡಬೇಕು. 2 8 16, 2 1 2. ಓಕೆ 81. ಇದು 3 ಮಗ್ಗೆಯಲ್ಲಿ ಹೋಗುತ್ತೆ. 3 27, 3 9, 3 3 ಪುಪ್ 3 1. ಕ್ಲಿಯರ್. ಸೊ ಏನಾಗುತ್ತೆ ಮಕ್ಕಳು, 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3. ಇಲ್ಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲರೂ ಜೋಡಿ ಇದ್ದಾರೆ. ಇವ್ರ ಜೋಡಿ, ಇವ್ರ ಜೋಡಿ, ಇವರು ಜೋಡಿ, ಇವರು ಜೋಡಿ, ಒಬ್ಬರು ಒಂಟಿ ಇದ್ದಾರೆ. ಸೊ ನಾವು ಕನಿಷ್ಠ ಗುಣಿಸಬೇಕಾದ ಸಂಖ್ಯೆ ಯಾವುದು, ಅಥವಾ ಕನಿಷ್ಠ ಭಾಗಿಸಬೇಕಾದ ಸಂಖ್ಯೆ ಆದರೆ ಯಾವುದು, 2. ನೀವು 2 ಗುಣಿಸಿದ್ರೆ ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. 2ರಿಂದ ಭಾಗಿಸಿದ್ರೂ ಸಹ ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. 9ರ ವರ್ಗ ಅಲ್ಲ, ಅದು ವರ್ಗ ಸಂಖ್ಯೆ ಅಲ್ಲ. 9 ಸಹ ಜೋಡಿ ಸಿಗ್ತವೆ ನಿನಗೆ. ಬಟ್ ಅವಿಭಾಜ್ಯ ಅಪವರ್ತನೀಕರಣ ಇದ್ದಾಗ 2 ಬೇಡ್ರಿ, ತಪ್ಪಾಗೋ ಸಾಧ್ಯತೆ ಭಾಳ ಇದ್ದಾವೆ. ತಪ್ಪೇನು ಆಗಲ್ಲ ಈ ಲೆಕ್ಕದಲ್ಲಿ. ಬೇರೆ ಲೆಕ್ಕದಲ್ಲಿ ತಪ್ಪಾಗ್ಬೋದು. ಹಾಗಾಗಿ ಬಂದಾಗ ತೋರಿಸ್ತೀನಿ ಬೇಕಾದರೆ, ಆಯಿತಾ. ಇದನ್ನು ಪೂರ್ಣವರ್ಗ ಸಂಖ್ಯೆನಾಗಿ ಮಾಡಲು ಯಾವ ಸಂಖ್ಯೆಯಿಂದ ಭಾಗಿಸಬೇಕು? ಗುಣಾಕಾರ ಭಾಗಾಕಾರ ಬಂದರೆ ಏನು ಮಾಡ್ತೀವಿ? ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀವಿ. ನೋಡಿರಿ, ಒಂದು ಸಂಖ್ಯೆನ ಪೂರ್ಣ ಸಂಖ್ಯೆ ಮಾಡಬೇಕು, ಎಷ್ಟನ್ನು ಗುಣಿಸಬೇಕು, ಎಷ್ಟನ್ನು ಭಾಗಿಸಬೇಕು, ಈ ಥರ ಕೇಳಿದ್ರಪ್ಪ ಅಂದರೆ ಯಾವ ವಿಧಾನದಲ್ಲಿ ಮಾಡ್ತೀವಿ? ಷರತ್ತು ಅವಿಭಾಜ್ಯ ಅಪವರ್ತನೀಕರಣ ವಿಧಾನದಲ್ಲಿ ಮಾಡ್ತೀವಿ. ಓಕೆ, ಇದು ಎಕ್ಸಾಮಿಗೆ ಬರುತ್ತೆ ಮಕ್ಕಳೇ. ಕಮ್ಮಿಂಗ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟಫ್. ನನ್ನ ಮಾತು ಕೇಳ್ರಿ. ಸೊ ಬರೋ ಎಕ್ಸಾಮ್ ಭಾಳ ಟಫ್ ಇದೆ. ಓಕೆ, ಸೊ ಇದೆಲ್ಲ ಬರ್ತದೆ. ಇವೆಲ್ಲ ಪ್ರಶ್ನೆಗಳು ಅಲ್ಲಿ ಒಳಗೊಂಡಿರ್ತವೆ. ಚೆನ್ನಾಗಿ ಮಾಡಬೇಕು. 2 ಬಂತ್ರಿ, 3200 ರೀ. 2 16 32, 2 16 32, 2 0 2 0, 2 8 16, 2 0 2 0, 2 4 8, 2 0 2 0, 2 2 4, 2 0 2 0, 2 1 2, 2 0 2, 2 0 2, 2 50 100, 2 0 2 0, 2 25 50, 5 5 5 1. ಬಾಬಾ ದೊಡ್ಡ ಏಣಿ ರೀ ಅದು. ಸೊ ಎಷ್ಟಾಗುತ್ತೆ ರೀ ಇದು? ಇಲ್ಲೇ ಬರೆದು ಬಿಡ್ತೇನೆ. 3200 ವರ್ಗಮೂಲ ಬರೆಯೋದೇ ಆದರೆ ಎಷ್ಟುದ್ದ ಬರಿಬೇಕು ನಾವು? 2 ಇಂಟು 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 5. ಇವೆರಡೆರಡು ಜೋಡಿ ಮಾಡ್ತಾ ಹೋಗ್ಬೇಕು ನಾವು ಮಕ್ಕಳೇ. ಓಹೋ, ಇವರೊಬ್ಬರೇ ತಾನೇ ಉಳಿಯೋದು. ಇನ್ನೂ ಒಂದು 5 ಬರಿಬೇಕಾ? ಸೊ ಜೋಡಿ 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 20. ಸೊ ನಾವು ಕನಿಷ್ಠ ಭಾಗಿಸಬೇಕಾದ ಸಂಖ್ಯೆ ಯಾವುದು, ಅಥವಾ ಗುಣಿಸಬೇಕಾದ ಸಂಖ್ಯೆಯು 2. ಅರ್ಥ ಆಗಿದ್ದೀರಾ? ಮುಂದಿನ ಪ್ರಶ್ನೆ ಮಾಡ್ತೀರಾ ಜಲ್ದಿ. ಎಷ್ಟನ್ನು ಸೇರಿಸ್ಬೇಕಪ್ಪ ಕನಿಷ್ಠ? ಈ ಸಂಖ್ಯೆಗೆ ಎಷ್ಟನ್ನು ಕನಿಷ್ಠ ಸೇರಿಸಿದರೆ ನಾವು ಭಾಗಾಕಾರ ಮಾಡ್ಬೋದು? ಕೂಡೋದು ಕಳೆಯೋ ಲೆಕ್ಕ ಬಂತಂದರೆ ಭಾಗಾಕಾರದ ವಿಧಾನ ಮಕ್ಕಳೇ. ಯಾವ ವಿಧಾನ? ಭಾಗಾಕಾರದ ವಿಧಾನ. ಓಕೆ, ಭಾಗಾಕಾರದ ವಿಧಾನ. ಭಾಗಾಕಾರ ಮಾಡೋಣ. ಲಕ್ಷ್ಮಿ, ಅಳ್ತಾ ಇದ್ದೀರಾ? ನಿದ್ದೆ ಮಾಡ್ತಿದ್ದೀರಾ ಹಾಗಾದರೆ? 38 ಕನಿಷ್ಠ 38 ಸೇರಿಸ್ಬೇಕಪ್ಪ. ಸೇರಿಸ್ಬೇಕಾ ಕಳಿಬೇಕಾ? 38 ಸೇರಿಸ್ಬೇಕಾ ಕಳಿಬೇಕಾ? ಬರಲಿಲ್ಲ. ವೆರಿ ಗುಡ್. ಸೊ ಎಷ್ಟನ್ನು ಸೇರಿಸಿದರೆ ಅಂದರೆ ಮಕ್ಕಳೇ, ಫಸ್ಟ್ ಭಾಗಾಕಾರ ವಿಧಾನದಲ್ಲಿ ಶುರು ಮಾಡಿರಿ. ಇದನ್ನು ಜೋಡಿ ಮಾಡ್ತೀರಿ. 3 3 9 ರೀ, ಹೌದ್ರಿ. ಶೇಷ ಏನು ಬರುತ್ತೆ ರೀ? 5ರಲ್ಲಿ 9 ಹೋಗಲ್ಲ, 15ರಲ್ಲಿ 9 ಹೋದರೆ 6. ಕರೆಕ್ಟಾ? 3ಕ್ಕೆ 3 ಕೂಡಿಸ್ತೀರಿ ರೀ. 3 3 ಕೂಡಿಸಿದ್ರೆ 6 ಬಂತು ರೀ. 6 ಬಂದಮೇಲೆ ಏನು ಮಾಡ್ಬೇಕು ರೀ ನಾವು? ಡ್ಯಾಶ್ ಡ್ಯಾಶ್ 90 ಕೆಳಗೆ ಬಂತು ರೀ. ಈಗ 6 ಮಗ್ಗಿಂದ ಭಾಗಾಕಾರ ಮಾಡಿರಿ. ಏನು ಮಾಡ್ತೀರಿ? 6 1 ಅಂತ ತೊಗೊತೀರಿ? ಇಲ್ಲ, ಜಾಸ್ತಿ ಇದೆ ನಂಬರ್. ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ತೊಗೊಳ್ರಿ. 69 9 ಹಂಗೆ ಮಾಡಿರಿ. ಏನು ಬರುತ್ತೆ ರೀ? 69 9
69 9. ಎಷ್ಟು ಜಾಸ್ತಿ ಸಾಧ್ಯನೋ ಅಷ್ಟು ಭಾಗಾಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕು ನಾವು. ಏನು ಬರುತ್ತೆ ನೋಡಿರಿ, 9 81 ಒಂದು ದಶಕ 8, 9 6 54, 54 ಪ್ಲಸ್ 8 62, 621 ಬರುತ್ತೆ ರೀ. ಸೊ 69 9 621, ಶೇಷ ಏನು ಬರುತ್ತೆ ರೀ, 9ರಲ್ಲಿ 1 ಹೋದರೆ 8, 9ರಲ್ಲಿ 2 ಹೋದರೆ 7, 6ರಲ್ಲಿ 6 ಹೋದರೆ 0, 78 ಬಂತು. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 78. ಆದರೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಅಂದ ತಕ್ಷಣ 39ರ ಮುಂದಿನ ವರ್ಗ 40ರ ವರ್ಗ. 40ರ ವರ್ಗ ಅಂದ್ರೆ ಏನು? 4ರ ವರ್ಗ 16, 1 0ಗೆ 2 0, 1600. ಕರೆಕ್ಟ್, 1600. ನಮಗೆ ಕೊಟ್ಟಿರೋ ಸಂಖ್ಯೆನ ಕಳಿಬೇಕು, 1599. ಅದನ್ನು ಕಳೀರಿ, ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಅಷ್ಟೇ, ಒಂದು ಆನ್ಸರ್ ಇದಕ್ಕೆ ಆನ್ಸರ್ ಬಂದಷ್ಟೇ. ಎಷ್ಟು ಕೂಡಿಸ್ಬೇಕು ಅಂದರೆ ನಂತರದ ವರ್ಗ ಸಂಖ್ಯೆನ ತೊಗೊಬೇಕು, ಅದರಲ್ಲಿ ನಮಗೆ ಕೊಟ್ಟಿರುವ ಸಂಖ್ಯೆನ ಕಳಿಬೇಕು. ಅರ್ಥ ಆಯ್ತಾ? ಭಾಗಾಕಾರದ ವಿಧಾನದಲ್ಲಿ ವರ್ಗಮೂಲ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀವಿ, ಶೇಷ ಏನಾದ್ರು ಉಳಿಯುತ್ತೆ, ನಮಗೆ ಬಂದ ಒಂದು ವರ್ಗಮೂಲ ಸಂಖ್ಯೆ ಬಂದಿರುತ್ತೆ, ಅದರದ ನಂತರದ ವರ್ಗ ಸಂಖ್ಯೆಯನ್ನು ತಗೊಬೇಕು, ಅದರಿಂದ ನಮಗೆ ಕೊಟ್ಟಿರುವ ಸಂಖ್ಯೆನ ಕಳಿಬೇಕು. ಅದೇ ನಾವು ಕೂಡಿಸಬೇಕಾದಂತಹ ಕನಿಷ್ಠ ಸಂಖ್ಯೆ. ಡನ್? ಮುಂದಿನ ಪ್ರಶ್ನೆ. ಎಲ್ಲಪ್ಪ, ಏನನ್ನು ಕಳೆದ್ರೆ ಇದು ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತಪ್ಪ? ಕಳಿಬೇಕು, ಕೂಡಬೇಕಂದ್ರೆ ಯಾವ ಪದ್ಧತಿ? ಭಾಗಾಕಾರದ ವಿಧಾನ. ಎಲ್ಲಪ್ಪ, ಭಾಗಾಕಾರ ವಿಧಾನದಲ್ಲಿ ಮಾಡೋಣ. ಏನಾಗುತ್ತೆ ನೋಡಪ್ಪ, ಈ ರೀತಿ ಲೈನ್ ಹೇಳ್ಕೊತೀವಿ, ಜೋಡಿ ಮಾಡ್ತೀವಿ. ಕರೆಕ್ಟ್ ಹಾಲೇಶ್? ಜೋಡಿ ಮಾಡ್ತೀವಿ. ಕರೆಕ್ಟ್. ನೀವು ಸಂಪೂರ್ಣ ವರ್ಗ ಅಲ್ಲ, ಪರಿಪೂರ್ಣ ವರ್ಗ ಭಾಗಾಕಾರ ಆಗ್ತದಾ? ಹಾಗಾದರೆ ಕಳಿಯಬೇಕಾದ ಸಂಖ್ಯೆ ಎಷ್ಟು? 0. ವೆರಿ ಗುಡ್. 8 8 64, 8ರ ವರ್ಗದಲ್ಲಿ ಭಾಗಾಕಾರ ಮಾಡ್ಬೋದು ಇದನ್ನು. ಶೇಷ 1 ಉಳಿಯುತ್ತೆ. ಈ 8ಕ್ಕೆ ಈ 8ಅನ್ನು ಕೂಡಿಸ್ತೀರಿ ಮಕ್ಕಳೇ. 8 8 16 ಡ್ಯಾಶ್ ಡ್ಯಾಶ್ 61 ಕೆಳ ಬರುತ್ತೆ. ಕರೆಕ್ಟ್ರಾ? 161 1 161, ಶೇಷ 0 0. ನಾವೇನು ಸೇರಿಸೋದು ಬೇಕಿಲ್ಲ, ಏನು ಕಳೆಯೋದು ಬೇಕಿಲ್ಲ. ಏನು ಸೇರಿಸೋದು ಬೇಕಿಲ್ಲ, ಏನು ಕಳೆಯೋದು ಬೇಕಿಲ್ಲ. ಪರಿಪೂರ್ಣ ವರ್ಗ 81ರ ವರ್ಗ. ರೈಟ್, ಪರ್ಫೆಕ್ಟ್. 81ರ ವರ್ಗ 3430. 3430 ಇದನ್ನು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು? ಗುಣಿಸೋದು ಭಾಗಿಸೋದು ಬಂತಂದರೆ ಮಕ್ಕಳೇ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ವೆರಿ ಗುಡ್. ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಯಾರು ಜೋಡಿ ಇಲ್ಲೋ ಅವರನ್ನೇ ಗುಣಿಸಬೇಕು, ಯಾರು ಜೋಡಿ ಇಲ್ಲೋ ಅವರನ್ನೇ ಮತ್ತೆ ಭಾಗಿಸಬೇಕು ಅಷ್ಟೇ. ಆವಾಗ ಪೂರ್ಣ ವರ್ಗ ಸಂಖ್ಯೆ ಸಿಗ್ತದೆ. 2ರಿಂದ ಮಾಡಿದ್ರೆ 2 1 2, ಶೇಷ 1, 2 7 14, 2 1 2, ಶೇಷ 1, 2 5 10. 5 ಇದೆ, 5ರಿಂದ ಮಾಡಿಬಿಡ್ತೀನಿ, ಟೆನ್ಷನ್ ಇರೋದಿಲ್ಲ. 5 3 15, ಶೇಷ 2, 5 4 20, ಶೇಷ 1, 5 3 15. 3 4 3 ಎಲ್ಲೋ ಕೇಳ್ದಾಗಿದೆಯಲ್ಲ, ಎಲ್ಲೋ ಕೇಳ್ದಾಗಿದೆಯಲ್ಲ. ಯಾವುದರ ಗಣ? 7ರ ಮಗ್ಗೆಯಲ್ಲಿ ಹೋಗುತ್ತೆ ಹಾಗಾದರೆ. ಕರೆಕ್ಟಾ? 7ರ ಗಣ ಅಂದರೆ 7ರ ಗುಣಕ. 7 4 28, ಶೇಷ 6, 7 9 43. 49 ಎಲ್ಲಿ ಬರುತ್ತೆ? ವೆರಿ ಗುಡ್. 7 7 49. 7 ಎಲ್ಲಿ ಬರುತ್ತೆ? 7 1 7. ನಾವೆಲ್ಲ ಅವಿಭಾಜ್ಯ ಸಂಖ್ಯೆಯಿಂದಲೇ ಅಪವರ್ತನೀಕರಣ ಮಾಡಿದ್ದೀವಿ. ಎಲ್ಲ ಅವಿಭಾಜ್ಯ ಸಂಖ್ಯೆಯಿಂದಲೇ ಅಪವರ್ತನೀಕರಣ ಮಾಡಿದ್ದೀವಿ. ಕರೆಕ್ಟಾ? ಇಲ್ಲಿ ಭಾಳ ಚೆನ್ನಾಗಿದೆ ನೋಡ್ರಿ, ಭಾಳ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ನೋಡ್ರಿ ಏನು ಮಜವಾಗಿದೆ ಸಂಗತಿ. ಇಲ್ಲಿ 3430. ಇದಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಗುಣಿಸಬೇಕು ಅಂತ ಕೇಳಿದ್ದಾರೆ. ನಾನಿಲ್ಲಿ ಬರಿತೀನಿ, ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಬರಿತೀನಿ ನೋಡ್ರಿ. ವರ್ಗಮೂಲದ ಛತ್ರಿ ಕೆಳಗಡೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಹಾಕ್ತೀನಿ. ಡನ್ ಡನ್. ಇಲ್ಲಿ ಒಂದೇ ಜೋಡಿ ಆಗ್ತೈತ್ರಿ. ಇವರು 3 ಜನ ಅನಾಥರದಾರ್ರಿ, ಇವ್ರಿಗೆ ಜೋಡಿನೇ ಇಲ್ರಿ. ಮತ್ತು ಜೋಡಿ ಕೊಡ್ಬೇಕ್ರಿ. ಮತ್ತು ನೀವು ಜೋಡಿ ಕೊಡ್ಬೇಕ್ರಿ. ಇವರಿಗೆ ಒಬ್ಬರು ಜೋಡಿ ಕೊಡ್ಬೇಕ್ರಿ, ಇವರಿಗೂ ಒಬ್ಬರು ಜೋಡಿ ಕೊಡ್ಬೇಕು. ನಾವು 5 ಕೊಡಬೇಕು, ಅವ್ರಿಗೆ 7 ಕೊಡಬೇಕು. ನಾವು ಗುಣಿಸಬೇಕಾದ ಸಂಖ್ಯೆ ಯಾವ್ಯಾವು? 2 ಗುಣಿಸ್ಬೇಕು, 7 ಗುಣಿಸ್ಬೇಕು, 5 ಗುಣಿಸ್ಬೇಕು. ಒಟ್ಟು ಎಷ್ಟು ಗುಣಿಸ್ದಂಗೆ ಆಗುತ್ತೆ ನೋಡ್ರಿ? 2 5 10, 10 7 70. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಪ್ರತಿ ಸರಿ ಒಂದೊಂದೇ ಸಂಖ್ಯೆ ಬರೋದಿಲ್ಲ, ಒಂದೊಂದು ಸರಿ ಈ ರೀತಿನೂ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ನಮಗೆ ಎಲ್ಲ ಜೋಡಿ ಆಗಬೇಕಿತ್ತಲ್ವ ಇಲ್ಲಿ ವರ್ಗಮೂಲ ಕಂಡುಹಿಡಬೇಕಾದ್ರೆ. ಎಲ್ಲ ಜೋಡಿ ಯಾವುದೇ ಇರುತ್ತೆ? ಜೋಡಿ ಇದೆ, ಇದರಿಂದ ಬರುತ್ತೆ, ಅಲ್ಲಿಗೆ ಮುಗೀತು ಅಂತ ಹೇಳ್ತಿದ್ವಿ. ಇಲ್ಲಿ ಯಾರಿಗೆ ಜೋಡಿ ಇಲ್ಲ? 2ಕ್ಕೆ ಜೋಡಿ ಇಲ್ಲ, 5ಕ್ಕೆ ಜೋಡಿ ಇಲ್ಲ, 7ಕ್ಕೂ ಜೋಡಿ ಇಲ್ಲ.
ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾರಾಗಿದ್ರೆ 2, 5, 7. 2, 5, 7ನ್ನ ನಾವು ಗುಣಿಸ್ಬೇಕು. ಹೌದಾ? 2, 5ಗಳು ಗುಣಿಸೋದಂದ್ರೆ ಏನಂತ ಅರ್ಥ? 2, 5, 10, 10, 7, 70. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಅರ್ಥ ಆಯ್ತಾ? ಪ್ರತಿ ಸರಿ ಒಂದೊಂದೇ ಸಂಖ್ಯೆ ಬರೋದಿಲ್ಲ. ಈ ರೀತಿ 3 ಸಂಖ್ಯೆ, 4 ಸಂಖ್ಯೆ ಅಥವಾ 2 ಸಂಖ್ಯೆನ ಗುಣಿಸ್ಬೇಕಾಗುತ್ತೆ. 120 ಇರ್ತಾವೆ ಅವು. ಆಯಿತಾ? ಅದನ್ನು ಸಹ ಕಂಡುಹಿಡಿದು ಹೇಳ್ಬೇಕಾಗತ್ತೆ ನೀವು. ಸೊ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 70. ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಆದರೆ ಯಾವುದು? ಅದಕ್ಕೂ ಸಹ 70 ಬರ್ತದೆ. ಇದನ್ನು ಪೂರ್ಣ ವರ್ಗ ಸಂಖ್ಯೆನಾಗಿ ಮಾಡಲು ಇದರಿಂದ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಗುಣಿಸೋದು ಭಾಗಿಸೋದು ಅಂದರೆ ಯಾವ ವಿಧಾನ? ಅವಿಭಾಜ್ಯ. ಅವಿಭಾಜ್ಯ ಅಪವರ್ತನೀಕರಣ, ಭಾಗಾಕಾರ ವಿಧಾನ ಅಲ್ರಿ. 2, 25 50, 2 0 2 0. 5ರ ಮಗ್ಗಿಲ್ ಹೋಗುತ್ತೆ. 5 5 25, 2 0 2 0. ಮತ್ತು 5ರ ಮಗ್ಗಿಲ್ ಹೋಗುತ್ತೆ. 5 1 5, 2 0 2 0. 5ರ ಮಗ್ಗಿಲ್ ಮತ್ತೆ ಹೋಗುತ್ತೆ. 5 20 100, ಮತ್ತು 5ರ ಮಗ್ಗಿಲ್ ಹೋಗುತ್ತೆ. 5 4 20, 2 2 4, 2 1 2. ನೀವು ನೋಡಿರಿ, ನೀವು ಮಾಡೋ ವಿಧಾನ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ನೀವು ಯಾವ ಮಗ್ಗಿ ತಗೊಂತೀರಿ, ನೀವು ನಿಮ್ಮ ಮಗ್ಗಿಲಿ ಮಾಡಿ, ತೊಂದರೆ ಇಲ್ಲ. 2ರ ಮಗ್ಗಿಲಿ ಮಾಡ್ತೀರಿ ಅಥವಾ 5ರ ಮಗ್ಗಿಲಿ ಮಾಡ್ತೀರಿ, ಮಾಡಿರಿ. ಬಟ್ ಅವಿಭಾಜ್ಯ ಅಪವರ್ತನಗಳು ಅವೇ ಬರ್ತವೆ. ಏನು ಬದಲಾವಣೆ ಏನು ಆಗೋದಿಲ್ಲ ಅದರಲ್ಲಿ. ಸೊ ಏನು ಬಂತ್ರಿ? ಸೊ ಯಾರ್ಯಾರು ಜೋಡಿದಾರೆ ರೀ? ಇವ್ರು ಜೋಡಿದ್ದಾರೆ, ಇವರು ಜೋಡಿದ್ದಾರೆ, ಇವರು ಜೋಡಿದ್ದಾರೆ, ಒಬ್ಬರು ಮಾತ್ರ ಹೊಂಟಿದ್ದಾರೆ. ಸೊ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ, ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 2 ವಿಧಾನದಲ್ಲಿ ನಮಗೆ ವರ್ಗಮೂಲ 5000 ಎಂಬುದು ಪರಿಪೂರ್ಣ ವರ್ಗ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಯಿತಾ? 2 × 5 × 5 × 5 × 5 × 2 × 2. ಜೋಡಿ 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 ಒಂಟಿ. ಸೊ ನಮಗೆ ಬೇಕಾದ ಉತ್ತರ 2. ಸೊ ಆ್ಯಕ್ಚುಲಿ ಈ 2 ಸಹ ನಾನು ಇಲ್ಲೇ ಬರಿಬೇಕಿತ್ತು, ಕ್ರಮಬದ್ಧವಾಗಿ ಬರಿಬೇಕಂತ ಹೇಳಿದ್ದೀನಿ ನಾನು. ನಾವು ಗುಣಿಸ್ಬೇಕಾದ್ರೆ ಭಾಗಿಸ್ಬೇಕಾದ್ರೆ ಹಿಂದೆ ಮುಂದೆ ಆಗ್ತದೆ, ಆದರೆ ಅವುಗಳನ್ನು ಪಟ್ಟಿ ಮಾಡಬೇಕಾದ್ರೆ ಕ್ರಮಬದ್ಧವಾಗಿ ಆರೋಹಣ ಕ್ರಮದಲ್ಲೇ ಬರಿಬೇಕು. ಆರೋಹಣ ಕ್ರಮದಲ್ಲಿ, ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ, ಧ್ವಜಾರೋಹಣ ನೆನಪಿದೆ ಅಲ್ವಾ? ಸೊ ಇದಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ ಮಕ್ಕಳೇ? ಯಾವ ಸಂಖ್ಯೆ? ಭಾಗಾಕಾರ. ಸೇರಿಸೋದು ಕಳೆಯೋದು ಅಂದರೆ ಏನಂತ ಅರ್ಥ? ಭಾಗಾಕಾರದ ವಿಧಾನ. ನೋಡಿರಿ, ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. 2015 ಭಾಗಾಕಾರದ ವಿಧಾನ 2 ಅಂಕೆ 2 ಅಂಕೆ 4ರ ವರ್ಗದಲ್ಲಿ ಹೋಗುತ್ತೆ. 4 4 16. ಶೇಷ ಏನು ಬರುತ್ತೆ ಮಕ್ಕಳೇ? 4 ಬರುತ್ತೆ. ನಂತರ ಏನು ಮಾಡ್ತೀವಿ ಅಲ್ಲಪ್ಪ? ಇದನ್ನು ಕೆಳಗಿಳಿಸ್ಕೊತೀರಿ. ಓಕೆ, ಆಮೇಲೆ 4 ಕೂಡಿಸ್ತೀರಿ. 4 + 4 8 ಬರುತ್ತೆ. ಡ್ಯಾಶ್. ನಂತರ 4 8ರಿಂದ ಇದನ್ನು ಭಾಗಾಕಾರ ಮಾಡೋ ಪ್ರಯತ್ನ ಮಾಡಿರಿ. 8 5 ತೊಗೊತೀರಿ. 8 5 ಅಥವಾ 8 ಡ್ಯಾಶ್ ಇಂಟು ಡ್ಯಾಶ್. 8 5 ತೊಗೊತೀರಿ ಅಂದರೆ ಇಲ್ಲೂ 5 ಬರಿಬೇಕಾಗುತ್ತೆ. ಕರೆಕ್ಟಾ? 5 5 25ಕ್ಕೆ 5 ದಶಕ 2. 5 8 42 425. ಜಾಸ್ತಿ ಆಯಿತು. ಕಡಿಮೆ ತೊಗೊಬೇಕು. ಕಡಿಮೆ ತೊಗೊಳ್ಬೇಕಂದ್ರೆ ಏನು ತೊಗೊಬೇಕು? 84 4 ತೊಗೊಬೇಕಾಗತ್ತೆ ನಾನು. ಹೌದಾ? 84 4 ತೊಗೊಬೇಕಾಗತ್ತೆ. ಕರೆಕ್ಟ್? 4 4 16. 16 ದಶಕ 1. 4 8 32. 32 + 1 33. 333. 336. 84 4 336. ಶೇಷ ಏನು ಬರುತ್ತೆ ಮಕ್ಕಳೇ? 5ರಲ್ಲಿ 6 ಹೋಗೋದಿಲ್ಲ. 15ರಲ್ಲಿ 6 ಹೋದರೆ 9. 15ರಲ್ಲಿ 6 ಹೋದರೆ 9. 15ರಲ್ಲಿ 6 ಹೋದರೆ 9. 10ರಲ್ಲಿ 3 ಹೋದರೆ 7. 3ರಲ್ಲಿ 3 ಹೋದರೆ 0. 79. ನಾವು ಕಳೆಯಬೇಕಾದ ಸಂಖ್ಯೆ 79. ಆದರೆ ನಮಗೆ ಕೇಳಿರೋದು ಅವಾಗೇನು ಮಾಡ್ತೀವಿ? ನಂತರದ ವರ್ಗ 45ರ ವರ್ಗ. 45ರ ವರ್ಗ 45ರ ವರ್ಗ ಏನು ಬರುತ್ತೆ? 45ರ ವರ್ಗ ಏನು ಬರುತ್ತೆ? ಇದಕ್ಕೊಂದು ಟ್ರಿಕ್ ಇದೆ ಆ್ಯಕ್ಚುಲಿ. ಟ್ರಿಕ್ ಹೇಳ್ಕೊಡ್ಲಾ? 5ರ ವರ್ಗ ಏನು? 15ರ ವರ್ಗ ಏನು? 225. ಆಯಿತಾ? 25ರ ವರ್ಗ ಏನು? 625. 35ರ ವರ್ಗ ಏನು? 35ರ ವರ್ಗ 1225. ಆಯ್ತಾ? ನಾನೊಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ.
5, 15, 25, 35, 45, 55, 65, 75, 85, 95 ತನಕ ವರ್ಗಗಳನ್ನು ಹೇಳ್ಕೊಡ್ತೇನೆ ಈಗ. ಕೊನೆಗಂತೂ ಎಲ್ಲ ಏನು ಬರ್ತಾ ಇದೆ? ಅಲ್ಲ, ಎಲ್ಲ ಕಡೆ ಕೊನೆಗೆ 25 ಬರ್ತಾ ಇದೆ. ಆಯಿತಾ? ಒಂದ್ರ ನೆಕ್ಸ್ಟ್ ನಂಬರ್ ಯಾವುದು? ಒಂದೆರಡಲೇ ಎರಡರ ನೆಕ್ಸ್ಟ್ ನಂಬರ್ ಯಾವುದು? 2 ಮೂರಲೇ 3 ನೆಕ್ಸ್ಟ್ ನಂಬರ್ ಯಾವುದು? 3 ನಾಲ್ಕಲೇ. ಅರ್ಥ ಆಗ್ತಿದೆಯಾ? ಸೊ ಇಲ್ಲೂ ಏನಾಗುತ್ತೆ? 25 ಬರುತ್ತೆ. 4ರ ನೆಕ್ಸ್ಟ್ ನಂಬರ್ ಯಾವುದು? 4ರ ನೆಕ್ಸ್ಟ್ ನಂಬರ್ ಯಾವುದು? 4 5ಲೇ 25 ಅಲ್ಲ 20. ಕೊನೆಗೆ 25 ಬರುತ್ತೆ. ಬಟ್ ಇಲ್ಲೇನು ಬರುತ್ತೆ? 4 5ಲೇ 20. ಅರ್ಥ ಆಯ್ತಾ? 4 5ಲೇ ಅಲ್ಲೇ ಇದೆ. ಬಟ್ ಅದೇ ಥರ ಹೇಳ್ತೀರಾ ನಮಗೆ 55ರ ವರ್ಗ, 65ರ ವರ್ಗ, 75ರ ವರ್ಗ ನೀವೇ ಹೇಳ್ಬೇಕೀಗ. 85ರ ವರ್ಗ, 95ರ ವರ್ಗ ಏನಾಗುತ್ತೆ ಅಂತ ನೀವೇ ಹೇಳ್ಬೇಕು ಮಕ್ಕಳೇ, ನೀವೇ ಹೇಳ್ಬೇಕು. ಇಲ್ಲಿ ಕೊನೆಗಂತೂ ಎಲ್ಲ ಕಡೆ ಏನು ಬರುತ್ತೆ? ಎಲ್ಲ ಕಡೆ 25 ಬರುತ್ತೆ. 5ರ ನೆಕ್ಸ್ಟ್ ನಂಬರ್ ಯಾವುದು? 5ರ ನೆಕ್ಸ್ಟ್ ನಂಬರ್ 5ರ ನೆಕ್ಸ್ಟ್ 6, 5 6ಲೇ 30, 6 ನೆಕ್ಸ್ಟ್ 7, 6 7ಲೇ 7ರ ನೆಕ್ಸ್ಟ್ 8, 7 8ಲೇ 8ರ ನೆಕ್ಸ್ಟ್ 9, 8 9ಲೇ 9ರ ನೆಕ್ಸ್ಟ್ 10, 9 10ಲೇ ಹಂಗೆಲ್ರಿ ಜಾಸ್ತಿ ಆಯ್ತು. 10 ಜಾಸ್ತಿ ಆಗಿಲ್ರಿ, ಬೇರೆ ಜಾಸ್ತಿ ಆಗಿತ್ತು ರೀ. ಬಟ್ ಟ್ರಿಕ್ ಅರ್ಥ ಆಯ್ತಾ? 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳಿಗೆ ವರ್ಗ ಹೆಂಗೆ ಕಂಡುಹಿಡಿಬೋದು ಅಂತ ಗೊತ್ತಾಯ್ತಾ? ಇನ್ಮೇಲೆ ತೊಂದರೆ ಆಗ್ಬಾರ್ದು, ಫಟ್ ಅಂತ ಹೇಳ್ಬಿಡ್ಬೇಕು ನೀವು. ಕೊನೆಗೆ 25 ಹಾಕಬೇಕು, ಅದ್ರ ನೆಕ್ಸ್ಟ್ ನಂಬರ್ ಯಾವ್ದು ಇರ್ತೈತೋ ಅದನ್ನು ಗುಣಿಸ್ಬಿಡ್ಬೇಕು ಅಷ್ಟೇ. ಕ್ಲಿಯರ್? ಸೊ ಇದು ಬಂತಪ್ಪ. ಒಂದು ನಿಮಿಷ ನಾವಿನ್ನೂ ಲೆಕ್ಕ ಮುಗಿಸಿಲ್ಲ. ಇಲ್ಲಿ ಇದನ್ನು ಬರ್ಕೊಬೇಕಾದ್ರೆ ಕೆಳಗೆ ಕಳಿಬೇಕಲ್ವಾ? 2025ರಲ್ಲಿ 2015 ಕಳಿಬೇಕು. ಎಷ್ಟು ಬರುತ್ತೆ? ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಗೊತ್ತಾಯ್ತರ? ಈಸಿ ಟ್ರಿಕ್ ಅರ್ಥ ಆಯ್ತಾ? ಅದು ಮರಿಬೇಡ್ರಿ, ಆಯಿತಾ? ಮರಿಬೇಡ್ರಿ. 85 ಯಾವುದಪ್ಪ? 85 5ಲೇ 10 ಜಾಸ್ತಿ ಬರುತ್ತೆ ಅವಾಗ. ಅಲ್ಲೇ 10 ಜಾಸ್ತಿ ಬರ್ತದೆ ನಿನಗೆ. ಎಸ್, ಹಂಗೂ ಮಾಡ್ಬೋದು. ಬಟ್ ಎಲ್ಲ ಲೆಕ್ಕ ಅದೇ ರೀತಿ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೊಂದು ಮಾಡಿಬಿಟ್ಟು ಕ್ಲಾಸ್ನ ಕನ್ಕ್ಲೂಡ್ ಮಾಡೋಣ ಮಕ್ಕಳೇ. ರೈಟ್? ಸೊ 7225ರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? 0. ಆನ್ಸರ್ 0. ಇದು ಪರಿಪೂರ್ಣ ವರ್ಗ. ನೆನಪಿದೆಯಾ? 72 25 ಕೊನೆಗೆ 25 ಇದೆ ಅಂದರೆ ಕೊನೆಗೆ ಬಿಡಿಸ್ತಾನದಲ್ಲಿ 5 ಇರುತ್ತೆ. ಇಲ್ಲೇನು ಬರುತ್ತೆ? 8 9 72 ತಾನೆ ಇದು? 8 9 72 ತಾನೆ? 8 9 72 ತಾನೆ? ಸೊ 85ರ ವರ್ಗ ಉಲ್ಟಾ ಮಾಡ್ತಾ ಇದ್ದೀವಿ ನಾವೀಗ. ಯಾರಿಗೆ ಗೊತ್ತಾಗಿಲ್ಲ ತೊಂದರೆ ಇಲ್ಲ. 7225 ಎರಡೆರಡು ಸಂಖ್ಯೆನ ನಾವು ಗುಂಪು ಮಾಡ್ತೀವಿ, ಭಾಗಾಕಾರ ಮಾಡ್ತಾ ಹೋಗ್ತೀವಿ. 8 8ಲೇ 64 ಬರುತ್ತೆ ಮಕ್ಕಳೇ, ಶೇಷ 8 ಬರುತ್ತೆ. 25 ಕೆಳಗಿಳಿಸ್ತೀವಿ, 8ಕ್ಕೆ 8 ಸೇರಿಸಿದ್ರೆ 16 ಬರುತ್ತೆ. ಡ್ಯಾಶ್ 16 5ಲೇ 80, ಅಥವಾ 16 ಡ್ಯಾಶ್ ಇಂಟು ಡ್ಯಾಶ್ 16 5ಲೇ 80 ಅಂದರೆ ಇಲ್ಲೂ 5 ಹಾಕಬೇಕಾಗುತ್ತೆ. 165 5ಲೇ ಏನಾಗುತ್ತೆ? 5 5ಲೇ 25ಕ್ಕೆ 5 ದಶಕ 2, 5 6ಲೇ 32, 32ಕ್ಕೆ 2 ದಶಕ 3, 5 1 5 3 8, 825 165 5ಲೇ 825 ಶೇಷ 0. ಟರ. ಓಕೆ. ಸೊ ಪರಿಪೂರ್ಣ ವರ್ಗ ನೀವು ಅಲ್ಲೇ ಸ್ವಲ್ಪ ಅಂದಾಜು ಹಾಕ್ಬೇಕಿತ್ತು. ಅಲ್ಲೇ ಸ್ವಲ್ಪ ಅಂದಾಜು ಹಾಕ್ಬೋದಿತ್ತು. ಆದರೆ ನೋಡಿರಿ, ಇವೆಲ್ಲ ಅಂದಾಜು ಹಾಕೋದಾಗಲಿ, ಟ್ರಿಕ್ಸ್ನ ಬಳಸೋದಾಗಲಿ, ಇವೆಲ್ಲವನ್ನೂ ಮಾಡೋದು ಗೊತ್ತಿರಬೇಕಂದ್ರೆ ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು. ವರ್ಗಗಳು ಭಾಳ ಚೆನ್ನಾಗಿ ಬರಬೇಕು. ಘನಗಳು ಭಾಳ ಚೆನ್ನಾಗಿ ಬರಬೇಕು. ಅವಿಭಾಜ್ಯ ಸಂಖ್ಯೆಗಳು 200ರವರೆಗೆ ಡೌನ್ಲೋಡ್ ಆಗಿರಬೇಕು. ಆಯಿತಾ? ಸೊ ನೀವು ಸಹ ಯಾರಾದರೂ ಮಾಡಿಲ್ಲ ಅಂದರೆ ನೀವು ಮಾಡಿ ಅಂತ ಕೇಳ್ತಾ ಇವತ್ತಿನ ತರಗತಿನ ಇಷ್ಟು ಪ್ರಶ್ನೆಗಳೊಂದಿಗೆ ಇಲ್ಲಿ ಮುಗಿಸ್ತೀನಿ.
ನನ್ನ ಪ್ರಕಾರ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀವಿ. ನವೋದಯಕ್ಕೆ ಬರುವಂಥ ಪ್ರಶ್ನೆಗಳಿವೆಲ್ಲ ಸಾಕಷ್ಟು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮನ್ನು ಕಾಣ್ತೀನಿ ಅಂತ ಹೇಳ್ತಾ ಇವತ್ತು ತರಗತಿ ಮುಗಿಸ್ತಿದ್ವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.